ಮಾತಾಜಿ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಇವಾಗ ಕೇಳಿಸ್ತಾ ಇದೆ? ಇವಾಗ ಕೇಳಿಸ್ತಾ ಇದೆ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಇವತ್ತಿನ ತರಗತಿನ ಶುರು ಮಾಡ್ತಾ ಇದೀನಿ. ನಾನು ಲೇಟಾಗಿ ಜಾಯ್ನ್ ಆಗಿದ್ದಕ್ಕೆ ನನ್ನ ಮೇಲೆ ಕ್ಷಮೆ ಇರಲಿ. ಪರವಾಗಿಲ್ಲ ಪರವಾಗಿಲ್ಲ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೋ ಕೈಂಡ್ ಆಫ್ ಯು. ಧನ್ಯವಾದ. ಹರೇ ಕೃಷ್ಣ. ಓಂ ಹರೇ ನಮೋ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾನು ನಿನ್ನೆ ಹೇಳಿದ್ದೆಲ್ಲ ಫಾಸ್ಟಿಂಗ್ ಪ್ರಮೋಟ್ಸ್ ಲಾಂಗಿಟಿವಿಟಿ ಅಂಡ್ ಪ್ರಿವೆಂಟ್ ಡಿಸೀಸಸ್ ಅಂತ ಜಪನೀಸ್ ಸೈಂಟಿಸ್ಟ್ ವಿನ್ನರ್ ಆಫ್ ದ ನೋಬೆಲ್ ಪ್ರೈಸ್ ನಾನು ಫೋಟೋ ಹಾಕಿದೀನಿ ಮಾತಾಜಿ ಚಾರ್ಟ್ ಅಲ್ಲಿ. ಅವ್ರಿಬ್ರು ಅದನ್ನ ಫೈಂಡ್ ಔಟ್ ಮಾಡಿ ಅವ್ರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ ಮಾತಾಜಿ. ಓಕೆ, ನೋಡಿ ಮಾತಾಜಿ ಕಳ್ಸಿದಾರಂತೆ. ಅದನ್ನ ಗ್ರೂಪ್ ಅಲ್ಲಿ ಕಳ್ಸೋ ಹಾಗಿಲ್ಲ. ಸೊ ನೀವು ಚಾಟ್ ಅಲ್ಲಿ ಇರೋದನ್ನ ನೀವು ಕಾಪಿ ಪೇಸ್ಟ್ ನಾನ್ ಮಾಡ್ಕೊಂಡು ವರ್ಧಾ ಮಾತಾಜಿ ಹಾಕಿದೆ ಮಾತಾಜಿ. ನನಗ್ ಹಾಕಕ್ ಬರಲ್ಲ, ನೀವ್ ಅಡ್ಮಿನ್ ಇದಿರಲ್ಲ, ನನ್ಗ್ ಹಾಕಕ್ ಬರಲ್ಲ. ವರ್ಧಾ ಮಾತಾಜಿ ಹೇಳಿದೆ. ಬಟ್ ಏನಂದ್ರೆ ಅದ್ ಹೇಳಿದ್ನಲ್ಲ ನಾನು ಮಾತಾಜಿ, ಒಂದೊಂದು ಹಾಕೋ ಹಾಗಿಲ್ಲ, ಅದಕ್ಕೋಸ್ಕರ ಅಷ್ಟೇನೆ. ಹೌದೌದು, ಇಲ್ಲ ನಾನು ಅದು ನನ್ ಫ್ರೆಂಡ್ ಕಡೆಯಿಂದ ಇಸ್ಕೊಂಡೆ, ಅವ್ರು ಕೊಟ್ರು, ಅದನ್ನ ನಾನ್ ನಿಮ್ಗೆ ಹಾಕಿದೀನಿ. ಯಾರು ಮಾತಾಜಿ, ನಮ್ಮ ಆಚಾರ್ಯರು ಏನಾದ್ರು ಒಂದು ಬರ್ದಿರೋದಿದ್ರೆ ನಾವು ಹಾಕ್ಬೋದು, ಇಲ್ಲಾಂದ್ರೆ ಹಾಕಂಗಿಲ್ಲ. ಸೊ ನಾನ್ ಹಾಕಂಗಿಲ್ಲ, ಅವ್ರ ಪ್ರಭುಜಿಗಳು ಬೇಕಾದ್ರೆ ಹಾಕ್ಬೋದು, ನನಗಿನ್ನ ಹೈಯರ್ ಲೆವೆಲ್ ಇರೋ ನಾನ್ ಹಾಕಂಗಿಲ್ಲ. ಅದಕ್ಕೋಸ್ಕರ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದಿರಲ್ಲ, ಸೊ ಅದು ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಬೇಕೋ ಅವರು ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ನೀವು ಅದನ್ನ ಅಂದ್ರೆ ನಾಲೆಡ್ಜ್ ನೀವು ಅಂದ್ರೆ ಅರ್ಥ ಮಾಡ್ಕೋಬಹುದು. ಧನ್ಯವಾದಗಳು ಅರ್ಚನಾ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳೇ, ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಕ್ತಿ ರಸಾಮೃತ ಸಿಂಧುವಿನ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು
ನಾನು ಸಹ ಶ್ರೀ ರಾಧಾಗುಂಜಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ, ಗುರು ಪರಂಪರೆಯ ಕರುಣೆಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಎಲ್ಲರೂ ದಾಮೋದರನಿಗೆ ನೀವು ತುಪ್ಪದ ಆರತಿಯನ್ನ ಬೆಳಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಮತ್ತೆ ಚಾಂಟಿಂಗ್ ಅನ್ನ ನೀವು ಮಾಡಿದೀರಾ. ಭಗವದ್ಗೀತೆ ಶ್ಲೋಕ ಒಂದಾದ್ರೂ ನೀವು ಸಂತೋಷದಿಂದ ಓದ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರು. ಸೊ ಒಂದಾದ್ರೂ ಅಂದ್ರೆ ಭಗವದ್ಗೀತೆಯ ಶ್ಲೋಕ ಅಥವಾ ಭಾಗವತಂ ಶ್ಲೋಕವನ್ನ ನೀವು ಸಂತೋಷದಿಂದ ನೀವು ಓದ್ಕೊಳ್ಳಿ. ಮತ್ತೆ ನೀವೆಲ್ಲರೂ ಸಹ ದಾಮೋದರ ಅಷ್ಟಕವನ್ನ ನೀವು ಕಲ್ತ್ಕೊಂಡ್ಬಿಟ್ಟಿದ್ದೀರಾ, ಕೇಳಿ ತುಂಬಾ ಖುಷಿ ಆಯ್ತು. ಹರಿ ಬೋಲ್ ಎಲ್ಲರಿಗೂ ಸಹ. ಯಾರೆಲ್ಲ ಇನ್ನ ಕಲ್ತ್ಕೊಂಡಿಲ್ವೋ ಅವರೆಲ್ಲರೂ ಸಹ ನೀವು ಬೇರೆಯವರ ಇವಾಗ ಹೇಳಿರೋದನ್ನ ನೋಡಿ ನೀವು ಅದರಿಂದ ಉತ್ತೇಜನಗೊಂಡು ನೀವು ಸಹ ಅದನ್ನ ಕಲ್ತ್ಕೊಳ್ಳಿ. ನೀವು ನೆಕ್ಸ್ಟ್ ನಾಳೆ ನೀವು ಅದನ್ನ ಹೇಳ್ಬೋದು ನೀವು ದಾಮೋದರ ಅಷ್ಟಕವನ್ನ. ಹರೇ ಕೃಷ್ಣ. ಸೊ ನಾವು ಭಕ್ತಿ ರಸಾಮೃತ ಸಿಂಧು ರೂಪ ಗೋಸ್ವಾಮಿಯವರು ಬರೆದಿರುವಂತಹ ಈ ಗ್ರಂಥವನ್ನ ನಾವು ತಿಳ್ಕೊತಾ ಇದ್ದೀವಿ. ಅಧ್ಯಾಯ 12ಕ್ಕೆ ಬಂದಿದ್ದೀವಿ. ಇದರಲ್ಲಿ ದಿವ್ಯ ಸೇವೆಯ ಮಗ್ಗಲುಗಳು ಮತ್ತಷ್ಟು. ಸೊ ನಮ್ಗೆ ಎಲ್ಲ ಸೇವೆಗಳನ್ನ ತಿಳಿಸಿ ಕೊಡ್ತಾ ಇದ್ದಾರೆ. ಯಾಕೆಲ್ಲ ಇಷ್ಟೆಲ್ಲ ಸೇವೆಗಳನ್ನ ತಿಳಿಸಿ ಕೊಡ್ತಿದ್ದಾರೆ ಅಂತಂದ್ರೆ, ನಾವು ಇದನ್ನೆಲ್ಲ ಮಾಡಿದ್ರೆ ನಾವು ಭಕ್ತಿಲಿ ನಾವು ತುಂಬಾ ಅಂದ್ರೆ ವೇಗವಾಗಿ ನಾವು ಮುಂದುವರಿಬಹುದು ಅಲ್ವಾ. ನಮ್ಗಿರೋದೇ ಆಯಸ್ಸು ನೋಡಿ ಎಷ್ಟು ಕಡಿಮೆ ಇದೆ. ನಮ್ಗೆ ಜ್ಞಾನ ಗೊತ್ತಾಗ್ತಿರೋದೇ ಇಷ್ಟು ಲೇಟ್ ಆಗಿ ಗೊತ್ತಾಗ್ತಿದೆ. ಸೊ ಅದಕ್ಕೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲವನ್ನ ನಾವು ಮಾಡಿದ್ರೆ ಏನಾಗುತ್ತೆ, ನಾವು ಈ ಭಕ್ತಿಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಅದು ಸಹಾಯವನ್ನ ಮಾಡುತ್ತೆ. ಮತ್ತೆ ತುಂಬಾ ಮುಖ್ಯವಾಗಿರೋದು ಬರೇ ಕೇಳಿಸ್ಕೊಂಡು ಜ್ಞಾನ ಪಡ್ಕೊಳೋದಲ್ಲ, ನಾವು ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಅಳವಡಿಸ್ಕೊಡಿ. ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ನಿಮ್ಗಿರುವಂತಹ ಒಂದು ವಾತಾವರಣಕ್ಕೆ ಎಷ್ಟೆಲ್ಲ ನೀವು ಮಾಡ್ಬೋದು, ಆ ಎಲ್ಲ ಭಕ್ತಿ ಸೇವೆಗಳನ್ನ ನೀವು ನಮ್ಗಿಲ್ಲಿ ಹೇಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ರೆ ಆ ತರ ನೀವು ಮಾಡ್ಕೊಂತಾ ಹೋಗಿ. ಸೊ ನಾವು ನಿನ್ನೆ ದಿವಸ ನಾವು ಮಥುರಾ ವಾಸ, ಭಕ್ತರ ಸೇವೆ, ಮತ್ತೆ ಕಾರ್ತಿಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ ಇದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ನೆನೆ ಎಷ್ಟು ಚೆನ್ನಾಗಿ ನಮ್ಗೆ ಕರೆಕ್ಟ್ ಆಗಿ ಭಗವಂತ ನೋಡಿ ಅವತ್ತಿನ ದಿವಸನೇ ನಾವು ಇದನ್ನ ಓದುವಂತಹ ಒಂದು ನಮ್ಗೆ ಕೃಪೆಯನ್ನ ಭಗವಂತ ಕೊಟ್ಟಿದ್ದಾರೆ. ಊರ್ಜ ವ್ರತ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಊರ್ಜ ಅಂತಂದ್ರೆ ಅದು ನಮ್ಗೆ ಶಕ್ತಿಯನ್ನ ಕೊಡುತ್ತೆ. ಸೊ ಎಂತಹ ಶಕ್ತಿ ಅಂದ್ರೆ ನಮ್ಗೆ ಆ ಒಂದು ಆಧ್ಯಾತ್ಮಿಕ ಶಕ್ತಿ. ಇಲ್ಲಿ ಊರ್ಜ ವ್ರತ ಅಂತಂದ್ರೆ ಏನ್ ಅರ್ಥ, ಈ ಕಾರ್ತಿಕ ಮಾಸ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಸೊ ಶ್ರೀಮತಿ ರಾಧಾರಾಣಿಗೆ ತುಂಬಾ ಪ್ರಿಯವಾದಂತಹ ಮಾಸ ಕಾರ್ತಿಕ ಮಾಸ. ಸೊ ನಮಗ್ ಗೊತ್ತಿರೋ ಹಾಗೆ 10ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳಿದ್ದಾರೆ, ಅವ್ರಿಗೆ ಯಾವ ಮಾಸ ಅಂತ ಅವರು ಈ ಮಾಸ ನನ್ನನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಿದ್ರು ಅಲ್ವಾ. ಯಾವ ಮಾಸ ಅಂತ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಮಾರ್ಗಶಿರ ಮಾಸ. ಹರಿ ಬೋಲ್ ಹನುಮಂತ ಪ್ರಭುಜಿ ಅಲ್ವಾ, ಮಾರ್ಗಶಿರ ಮಾಸ ಅಲ್ವಾ. ಅದೇ ತರನೇ ಶ್ರೀಮತಿ ರಾಧಾರಾಣಿಗೆ ಹಾ ಮಾತಾಜಿ ಪ್ರಭುಜಿ ಮಾರ್ಗಶಿರ ಮಾಸ ಯಾರಿಗೆ ಇಷ್ಟ ಅಂತ? ಕೃಷ್ಣನಿಗೆ, ಕೃಷ್ಣನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೃಷ್ಣ ಹೇಳ್ತಾರಲ್ವಾ ಮಾರ್ಗಶಿರ ಮಾಸ ಅದು ನನ್ನನ್ನ ಪ್ರತಿನಿಧಿಸುತ್ತೆ ಅಂತ. ಪಾಂಡವರಲ್ಲಿ ಅರ್ಜುನ ನನ್ನ ಪ್ರತಿನಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ, ಆತರ ಮಾರ್ಗಶಿರ ಮಾಸ ಕೃಷ್ಣನನ್ನ ಪ್ರತಿನಿಧಿಸುತ್ತೆ. ಅದೇ ತರ ಇಲ್ಲಿ ವಿಭೂತಿ ಯೋಗದಲ್ಲಿ ಇದೆ ಅಲ್ವಾ ಮಾತಾಜಿ? ವಿಭೂತಿ ಯೋಗದಲ್ಲಿ ವಿಭೂತಿ ಯೋಗ 10ನೇ ಅಧ್ಯಾಯದಲ್ಲಿ ಇದೆ ಮಾತಾಜಿ. ಹಾ ಮಾತಾಜಿ ಹೌದು. ಸೊ ಕಾರ್ತಿಕ ಮಾಸ ಶ್ರೀಮತಿ ರಾಧಾರಾಣಿಗೆ ತುಂಬಾ ಪ್ರಿಯವಾದ ಮಾಸ. ಇವಾಗ ನಾವು ಉಪದೇಶಾಮೃತದಲ್ಲಿ ಏನನ್ನ ತಿಳ್ಕೊಂಡ್ವಿ, ನಾವು ಭಗವಂತನಿಗೆ ಯಾರು ತುಂಬಾ ಶ್ರೇಷ್ಠ ಅಥವಾ ತುಂಬಾ ಇಷ್ಟ ಅಂತ ನಾವು ತಿಳ್ಕೊಂಡ್ವಿ? ರಾಧಾರಾಣಿ ಮಾತಾಜಿ, ರಾಧಾರಾಣಿ ಅಲ್ವಾ. ಸೊ ಶ್ರೀಮತಿ ರಾಧಾರಾಣಿ ಮತ್ತೆ ಶ್ರೀಮತಿ ರಾಧಾರಾಣಿಗೆ ಸಂಬಂಧಪಟ್ಟಿರೋದೆಲ್ಲ ಕೃಷ್ಣನಿಗೆ ತುಂಬಾ ಇಷ್ಟ ಅಲ್ವಾ. ಸೊ ಕೃಷ್ಣಾಕರ್ಷತಿ, ಕೃಷ್ಣನನ್ನ ಆಕರ್ಷಣೆ ಮಾಡ್ಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ ಅಲ್ವಾ. ಯಾವುದೇ ಯಜ್ಞ ದಾನ ತಪ ಏನ್ ಮಾಡಿದ್ರು ಸಾಧ್ಯ ಇಲ್ಲ. ಅವರು ಆಕರ್ಷಣೆಗೆ ಒಳಗಾಗೋದು ಭಕ್ತಿಯಿಂದ. ಆ ಭಕ್ತಿಯಲ್ಲಿ ಉನ್ನತವಾಗಿರೋದು ಯಾರು ಅಲ್ವಾ? ಗೋಪಿಕಾಸ್ತ್ರೀಯರು. ಗೋಪಿಕಾಸ್ತ್ರೀಯರಲ್ಲಿ ಶ್ರೀಮತಿ ರಾಧಾರಾಣಿ. ಸೊ ಮತ್ತೆ ಶ್ರೀಮತಿ ರಾಧಾರಾಣಿಗೆ ಸಂಬಂಧಪಟ್ಟಿರೋದೆಲ್ಲನೂ ಕೃಷ್ಣನಿಗೆ ತುಂಬಾ ಪ್ರಿಯಕರವಾದದ್ದು ಅಲ್ವಾ. ಅದಕ್ಕೆ ರಾಧಾಕುಂಡ ಅಂದ್ರೆ ನಂಗೆ ಅಂದ್ರೆ ತುಂಬಾ ಪ್ರಿಯಕರವಾದದ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಅದೇ ತರನೇ ಇಲ್ಲಿ ಈ ಒಂದು ಕಾರ್ತಿಕ ಮಾಸ ಅನ್ನೋದು ಶ್ರೀಮತಿ ರಾಧಾರಾಣಿಗೆ ತುಂಬಾ ಇಷ್ಟವಾದಂತ ಮಾಸ. ಅದಕ್ಕೋಸ್ಕರ ಕೃಷ್ಣನಿಗೆ ಈ ಮಾಸ ಅಂದ್ರೆ ಅವ್ರಿಗೂ ತುಂಬಾನೇ ಇಷ್ಟ. ಅವ್ರು ಎಷ್ಟು ಸಂತೋಷವಾಗಿರ್ತಾರೆ ಅಂತಂದ್ರೆ, ನಾವ್ ಏನೇ ಒಂದು ಭಕ್ತಿ ಸೇವೆ ಮಾಡಿದ್ರೆ ಅದಕ್ಕೆ ಅವ್ರು ಅಷ್ಟು ಕೃಪೆಯನ್ನ ತೋರಿಸ್ತಾರೆ, ಅಷ್ಟು ಫಲ ನಮ್ಗೆ ಸಿಗುತ್ತೆ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಅಲ್ವಾ, ಕಾರ್ತಿಕ ಮಾಸದಲ್ಲಿ ಮಥುರಾದಲ್ಲಿ ಹೋಗ್ಬೇಕು ಅಂತ ಮನ್ಸಲ್ಲಿ ಯೋಚನೆ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಪುಣ್ಯ ಇನ್ ದ ಸೆನ್ಸ್ ಸುಕೃತಿ ಅಲ್ವಾ. ಭಕ್ತಿ ಮಾರ್ಗದಲ್ಲಿ ನಾವ್ ಏನೇ ಮಾಡಿದ್ರು ಸಹ ಸುಕೃತಿ ಅನ್ನೋದು ನಮ್ಗೆ ಸಿಗುತ್ತೆ ಅಲ್ವಾ. ನೋಡಿ ಇಲ್ಲಿ ಆ ಪಟ್ಟಣವನ್ನು ನೋಡಬೇಕು ಎಂಬ ಅಪೇಕ್ಷೆ ಅಥವಾ ನೋಡಿ ಆ ನೆಲವನ್ನ ಸ್ಪರ್ಶಿಸುವುದು, ಇದರಿಂದ ಏನ್ ಮಾಡ್ಕೋಬಹುದು, ನಾವು ಸರ್ವಾಭಿಷ್ಟಗಳನ್ನ ಈಡೇರಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ನೆನೆ ದಿವಸ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈಗ ಆ ಅಂತಹ ಕಾರ್ತಿಕ ಮಾಸ ನಮ್ಗೆ ಇವಾಗ ಸಿಕ್ಕಿದೆ. ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡೋಣ. ಈ 30 ದಿವಸಗಳ ಕಾಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಕ್ತಿ ಸೇವೆನ ಮಾಡೋಣ ಅಲ್ವಾ. ನಾವ್ ಯಾವಾಗ್ಲೂ ನೋಡಿ ಒಂದು ಸೇಲ್ಗೆ ಕಾಯ್ಕೊಂಡಿರ್ತೀವಿ ಅಲ್ವಾ.
ಸೊ ಜನವರಿಯಲ್ಲೋ ಅಥವಾ ಯುಗಾದಿ ಸೇಲೋ ದೀಪಾವಳಿ ಸೇಲ್ ಅಂತ ಕಾಯ್ಕೊಂಡಿರ್ತೀವಿ ಅಲ್ವಾ? ಅಂದ್ರೆ 100 ರೂಪಾಯಿ ವಸ್ತು ನಮ್ಗೆ 50 ರೂಪಾಯಿಗೆ ಸಿಗುತ್ತೆ, ಅದಕ್ಕೋಸ್ಕರ ಕಾಯ್ಕೊಂಡಿರ್ತೀವಿ. ಇಲ್ಲೇನಾಗ್ತಿದೆ, ಸೊ ನಾವು ಒಂದ್ ಸ್ವಲ್ಪ ಸೇವೆ ಮಾಡಿದ್ರೆ ನಮ್ಗೆ 100ರಷ್ಟು 1000 ಫಲ ಸಿಗ್ತಾ ಇದೆ ನಮ್ಗೆ ಅಲ್ವಾ? ಯಾಕೆ ಮಾಡಬಾರ್ದು? ಸೊ ನೀವು ಮಾಡಿ, ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ, ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸಿ, ಅವ್ರು ಇದರ ಉಪಯೋಗವನ್ನ ಅವ್ರು ಪಡ್ಕೊಳ್ಳಿ ಅಲ್ವಾ? ಸೊ ನಮ್ಗೆ ಏನ್ ಹೇಳಿದ್ರು ಇವಾಗ, ಒಂದೇ ಒಂದು ದಳವನ್ನ ಭಗವಂತನ ಪಾದ ಕಮಲಕ್ಕೆ ತುಳಸಿಯನ್ನ ಅರ್ಪಿಸಿದ್ರು ನಾವು ಆ ಕೃಷ್ಣನ ಭಕ್ತಿನ ನಾವು ಪಡ್ಕೋತೀವಿ, ಕೃಷ್ಣನ ಪ್ರೇಮವನ್ನ ನಾವು ಪಡ್ಕೋತೀವಿ ಅಲ್ವಾ? ಸೊ ಅದು ಕಾರ್ತಿಕ ಮಾಸದಲ್ಲಿ ಮಾಡಿದ್ರೆ ಅಂತೂ ಅದರ ಒಂದು ಫಲ ಇನ್ನ ಹೆಚ್ಚಾಗಿರುತ್ತೆ. ಅದಕ್ಕೆ ನಾವು ಎಲ್ಲರಿಗೂ ಸಹ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಲಿಕ್ಕೆ ನಾವು ಅವ್ರನ್ನೆಲ್ಲ ಮನೆ ಕರೆದು ಅವ್ರಿಗೂ ಸಹ ತುಳಸಿ ಎಲೆಯನ್ನ ನೀವು ಭಗವಂತನ ಪಾದಕ್ಕೆ ಅರ್ಪಿಸಿ ಅಂತ ಹೇಳ್ಬಿಟ್ಟು ನಾವ್ ಹೇಳೋಣ ಅಂತ. ಅವಾಗ ಯಾರು ಬೇಡ ಅನ್ನಲ್ಲ ಅಲ್ವಾ? ಅವ್ರಿಗೆ ತಿಳಿಯದೋ ಅವರು ಅರ್ಪಿಸ್ತಾರೆ ಅಲ್ವಾ? ನಾವು ಅವ್ರಿಗೆಲ್ಲರಿಗೂ ಸಹ ನಾವು ಕಲ್ಯಾಣ ಮಾಡ್ದಂಗ ಆಗತ್ತೆ ಅಲ್ವಾ? ಹೈಯೆಸ್ಟ್ ಕಲ್ಯಾಣ ಸೇವೆ ಅಂದ್ರೆ ಅವ್ರನ್ನ ಮತ್ತೆ ಭಗವಂತನ ಬಳಿಗೆ ಕರ್ಕೊಂಡು ಹೋಗೋದು ಅಲ್ವಾ? ಸೊ ಮತ್ತೆ ನಾವ್ ಇವಾಗ ಹಬ್ಬ ಹರಿದಿನಗಳ ಆಚರಣೆನ ನಾವು ನೋಡೋಣಂತೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನೋಡಿ, ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ಹೇಗಿದೆ ಅಂದ್ರೆ, ಪ್ರತಿ ಮಂತಲ್ಲೂ ಸಹ ಆ ಒಂದು ಹಬ್ಬ ಹರಿದಿನಗಳನ್ನ ಇಟ್ಟಿದ್ದಾರೆ ಅಲ್ವಾ? ಉತ್ಸವಗಳನ್ನ ಇಟ್ಟಿದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ವಿಷ್ಣು ಉತ್ಸವ ಪ್ರಿಯ ಅಲ್ವಾ? ಉತ್ಸವಗಳನ್ನ ಇಟ್ಟಿದ್ದಾರೆ. ಮತ್ತೆ ನಾವು ಇವಾಗ ಆ ಉತ್ಸವಕ್ಕೆ ಏನು, ಇವಾಗ ಒಂದಿನ ಬರುತ್ತೆ, ಆ ತಿಂಗಳಲ್ಲಿ ಒಂದಿನ ಬರುತ್ತೆ ಅಂದ್ರೆ ನಾವು ಅದನ್ನ ಕಾಯ್ತಾ ಇರ್ತೀವಿ. ಅಂದ್ರೆ ಯಾವಾಗ್ಲೂ ನಮ್ಗೆ ನೆನಪಲ್ಲಿ ಬರ್ತಾ ಇರುತ್ತೆ ಅಂದ್ರೆ ನಮ್ಗೆ ಭಗವಂತನನ್ನ ನೆನಪಿಸ್ಕೊಳ್ಲಿಕ್ಕೆ ಒಂದು ಅವಕಾಶ ಅಲ್ವಾ? ಅದಾದ್ಮೇಲೂ ಸಹ ನಾವು ಅದರ ಎಫೆಕ್ಟ್ ಇರುತ್ತೆ, ಆಫ್ಟರ್ ಎಫೆಕ್ಟ್ ಇರುತ್ತೆ ಅಲ್ವಾ? ನಮ್ಗೆ ಈ ತರ ಹಬ್ಬ ಮಾಡಿದ್ವಿ, ಸೊ ತುಂಬಾ ಚೆನ್ನಾಗಿತ್ತು, ಮತ್ತೆ ನೆಕ್ಸ್ಟ್ ಇಯರ್ ಇನ್ನ ಚೆನ್ನಾಗಿ ಮಾಡೋಣಂತೆ ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲಿ ಅದನ್ನೇ ನಾವು ಮೆಲುಕು ಹಾಕ್ತಾನೆ ಇರ್ತೀವಿ ಅಲ್ವಾ? ಅಷ್ಟೊತ್ತಿಗೆ ಇನ್ನೊಂದು ಹಬ್ಬ ಬಂದ್ಬಿಡುತ್ತೆ ಅಲ್ವಾ? ಮತ್ತೆ ಆ ಹಬ್ಬಕ್ಕೆ ನಾವು ಎಲ್ಲ ಒಂದು ಏನು ಹೇಗೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಹೊಂದಿಸ್ಕೊಳಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ? ಮತ್ತೆ ಆ ಹಬ್ಬ ಮುಗಿಯುತ್ತೆ, ಮತ್ತೆ ಅದೇ ಒಂದು ಮೆಲುಕಲ್ಲಿ ನಾವು ಮತ್ತೆ ಇನ್ನೊಂದು ಹಬ್ಬ ಬರುತ್ತೆ. ಅಂದ್ರೆ ನಾವ್ ಯಾವಾಗ್ಲೂ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ಲಿಕ್ಕೆ ನೋಡಿ ನಮ್ಗೆ ಎಷ್ಟು ಚೆನ್ನಾಗಿ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ ನಮ್ಮ ಶಾಸ್ತ್ರದಲ್ಲಿ. ಸೊ ನಾವು ಅಂದ್ರೆ ಪ್ರತಿ ಕ್ಷಣನೂ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರ್ಬೇಕು, ಒಂದು ಕ್ಷಣನೂ ಕೃಷ್ಣನ ಮರಿಬಾರ್ದು ಅಲ್ವಾ? ಅದೇನೆ ನಮ್ಮ ಒಂದು ಏನು ತತ್ವ ಇರೋದು ಅಲ್ವಾ? ಏನಕೇನ ಪ್ರಕಾರೇಣ ನಾವು ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನಾವು ಇರಿಸ್ಬೇಕು. ಅದಕ್ಕೆ ನೋಡಿ ಎಷ್ಟೆಲ್ಲ ನಮ್ಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಇದು ಹಬ್ಬ ಹರಿದಿನಗಳ ಆಚರಣೆಯೂ ಸಹ ಒಂದು. ಇದನ್ನು ಸಹ ನಾವು ತಿಳ್ಕೊಂಡ್ವಿ ಅಲ್ವಾ? ಆವಿರ್ಭಾವ ದಿನ ಮತ್ತೆ ತಿರುಭಾವ ದಿನ ಅಂತನೂ ಸಹ ನಾವು ಇದನ್ನ ತಿಳ್ಕೊಂಡ್ವಿ. ಸೊ ಈಗ ತುಂಬು ಭಕ್ತಿಯ ವಿಗ್ರಹಾರಾಧನೆಯನ್ನು ನಾವು ತಿಳ್ಕೊಬೇಕಾಗತ್ತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಒಬ್ರಾದ್ಮೇಲೆ ಒಬ್ರು ಓದಿ. ಈ ಬಗ್ಗೆ ಆದಿಪುರಾಣವು ತುಂಬು ಭಕ್ತಿಯ ವಿಗ್ರಹಾರಾಧನೆ. ಈ ಬಗ್ಗೆ ಆದಿಪುರಾಣವು ಹೀಗೆನ್ನುತ್ತದೆ: ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರಂತರವಾಗಿ ಮಗ್ನನಾಗಿರುವ ಹಾಗೂ ಭಕ್ತಿ ಸೇವಾ ನಿರತನಾಗಿರುವ ಕಾರಣ ಅಲೌಕಿಕ ಆನಂದವನ್ನು ಅನುಭವಿಸುವ ವ್ಯಕ್ತಿಗೆ ಮುಕ್ತಿಯೊಂದನ್ನೇ ಅಲ್ಲದೆ ಭಕ್ತಿ ಸೇವೆಗೆ ಅನುವಾಗುವ ಸೌಕರ್ಯಗಳನ್ನು ನೀಡಲಾಗುವುದು. ಮುಕ್ತಿ ಎಂದರೆ ಐಹಿಕ ಕಾಲುಷ್ಯಗಳಿಂದ ಬಿಡುಗಡೆ. ಮುಕ್ತನಾದವನು ಮತ್ತೆ ಐಹಿಕ ಜಗತ್ತಿನಲ್ಲಿ ಹುಟ್ಟಬೇಕಾಗಿಲ್ಲ. ತಮ್ಮ ವೈಯಕ್ತಿಕ ಅಸ್ತಿತ್ವವನ್ನು ಕೊನೆಗಾಣಿಸಲು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಲೀನವಾಗಲು ನಿರಾಕಾರವಾದಿಗಳು ಬಯಸುತ್ತಾರೆ. ಆದರೆ ಶ್ರೀಮದ್ ಭಾಗವತವು ಹೇಳುವ ಪ್ರಕಾರ ಮುಕ್ತಿ ಎನ್ನುವುದು ವ್ಯಕ್ತಿಯು ತನ್ನ ಸಹಜ ಸ್ಥಾನದಲ್ಲಿ ನಿಲ್ಲುವ ನಿಟ್ಟಿನಲ್ಲಿ ಮೊದಲ ಮೆಟ್ಟಿಲು. ಪ್ರಭುವಿನ ಆಗಿತ್ತಲ್ಲ ಮಾತಾಜಿ, ಇದು ಆಗಿತ್ತು ಅನ್ಸುತ್ತೆ. ಓದ್ಬಿಡಿ ಮಾತಾಜಿ. ತನ್ನ ಸಹಜ ಸ್ಥಾನದಲ್ಲಿ ನಿಲ್ಲುವ ನಿಟ್ಟಿನಲ್ಲಿ ಮೊದಲ ಮೆಟ್ಟಿಲು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆ ನಿಂತಿರಬೇಕಾದದ್ದು ಜೀವಿಯ ಸಹಜ ಸ್ಥಿತಿ. ಭಕ್ತಿ ಸೇವೆಯಲ್ಲಿ ನಿರತನಾಗಿರುವಷ್ಟರಿಂದ ಭಕ್ತನು ತೃಪ್ತಿ ಕಾಣುತ್ತಾನೆಂಬುದು ಆದಿಪುರಾಣದ ಮೇಲಿನ ಮಾತಿನಿಂದ ತೋರಿಬರುತ್ತದೆ. ಭಕ್ತನು ಐಹಿಕ ಸ್ಥಿತಿಯಿಂದಾಗಲಿ ಬದ್ಧ ಜೀವನದಿಂದಾಗಲಿ ಮುಕ್ತನಾಗಬೇಕೆಂದು ಬಯಸುವುದಿಲ್ಲ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿರುವ ಯಾರೇ ಆಗಲಿ ಬದುಕಿನ ಐಹಿಕ ಸ್ಥಿತಿಗೆ ಬದ್ಧನಾಗಿಲ್ಲ, ಆದರೆ ಹಾಗೆ ಕಾಣಬಹುದು. ಧನ್ಯವಾದಗಳು. ನಾವ್ ಇದನ್ನ ತಿಳ್ಕೊಂಡ್ವಿ ಅಲ್ವಾ ಮಾತಾಜಿ? ನಾವ್ ನೆನ್ನೆ ಇದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಭಗವಂತನಿಗೆ ಭಕ್ತಿ ಸೇವೆಯನ್ನ ನಾವು ಮಾಡಿದ್ರೆ, ಸೊ ನಾವು ಆ ಮುಕ್ತ ಸ್ಥಿತಿಗೆ ನಾವು ಬಂದ್ಬಿಡ್ತೀವಿ. ನಾವು ಈ ಭೌತಿಕ ದೇಹದಲ್ಲಿ ನಾವು ವಾಸ ಮಾಡ್ತಾ ಇರ್ಬೋದು ಅಲ್ವಾ? ಆದ್ರೆ ಆ ವ್ಯಕ್ತಿಗೆ ಆ ಮುಕ್ತಿ ಅನ್ನೋದು ಸಿಕ್ಬಿಟ್ಟಿರತ್ತೆ ಅಲ್ವಾ? ಅದನ್ನ ನಾವಿಲ್ಲಿ ತಿಳ್ಕೊಂಡ್ವಿ ನೆನ್ನೆಯ ಒಂದಿದ್ರಲ್ಲಿ. ಭಕ್ತರ ಗೋಷ್ಠಿಯಲ್ಲಿ ಭಾಗವತ ವಾಚನ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಮೊದಲ ಮಾತಾಜಿ. ಓದಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಕ್ತರ ಗೋಷ್ಠಿಯಲ್ಲಿ ಭಾಗವತ ವಾಚನ. ಶ್ರೀಮದ್ ಭಾಗವತವು ವೇದ ವಾಗ್ಮಯದ ಕಲ್ಪತರು. ವೇದ ಎಂದರೆ ಜ್ಞಾನ, ಸಮಷ್ಟಿ ಅಥವಾ ತಿಳಿವಿನ ಮೊತ್ತ. ಮಾನವನ ಬದುಕಿಗೆ ಬೇಕಾದ ಎಲ್ಲ ಜ್ಞಾನವನ್ನು ಶ್ರೀಮದ್ ಭಾಗವತವು ನೀಡುತ್ತದೆ.
ಸಾಮಾಜಿಕತೆ, ರಾಜಕಾರಣ, ವೈದ್ಯಶಾಸ್ತ್ರ, ಯುದ್ಧಶಾಸ್ತ್ರ ಮೊದಲಾದವನ್ನು ಒಳಗೊಂಡಂತೆ ವೇದ ವಾಗ್ಮಯದಲ್ಲಿ ಹಲವಾರು ಪ್ರಕಾರಗಳಿವೆ. ತಿಳಿವಿನ ಈ ಪ್ರಕಾರಗಳ ಬಗೆಗೆ ವೇದಗಳು ಸವಿಸ್ತಾರವಾಗಿ ವರ್ಣಿಸುತ್ತವೆ. ಆದ್ದರಿಂದ ಆಧ್ಯಾತ್ಮಿಕ ತಿಳಿವಿನ ಮಟ್ಟಿಗೆ ಹೇಳುವುದಾದರೆ ಅದನ್ನು ವೇದಗಳಲ್ಲಿ ಅಪ್ರತಿಮವಾಗಿ ವರ್ಣಿಸಲಾಗಿದೆ ಎಂದೇ ಭಾಗವತವನ್ನು ವೇದಗಳೆಂಬ ಕಲ್ಪತರುವಿನ ಮಾಗಿದ ಫಲವೆಂದು ವರ್ಣಿಸಲಾಗಿದೆ. ಒಂದು ಮರಕ್ಕೆ ಸಿಗುವ ಗೌರವವು ಆ ಮರ ನೀಡುವ ಫಲವನ್ನು ಅವಲಂಬಿಸುತ್ತದೆ. ಉದಾಹರಣೆಗೆ, ಹಣ್ಣುಗಳು ರಾಜ ಎನಿಸಿಕೊಂಡ ಮಾವಿನ ಹಣ್ಣುಗಳನ್ನು ನೀಡುತ್ತದಾದ್ದರಿಂದ ಮಾವಿನ ಮರಕ್ಕೆ ಹೆಚ್ಚಿನ ಬೆಲೆ. ಮಾವಿನ ಹಣ್ಣು ಮಾಗಿ ಸೇವನೆಗೆ ಅರ್ಹವೆನಿಸಿದಾಗ ಅದು ಮರವು ನೀಡಿದ ಅತ್ಯುಚ್ಚ ಫಲವೆಂದಾಗುತ್ತದೆ. ಅದೇ ರೀತಿ ಶ್ರೀಮದ್ ಭಾಗವತವು ವೇದಗಳೆಂಬ ಮರವು ನೀಡಿದ ಅತಿ ಮಧುರ ಫಲವೆಂದು ತಿಳಿಯಬೇಕು. ಅದೇ ರೀತಿ ಮಾವಿನ ಹಣ್ಣು ಕುಟುಕಿಗೆ ಸಿಕ್ಕಿ ಹೇಗೆ ಹೆಚ್ಚು ಸವಿಯಾಗುತ್ತದೋ ಹಾಗೆ ಶ್ರೀಮದ್ ಭಾಗವತವು ಶುಕಮುನಿಗಳ ಲೋಕೋತ್ತರ ವಾಣಿಯಿಂದ ಮೊಳಗಿ ಬಂದಿರುವ ಕಾರಣ ಹೆಚ್ಚು ಮಧುರವಾಗಿದೆ. ಮಾತಾಜಿ ಓದ್ಲಾ? ಯಾರಾದ್ರೂ ಓದ್ತೀರಾ? ಬೇರೆಯವ್ರು ಯಾರಾದ್ರೂ? ಮಾತಾಜಿ ಓದ್ತೀನಿ ಮಾತಾಜಿ. ಓದಿ ಪ್ರಭುಜಿ. ಯಾರು ಓದಿಲ್ಲ ಅಂದ್ರೆ ಮಾತಾಜಿನೇ ಕಂಟಿನ್ಯೂ ಮಾಡ್ತಾರೆ. ಶ್ರೀಮದ್ ಭಾಗವತವನ್ನು ಗುರು ಶಿಷ್ಯ ಪರಂಪರಾ ಕ್ರಮದಲ್ಲಿ ಯಾವುದೇ ಭಂಗವಿಲ್ಲದೆ ಪಡೆದುಕೊಳ್ಳಬೇಕು. ಮರದ ಮೇಲಿನಿಂದ ಮಾಗಿದ ಫಲವನ್ನು ಮರದಲ್ಲಿ ಕುಳಿತಿರುವ ಜನರ ಮೂಲಕ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಮರದ ಮೇಲ್ಭಾಗದಿಂದ ನೆಲಕ್ಕೆ ಬಂದಾಗ ಹಣ್ಣು ಒಡೆಯುವುದಿಲ್ಲ. ಪರಂಪರಾ ಪದ್ಧತಿಯ ದ್ವಾರ ಭಾಗವತವನ್ನು ಪಡೆದುಕೊಂಡಾಗ ಅದು ಅದೇ ರೀತಿ ಒಡೆಯುವುದಿಲ್ಲ. ಆಧ್ಯಾತ್ಮಿಕ ಜ್ಞಾನಾರ್ಜನೆಗೆ ಪರಂಪರಾ ಪದ್ಧತಿಯೇ ಏಕೈಕ ಮಾರ್ಗವೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಂತಹ ತಿಳಿವು ಶಾಸ್ತ್ರಗಳ ನಿಜವಾದ ಉದ್ದೇಶವನ್ನು ಬಲ್ಲ ಪ್ರಮಾಣಭೂತರಿಂದ ಗುರು ಶಿಷ್ಯ ಪರಂಪರೆಯ ಮೂಲಕ ಹರಿದು ಬರಬೇಕು. ಭಾಗವತಂ ಎನ್ನುವ ಆತ್ಮ ಸಾಕ್ಷಾತ್ಕೃತನ ಬಾಯಿಂದ ಶ್ರೀಮದ್ ಭಾಗವತವನ್ನು ಕಲಿಯಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದರು. ಭಾಗವತ ಎಂದರೆ ದೇವೋತ್ತಮ ಪುರುಷನಿಗೆ ಭಗವಾನ್ ಸಂಬಂಧಪಟ್ಟ ಎಂದು ಅರ್ಥ. ಆದ್ದರಿಂದ ಭಕ್ತನನ್ನು ಕೆಲವು ಸಲ ಭಾಗವತಂ ಎಂದು ಕರೆಯುವುದುಂಟು. ಹಾಗೆಯೇ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಗೆ ಸಂಬಂಧಪಟ್ಟ ಗ್ರಂಥವನ್ನು ಕೂಡ ಭಾಗವತಂ ಎಂದು ಕರೆಯಲಾಗಿದೆ. ಶ್ರೀಮದ್ ಭಾಗವತದ ನಿಜವಾದ ರುಚಿಯನ್ನು ಸವಿಯಬೇಕಾದರೆ ಭಾಗವತಂ ಎನ್ನುವ ವ್ಯಕ್ತಿಯ ಉಪದೇಶ ಸ್ಕ್ರಾಲ್ ಮಾಡಿ ಮಾತಾಜಿ. ಭಾಗವತಂ ಎನ್ನುವ ವ್ಯಕ್ತಿಯ ಪ್ರತಿಪಾದಿಸಿದ್ರಲ್ಲಿ ತನಕ ಓದಿ ಪ್ರಭುಜಿ. ಇನ್ನೊಬ್ರು ಯಾರಾದ್ರೂ ಓದ್ಲಿ. ಉಪದೇಶ ಪಡೆಯಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದರು. ಮುಕ್ತ ಜೀವಿಯು ಕೂಡ ಶ್ರೀಮದ್ ಭಾಗವತವನ್ನು ಓದ್ಲಿ. ಹರೇ ಕೃಷ್ಣ. ಓದಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಓದ್ತೀನಿ ಮಾತಾಜಿ. ಓದಿ. ಶ್ರೀಮದ್ ಭಾಗವತವನ್ನು ಸವಿಯಬಹುದಾಗಿದೆ. ತಾವು ತಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ಮುಕ್ತರಾಗಿದ್ದರೂ ಕೂಡ ಶ್ರೀಮದ್ ಭಾಗವತವನ್ನು ಸವಿದ ಮೇಲೆಯೇ ತಾವೊಬ್ಬ ಶ್ರೇಷ್ಠ ಭಕ್ತರಾದುದಾಗಿ ಶುಕಮುನಿಗಳು ಒಪ್ಪಿಕೊಳ್ಳುತ್ತಾರೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಕಾಯಕದಲ್ಲಿ ಮುನ್ನಡೆ ಬಯಸುವ ಆತನು ಶ್ರೀಮದ್ ಭಾಗವತದ ಭಾವಾರ್ಥವನ್ನು ಅಧಿಕೃತ ಭಕ್ತರ ಗೋಷ್ಠಿಯಲ್ಲಿ ಚರ್ಚಿಸಿ ಸವಿಯಬೇಕು. ನಿರಾಕಾರ ಬ್ರಹ್ಮನಲ್ಲಿ ತಮಗೆ ಅತಿಶಯ ಮೋಹವಿದ್ದಿತ್ತಾದರೂ ಕೃಷ್ಣನ ಲೀಲಾ ವಿಲಾಸಗಳನ್ನು ತಮ್ಮ ತಂದೆ ವ್ಯಾಸರ ಬಾಯಿಂದ ಕೇಳಿದಾಗ ತಾವು ಶ್ರೀಮದ್ ಭಾಗವತಕ್ಕೆ ಆಕರ್ಷಿತರಾದರಾಗಿ ಶುಕಮುನಿಗಳು ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ 1ನೇ ಅಧ್ಯಾಯ ಶ್ಲೋಕ 9 ಒಪ್ಪಿಕೊಂಡಿದ್ದಾರೆ. ವ್ಯಾಸರು ಆತ್ಮ ಸಾಕ್ಷಾತ್ಕೃತರಾಗಿದ್ದರು. ಅವರು ಲೋಕೋತ್ತರ ದಿವ್ಯ ಜ್ಞಾನಕ್ಕೆ ನೀಡಿದ ಕೊಡುಗೆಯನ್ನು ಶುಕಮುನಿಗಳು ಪರಂಪರಾ ಪದ್ಧತಿಯನುಸಾರ ಪಡೆದರೆಂಬುದು ಮೇಲೆ ಹೇಳಲಾಗಿರುವ ಮಾತಿನ ಭಾವ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಸೊ ನಿಮ್ಗೆ ಇವಾಗ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಎಂ ವಾಪಿ ಸ್ಮರಣ್ ಭಾವಂ ಆ ಶ್ಲೋಕ ಗೊತ್ತಿದ್ಯಾ ಯಾರಿಗಾದ್ರೂ? ಅಕ್ಷರ ಬ್ರಹ್ಮ ಯೋಗ ಭಗವದ್ಗೀತೆ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಭಗವತ್ ಪ್ರಾಪ್ತಿ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳಿದ್ದಾರೆ. ಪ್ರಭುಪಾದರು ಹೇಳುವಂತಹ ಆ ಒಂದು ಟೈಟಲ್ ಅನ್ನೇ ನೀವು ಹೇಳ್ಬೇಕಾಗತ್ತೆ ಮಾತಾಜಿ. ಅಕ್ಷರ ಪರಬ್ರಹ್ಮ ಯೋಗ ಕರೆಕ್ಟ್ ಇದೆ, ಬಟ್ ನೀವು ಅದನ್ನ ಭಗವತ್ ಪ್ರಾಪ್ತಿ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಪ್ರಭುಪಾದರು. ಸೊ ಆ ಒಂದು ಹೆಸರನ್ನು ಸಹ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಅದರಲ್ಲಿ ನಿಮ್ಗೆ ಆ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮ್ಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಹೇಳಿದ್ರು ಅಲ್ವಾ? ಅಂದ್ರೆ ನಾವು ಸಾಯುವ ಸಮಯದಲ್ಲಿ ಯಾವ ಒಂದು ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಅದೇ ಒಂದು
ಭಾವ ಇರುವಂತಹ ದೇಹ ನಮ್ಗೆ ಸಿಗುತ್ತೆ ಅಂತ ಹೇಳಿದ್ರು ಅಲ್ವಾ? ನಿಮ್ಗೆ ಇದನ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ ನೀವು? ಹೇಗೆ ಅರ್ಥ ಮಾಡಿಸಿದ್ರು ಇದನ್ನ ನಿಮ್ಗೆ ಫಸ್ಟ್ ಲೆವೆಲ್ 1 ಅಲ್ಲಿ ಅಥವಾ ಲೆವೆಲ್ 2 ಅಲ್ಲಿ ಹೇಗೆ ಅರ್ಥ ಅಂದ್ರೆ ಮಾಡ್ಕೊಂಡ್ರಿ? ಮರಣ ಸಮಯದಲ್ಲಿ ಯಾವ ಭಾವನೆ ಇಟ್ಕೊಂಡಿರ್ತೀವೋ ಆ ಲೋಕ ಯಾವ ಯೋಚನೆ ಇಟ್ಕೊಂಡು ಪ್ರಾಣ ಬಿಡ್ತೀವೋ ಮಾತಾಜಿ, ಯಾವ ಕೊನೆ ಗಳಿಗೆಯಲ್ಲಿ ಯಾರು ಏನನ್ನ ಸ್ಮರಣೆ ಮಾಡ್ಕೊಂಡು ಪ್ರಾಣ ಬಿಡ್ತೀವೋ ಅದೇ ರೀತಿ ಹುಡ್ತಾರೆ ಅಂತ ಹೇಳಿದ್ರು ಮಾತಾಜಿ. ಅದನ್ನ ಹೇಗೆ ಅರ್ಥ ಮಾಡಿದ್ರೆ ಏನ್ ಎಕ್ಸಾಂಪಲ್ ಕೊಟ್ರು? ಏನ್ ಎಕ್ಸಾಂಪಲ್ ಕೊಟ್ರು? ಅಂದ್ರೆ ಉದಾಹರಣೆಗೆ ನಾವು ಹೆಂಡತಿ ನೆನ್ಸ್ಕೊಂಡ್ರೆ ನಾವು ಮುಂದಿನಲ್ಲಿ ಹೆಣ್ಣಾಗೆ ಹುಡ್ತೀವಿ, ಹೆಣ್ಣಾಗೆ ಹುಡ್ತೀವಿ. ಇದು ನಾರಾಯಣ ಅಂತ ಕೂಗ್ದಲ್ವಾ ಮಾತಾಜಿ ಅಜಾಮಿಳ? ಜಡಭರತ ಮಾತಾಜಿ. ಜಡಭರತ ಅಲ್ವಾ? ಜಡಭರತ ಅವ್ರು ಯಾರಾಗಿದ್ರು ಪ್ರಭುಜಿ? ಜಡಭರತ ಅವ್ರ ಹಿಂದಿನ ಜನ್ಮದಲ್ಲಿ ಏನಾಗಿದ್ರು? ಭರತ ಮಹಾರಾಜ ಆಗಿರ್ತಾರೆ ಮಾತಾಜಿ. ಭರತ ಮಹಾರಾಜ ಆಗಿರ್ತಾರೆ. ನಿಮ್ಗೆ ಭರತ ಮಹಾರಾಜನ ಎಕ್ಸಾಂಪಲ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಅದ್ ಏನ್ ಹೇಳ್ತಿದ್ದಾರೆ ಭಗವಂತ ಅದ್ ಅರ್ಥ ಆಗ್ತಿತ್ತ ನಿಮ್ಗೆ? ಹೇಗೆ ಅರ್ಥ ಆಗ್ಬೇಕಾಗಿತ್ತೋ ಆಗ ಅರ್ಥ ಆಗ್ತಿತ್ತ? ಇಲ್ಲ ಮಾತಾಜಿ, ಆಗ್ತಿರ್ಲಿಲ್ಲ. ಅಲ್ವಾ? ಅಂದ್ರೆ ನಾವ್ ಏನನ್ನ ಜಿಂಕೆ ಅರ್ಥ ಆಗ್ಬಿಡ್ತಾರೆ ಮುಂದೆ. ಮಾಡ್ಬೇಕು? ಅಲ್ವಾ? ಅವ್ರು ಜಿಂಕೆನೇ ಜ್ಞಾಪಿಸ್ಕೊಂಡು ಅವರು ದೇಹವನ್ನ ಬಿಡೋದ್ರಿಂದ ಅವ್ರು ಜಿಂಕೆ ಆಗ್ತಾರೆ ಅಲ್ವಾ? ಮತ್ತೆ ಅವರು ಜಡಭರತನಾಗಿ ಹುಟ್ಟಿ ಅವರು ಮತ್ತೆ ಆ ಒಂದು ಜನ್ಮದಲ್ಲಿ ಅವರು ಭಗವಂತನ ಭಕ್ತಿಯನ್ನ ಪರಿಪೂರ್ಣವಾಗಿ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಲ್ವಾ? ನಿಮ್ಗೆ ಈ ತರ ಭಗವದ್ಗೀತೆಯಲ್ಲಿ ಏನೆಲ್ಲ ಭಗವಂತ ಹೇಳಿದರೆ ಅದನ್ನ ನಿಮ್ಗೆ ಹೇಗೆ ಅರ್ಥ ಮಾಡಿಸಿದ್ರು ಅಂದ್ರೆ ಭಾಗವತದಲ್ಲಿ ಬರುವಂತಹ ಆ ಒಂದು ಏನ್ ಹೇಳ್ತಾರೆ ವಿಚಾರಗಳನ್ನ ಹೇಗೆ ನಿಮ್ಗೆ ಅರ್ಥ ಮಾಡಿಸಿದ್ದು ಅಲ್ವಾ? ಅಲ್ಲಿ ಬರುವಂತ ದೃಷ್ಟಾಂತಗಳನ್ನ ಹೇಳಿ ನಿಮ್ಗೆ ಅರ್ಥ ಮಾಡಿಸಿದ್ರು. ಅಂದ್ರೆ ಏನ್ ಅರ್ಥ? ಇವಾಗ ಭಗವದ್ಗೀತೆಯಲ್ಲಿ ಏನನ್ನ ಹೇಳಿದರೆ ಭಗವಂತ, ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ವಿತ್ ಎಕ್ಸಾಂಪಲ್ಸ್. ಅಂದ್ರೆ ನಮ್ಗೆ ಭಾಗವತ ಬೇಕು ಅಲ್ವಾ? ಅಲ್ಲಿ ಏನು ಹೇಳ್ತಾ ಇದ್ರೆ ತತ್ವಗಳನ್ನ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಭಾಗವತದಲ್ಲಿ ನಮ್ಗೆ ಆ ಭಗವಂತ ಭಕ್ತರ ನಡುವೆ ನಡೆದಿರುವಂತಹ ಆ ಒಂದು ಏನು ವಿನಿಮಯ ಇದೆಯೋ ಅದರಿಂದ ನಮ್ಗೆ ಅರ್ಥ ಆಗತ್ತೆ ಅಲ್ವಾ? ಸೊ ಅದಕ್ಕೆ ಈ ಭಾಗವತ ಅನ್ನೋದು ನಮ್ಗೆ ತುಂಬಾ ಮುಖ್ಯ ಆಗತ್ತೆ. ಅಲ್ಲಿರೋದು ಬೇರೆ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಬ್ಯಾಕ್ಗ್ರೌಂಡ್ ಬರ್ತಾ ಇದೆ. ಹರೇ ಕೃಷ್ಣ, ನಾನು ಬ್ಯಾಕ್ ಹೋಗಿ ನಾನು ಮ್ಯೂಟ್ ಮಾಡಕ್ ಕಷ್ಟ ಆಗುತ್ತೆ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಏನನ್ನ ಅರ್ಥ ಮಾಡ್ಕೋಬೇಕು? ಭಗವದ್ಗೀತೆ ಅನ್ನೋದು ಅಂಡರ್ ಗ್ರಾಜುಯೇಟ್ ಸ್ಟಡಿ, ಸೊ ಭಾಗವತಂ ಅನ್ನೋದು ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ. ಸೊ ಅದ್ರಲ್ಲಿ ನಮ್ಗೆ ಎಷ್ಟೊಂದು ಕೇಸ್ ಸ್ಟಡೀಸ್ ಇದೆ. ಅಂದ್ರೆ ನೋಡಿ, ಈ ತರ ಭಕ್ತ ಇದ್ರು, ಸೊ ಅವರು ಭಗವಂತನಿಗೆ ಈ ತರ ಭಕ್ತಿಯನ್ನ ಮಾಡಿದ್ರು, ಅವ್ರಿಗೆ ಈ ತರ ಒಂದು ಕೃಪೆ ಭಗವಂತ ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಗೆ ನೋಡಿ ಎಲ್ಲವನ್ನ ನಾವು ಭಾಗವತಮಲ್ಲಿ ಅರ್ಥ ಮಾಡ್ಕೊಂತಾ ಹೋಗ್ತೀವಿ ನಾವು ಅಲ್ವಾ? ಇವಾಗ ಪ್ರಹ್ಲಾದನ ಒಂದು ಇದೇ ಆಗ್ಲಿ, ಅವನ ಭಕ್ತಿ, ಸೊ ನಾವ್ ಅದನ್ನ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಳೋದಿಲ್ಲ ಅಲ್ವಾ? ಆದ್ರೆ ಭಾಗವತದಲ್ಲಿ ನಾವು ತಿಳ್ಕೊತೀವಿ. ಸೊ ಭಾಗವತದಲ್ಲಿ ಏನಿದೆ? ಭಗವಂತ ಇದ್ದಾರೆ, ಭಕ್ತ ಇದ್ದಾರೆ, ಅವ್ರ ಇಬ್ಬರ ನಡುವೆ ಇರುವಂತಹ ಭಕ್ತಿ ಇದೆ ಅಲ್ವಾ? ಸೊ ನಮ್ಗೆ ಕೃಷ್ಣ ಏನ್ ಹೇಳಿದ್ರು? ಭಕ್ತಿ ಮಾಡಿ ಅಂತ ಹೇಳ್ಬಿಟ್ರು. ಮನ್ಮನಾಭವ ಮದ್ಭಕ್ತೋ ಅಂತ ಹೇಳಿದ್ರು. ಪ್ರತಿ ಕ್ಷಣ ನನ್ನ ಸ್ಮರಣೆ ಮಾಡಿ ಅಂತ ಹೇಳಿದ್ರು ಅಲ್ವಾ? ಆದ್ರೆ ನಮ್ಗೆ ಹೇಗೆ ಮಾಡೋದು? ಅದಿಲ್ಲ ಅಲ್ಲಿ ಮಾಹಿತಿ ಅಲ್ವಾ? ಆದ್ರೆ ಭಾಗವತದಲ್ಲಿ ನಮ್ಗೆ ಎಲ್ಲವನ್ನ ನಾವು ಅರ್ಥ ಮಾಡ್ಕೋಬಹುದು ವಿತ್ ಎಕ್ಸಾಂಪಲ್ಸ್ ಅಲ್ವಾ? ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾಗವತವನ್ನ ನಾವು ತಿಳ್ಕೋಬೇಕು. ಸೊ ಭಾಗವತ ಅಂದ್ರೆ ನಮ್ಗೆ ಅದೆಷ್ಟು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಈಗ ವೇದಗಳು ಅಲ್ವಾ? ವೇದಗಳಲ್ಲಿ ಇವಾಗ ಅದಕ್ಕೆ ಒಂದು ಮಾವಿನ ಮರಕ್ಕೆ ಹೋಲಿಸ್ತಾ ಇದ್ದಾರೆ ವೇದಗಳನ್ನ. ಆ ಮಾವಿನ ಮರ ಯಾವಾಗ ಅದರ ಶ್ರೇಷ್ಠತೆ ಪಡ್ಕೊಳುತ್ತೆ ಅಂದ್ರೆ ಅದ್ರಲ್ಲಿ ಹಣ್ಣು ಬರ್ಬೇಕು ಅಲ್ವಾ? ಹಣ್ಣು ಬರ್ಲಿಲ್ಲ ನಿಮ್ಗೆ ಮಾವಿನ ಮರಕ್ಕೆ ಏನಾದ್ರು ನೀವು ಬೆಲೆಯನ್ನ ಕೊಡ್ತೀರಾ? ಇಲ್ಲ ಅಲ್ವಾ? ಮತ್ತೆ ಅಲ್ಲಿ ಎಂತಹ ಹಣ್ಣು ಬಂದ್ರೆ ಆ ಮಾವಿನ ಮರಕ್ಕೆ ಇನ್ನ ಒಂದು ಬೆಲೆ ಬರುತ್ತೆ. ತುಂಬಾ ರಸಭರಿತವಾದ ಹಣ್ಣು ಅಲ್ಲ, ರಸಭರಿತವಾದ ಹಣ್ಣು ಬಂದಿರುವಂತಹ ಮಾವಿನ ಗಿಡಕ್ಕೆ ಇನ್ನ ತುಂಬಾ ಬೆಲೆ ಇರುತ್ತೆ. ಅದೇ ತರನೇ ಈ ವೇದಗಳನ್ನ ನೀವು ಮರ ಅಂತ ಅನ್ಕೊಂಡ್ರೆ ಆ ಮರದಿಂದ ಬಂದಿರುವಂತಹ ಹಣ್ಣು ಯಾವುದು? ಭಾಗವತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಭಾಗವತದಲ್ಲಿ ಬಂದಿರುವಂತಹ ಹಣ್ಣು ಯಾವ ತರ ಇದೆ ಅಂತಂದ್ರೆ, ನಾವ್ ಯಾವಾಗ್ಲೂ ನಮ್ಗೆ ಮಾವಿನ ಹಣ್ಣು ತಿನ್ಬೇಕಾದ್ರೆ ನಮ್ಗೆ ಅಡ್ಡ ಬರೋದು ಯಾವುದು? ಚಿಪ್ಪೆ ಮತ್ತೆ ವಾಟೆ ಅಲ್ವಾ? ಚಿಪ್ಪೆನೂ ಇಲ್ಲ, ವಾಟೆನೂ ಇಲ್ಲ, ಪೂರ್ತಿ ರಸ ಇರುವಂತಹ ಮಾವಿನ ಹಣ್ಣನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೆಂಗಿರುತ್ತೆ? ನೀವು ಬಾಯಿಗೆ ಹಾಕೊಂಡಿದ ತಕ್ಷಣ ಅದು ಕರಗಿ ಒಳಗಡೆ ಹೋಗ್ಬೇಕು. ಆ ತರ ಮಾವಿನ ಹಣ್ಣು ಅಲ್ವಾ? ನಿಮ್ಗೆ ಏನು ಅಡ್ಡ ಬರೋದಿಲ್ಲ, ಸಿಪ್ಪೆನೂ ಅಡ್ಡ ಬರೋದಿಲ್ಲ, ಒಳಗಡೆ ಇರುವಂತಹ ವಾಟೆನೂ ಅಡ್ಡ ಬರೋದಿಲ್ಲ. ಅಂತಹ ಒಂದು ಹಣ್ಣಿಗೆ ಈ ಭಾಗವತಮನ್ನ ಹೋಲಿಸ್ತಾ ಇದ್ದಾರೆ. ಅದಕ್ಕೆ ಅದನ್ನ ಏನಂತ ಕರೀತಾರೆ? ಸೊ ಅದರಲ್ಲಿ ಒಂದು ಸ್ವಲ್ಪನೂ ಸಹ ಈ ಒಂದು ಭೌತಿಕ ಪ್ರಪಂಚದ ಆ ಒಂದು ಟಿಂಜ್ ಅಂತ ಹೇಳ್ತೀವಲ್ವಾ, ಈ 3 ಗುಣಗಳ ಟಿಂಜ್, ಅದು ಏನು ಇಲ್ವೇ ಇಲ್ಲ, ಅದು ಕಲ್ಮಶವೇ ಇಲ್ಲ ಅದು. ಸೊ ಅದಕ್ಕೋಸ್ಕರ ಆ ವರ್ಡ್ ಬರ್ತಿಲ್ಲ ನನಗೆ, ಆಕ್ಚುಲಿ ಬಂದ್ರೆ ನಾನು ಹೇಳ್ತೀನಿ. ಸೊ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅದಕ್ಕೆ ಆ ಒಂದು ಭಾಗವತಂ ಅಂತಂದ್ರೆ ಅಮಲ ಪುರಾಣ ಅಂತ ಹೇಳ್ತಾರೆ. ಮಲ ಅನ್ನೋದೇ ಇಲ್ಲ ಅದರಲ್ಲಿ, ಅಮಲ ಪುರಾಣ. ಆ ಮಲ
ಸೊ ಆ ವೇಸ್ಟ್ ವರ್ಜಿಸೋಣ, ಇದನ್ನ ಬೇಡ ಅಂತ ನಾವು ದೇಹದಲ್ಲಿ ನಾವ್ ಏನ್ ಮಾಡ್ತೀವಿ, ಆಹಾರ ತಿಂದ್ಮೇಲೆ ನಾವು ಇದೆಲ್ಲಾನು ಸಹ ಡೈಜೆಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಆ ಮಲವನ್ನ ನಾವು ವಿಸರ್ಜನೆ ಮಾಡ್ತೀವಿ ಅಲ್ವಾ, ಆ ಕಲ್ಮಶ ಅದನ್ನ ವಿಸರ್ಜನೆ ಮಾಡ್ತೀವಿ. ಆದ್ರೆ ಇದು ಅಮಲ ಪುರಾಣ, ಮಲ ಅನ್ನೋದೇ ಇಲ್ಲ ಈ ಭಾಗವತಮಲ್ಲಿ, ಅಷ್ಟು ಶ್ರೇಷ್ಠವಾದಂತಹ ಪುರಾಣ. ಮತ್ತೆ ನಮ್ಗೆ ಇದನ್ನ ಬರ್ದಿರೋದು ಯಾರು, ವೇದವ್ಯಾಸರು ಬೇರೆ ಯಾರು ಅಲ್ಲ ಅಲ್ವಾ, ಭಗವಂತನೇ ಅವರು ಸಾಹಿತ್ಯ ಅವತಾರದಲ್ಲಿ ಅವರು ಬಂದಿದ್ದಾರೆ ಅಲ್ವಾ. ಸೊ ಅವರು ಲಿಟರರಿ ಇನ್ಕಾರ್ನೇಷನ್ ಅಂತ ನಾವು ಕರಿತೀವಿ ವೇದವ್ಯಾಸರನ್ನ. ಭಗವಂತನೇ ವೇದವ್ಯಾಸರಾಗಿ ಬಂದು ಅವರು ಈ ವೇದಗಳನ್ನ ಅವರು ಬರ್ದಿದ್ದಾರೆ. ಆಮೇಲೆ ಏನಾಯ್ತು, ಆ ವೇದಗಳನ್ನ ನಾವು ಯಾರ ಬಾಯಿಂದ ನಾವು ತಿಳ್ಕೊಂಡ್ವಿ, ಯಾರ ಮುಖಾಂತರ ನಾವು ತಿಳ್ಕೊಂಡ್ವಿ, ಸರಿ ಭಾಗವತಮನ್ನ ಬರ್ದಿರೋದು ಯಾರು, ವೇದವ್ಯಾಸರು. ಸೊ ಈ ವೇದವ್ಯಾಸರು ಬರ್ದಿರುವಂತಹ ಭಾಗವತವನ್ನ ನಾವು ಯಾರ ಮುಖಾಂತರ ನಾವು ತಿಳ್ಕೊಂಡ್ವಿ, ಅವರು ಭಗವಂತ ಭಕ್ತರು ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಯಾವ್ದಾದ್ರು ಒಂದು ಹಣ್ಣನ್ನ ಗಿಣಿ ಕಚ್ಚಿದ್ರೆ ಅದು ತುಂಬಾ ಸಿಹಿಯಾಗಿರುತ್ತೆ ಅಲ್ವಾ. ಅದೇ ತರನೇ ಇಲ್ಲಿ ಶುಕ ಮುನಿಗಳ ಬಾಯಿಂದ ಬಂದಿದೆ, ಅವರ ಬಾಯಿಂದ ಬಂದಿರುವಂತಹ ಈ ಒಂದು ಭಾಗವತಂ ಅದಿನ್ನ ಸವಿಯಾಗಿದೆ ಅಲ್ವಾ. ಶುಕ ಮುಖಾಮೃತ ದ್ರವ ಸಂಯುತಂ ಅಲ್ವಾ. ಇದನ್ನ ಯಾರಿಗೆ ಕೇಳಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ. ಅಂತಹ ಮಾವಿನ ಹಣ್ಣನ್ನ ಕೊಟ್ರೆ ನೀವು ಬೇಡ ಅಂತೀರಾ, ಅದ್ರಲ್ಲಿ ಚಿಪ್ಪೆ ಇಲ್ಲ, ವಾಟೆ ಇಲ್ಲ, ಅಂತಹ ಮಾವಿನ ಹಣ್ಣನ್ನ ನೀವು ಕೊಟ್ರೆ ಬೇಡ ಅಂತೀರಾ? ಇಲ್ಲ ಅಲ್ವಾ. ಯಾರು ಬುದ್ಧಿವಂತನಾದವರು ಯಾರು ಬೇಡ ಅನ್ನಲ್ಲ. ಅದೇ ತರನೇ ಈ ಭಾಗವತಂ ಅದೇ ತರ ರಸಭರಿತವಾಗಿದೆ, ಶುಕಮುನಿಗಳ ಮುಖಾರವಿಂದದಿಂದ ಬಂದಿದೆ ಅದು, ಅಂತಹ ಶುದ್ಧ ಭಕ್ತನಿಂದ ಬಾಯಿಂದ ಬಂದಿದೆ. ಸೊ ಶುಕಮುನಿಗಳೇ ಹೇಳೋ ಹಾಗೇನೆ ಅವರ ತಾಯಿಯ ಗರ್ಭದಲ್ಲಿ ಅವರು 16 ವರ್ಷಗಳ ಕಾಲ ಇದ್ದಾರೆ ಅವರು ಶುಕಮುನಿಗಳು ಅಲ್ವಾ. ಅವ್ರು ಹೊರಗಡೆನೆ ಬರ್ತಿಲ್ಲ, ಯಾಕಂದ್ರೆ ಹೊರಗಡೆ ಬಂದ್ರೆ ನಾನು ಈ ಒಂದು ಭೌತಿಕ ಪ್ರಪಂಚದ ಮಾಯೆಗೆ ಒಳಗಾಗ್ಬಿಡ್ತೀನಿ ನಾನು ಅಂತ ಹೊರಗಡೆ ಬರ್ತಿಲ್ಲ. ಸೊ ಅದಕ್ಕೆ ವೇದವ್ಯಾಸರು ಎಷ್ಟೇ ಕೇಳ್ಕೊಂಡ್ರು ಬರ್ಲಿಲ್ಲ. ಕೊನೆಗೆ ಶ್ರೀಕೃಷ್ಣ ಹತ್ರ ಹೋಗಿ ಅವರು ತಮ್ಮ ದುಃಖವನ್ನ ತೋಡ್ಕೋತಾರೆ, ನನ್ನ ಹೆಂಡತಿಗೆ ಸಾಕಾಗ್ತಾ ಇದೆ ಮಗುವನ್ನ ಇಟ್ಕೊಳೋದು ಒಳಗಡೆ, ನೀವೇ ಬಂದು ಮಗುಗೆ ಹೇಳಿ ಹೊರಗಡೆ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಕೃಷ್ಣ ಬಂದು ಅವ್ರಿಗೆ ಅಭಯವನ್ನ ಕೊಡ್ತಾರೆ ಅಲ್ವಾ, ನೀನು ಹೊರಗಡೆ ಬಾ, ಸೊ ನಿನಗೆ ಈ 3 ಗುಣಗಳು ಅದರ ಪರಿಣಾಮ ಏನು ಬೀರೋದಿಲ್ಲ, ನಾನು ನಿನಗೆ ಅಭಯವನ್ನ ಕೊಡ್ತೀನಿ ಅಂದಾಗ ಶುಕಮುನಿಗಳು ಬರ್ತಾರೆ. ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಯಾವುದೇ ಒಂದು ಸಂಸ್ಕಾರ ಕ್ರಿಯೆನ ಅವ್ರು ನಡೆಸ್ಕೊಳೋದೇ ಇಲ್ಲ, ಅವರು ಮನೆ ಬಿಟ್ಟು ಓಡೋಗ್ತಾರೆ ಅವರು ಕಾಡಿಗೆ. ಯಾಕೆಂದ್ರೆ ಅವರು ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ಅವರು ಮುಕ್ತ ಜೀವ, ಅವ್ರಿಗೆ ಆತ್ಮಜ್ಞಾನ ಗೊತ್ತು, ತಾನು ಯಾರು ಅಂತ ಗೊತ್ತು, ತಾನು ಆತ್ಮ, ನಾನು ಈ ಶರೀರ ಅಲ್ಲ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅವರು ಈ ಸಂಸಾರ ಬಂಧನಕ್ಕೆ ಸಿಕ್ಕಾಕೋಬಾರ್ದು ಅಂತ ಹೇಳ್ಬಿಟ್ಟು ಅವರು ಕಾಡಿಗೆ ಹೊರಟೋಗ್ತಾರೆ ಅಲ್ವಾ. ವೇದವ್ಯಾಸರು ಏನ್ ಮಾಡ್ತಾರೆ, ಅವ್ರನ್ನ ಮತ್ತೆ ವಾಪಸ್ಸು ಕರ್ಕೊಂಡ್ ಬರ್ಲಿಕ್ಕೆ ಅವರು ಏನು ಪ್ರಯೋಗವನ್ನ ಮಾಡ್ತಾರೆ, ಉಪಾಯವನ್ನ ಮಾಡ್ತಾರೆ, ತನ್ನ 2 ಶಿಷ್ಯರನ್ನ ಕಳಿಸ್ತಾರೆ. 2 ಶಿಷ್ಯರನ್ನ ಕಳಿಸಿ ಎಲ್ಲಿ ಆ ಶುಕಮುನಿಗಳು ಕುತ್ಕೊಂಡು ಧ್ಯಾನ ಮಾಡ್ತಾ ಇದಾರೋ ಅಲ್ಲಿ ಅವರು ಮರವನ್ನ ಕಡಿಯೋ ತರ ಅವ್ರು ಆಕ್ಟಿಂಗ್ ಮಾಡ್ತಾರೆ. ಮಾಡ್ಬಿಟ್ಟು ಅವರು ಬಾಯಿಂದ ಕಡಿತಾ ಇರ್ಬೇಕಾದ್ರೆ ಅವ್ರು ಏನು ಬಾಯಿಂದ ಅವರು 2 ಶ್ಲೋಕಗಳನ್ನ ಹೇಳ್ತಾರೆ, ಭಾಗವತಂ ಶ್ಲೋಕವನ್ನ ಅಲ್ವಾ. ಸೊ ಅವೆರಡನ್ನ ನನ್ಗೆ ಬಾಹೆಟ್ ಮಾಡ್ಕೊಂಡಿಲ್ಲ, ಆಕ್ಚುಲಿ ತುಂಬಾ ಚೆನ್ನಾಗಿರುವಂತಹ ಶ್ಲೋಕಗಳು. ಸೊ ಬರ್ಹಾಪೀಡಂ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಬರುತ್ತೆ, ಅಂದ್ರೆ ಭಗವಂತನ ಸೌಂದರ್ಯವನ್ನ ವರ್ಣಿಸುವಂತಹ ಒಂದು ಶ್ಲೋಕ ಅದು. ಸೊ ಅವಾಗ ಆ ಒಂದು ಶ್ಲೋಕವನ್ನ ಕೇಳಿದಾಗ ಶುಕಮುನಿಗಳಿಗೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಸುಂದರವಾಗಿರೋರು ಯಾರಾದ್ರೂ ಇದಾರಾ, ಯಾರದು ಅಂತ ಅವ್ರಿಗೆ ಅನ್ಸುತ್ತೆ, ಅಷ್ಟು ಅವ್ರಿಗೆ ಕುತೂಹಲ ಆಗುತ್ತೆ ಯಾರಿದು ಅಂತ ತಿಳ್ಕೊಬೇಕಂತ. ಸೊ ಮತ್ತೆ ಅವರು ಇನ್ನ ಒಂದು ಶ್ಲೋಕವನ್ನ ಹೇಳ್ತಾರೆ, ಇನ್ನೊಂದು ಯಾವುದು, ಆ ಪೂತನಿಯನ್ನ ಭಗವಂತ ಕೊಲ್ತಾರಲ್ಲ, ಕೊಂದ್ಬಿಟ್ಟು ಅವಳಿಗೆ ತನ್ನನ್ನ ಸಾಯಿಸಕ್ಕೆ ಬಂದಿರುವಂತಹ ಆ ರಾಕ್ಷಸಿಗೆ ಅವರು ತನ್ನ ಲೋಕದಲ್ಲಿ ಅವರು ದಾದಿಯ ಸ್ಥಾನವನ್ನ ಕೊಡ್ತಾರೆ. ಅದಕ್ಕೆ ಇಂತಹ ಕರುಣಾಮೂರ್ತಿ ಯಾರಿದ್ದಾರೆ, ಇಂತಹ ಕರುಣಾ ಸಾಗರನಾಗಿರುವಂತಹ ವ್ಯಕ್ತಿ ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳ್ಕೊಬೇಕು ಅಂತ ಅವ್ರಿಗೆ ಕುತೂಹಲ ಬರುತ್ತೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅವ್ರನ್ನ ಕೇಳ್ತಾರೆ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರು ಹೇಳ್ತಾರೆ, ಇದನ್ನ ನಮ್ಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ, ನಿಮ್ಗೆ ತಿಳ್ಕೊಬೇಕು ಅಂದ್ರೆ ನೀವು ನಮ್ಮ ಗುರುಗಳ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಶುಕಮುನಿಗಳನ್ನ ಕರ್ಕೊಂಡು ಹೋಗ್ತಾರೆ. ಶುಕಮುನಿಗಳು ಅಷ್ಟು ಆಕರ್ಷಿತರಾಗ್ತಾರೆ ಆ 2 ಶ್ಲೋಕಗಳಿಂದ. ಮತ್ತೆ ಅವರು ವಾಪಸ್ಸು ಅವ್ರನ್ನ ಆ ಗುರುಗಳ ಹತ್ರ ಕರ್ಕೊಂಡು ಹೋದಾಗ ಅವ್ರು ಬೇರೆ ಯಾರು ಅಲ್ಲ, ಅವರ ತಂದೆನೆ ಅಲ್ವಾ. ನೋಡಿ, ಅವರು ಎಲ್ಲವನ್ನ ಬಿಟ್ಟು ಸರ್ವಸಂಗ ಪರಿತ್ಯಾಗಿ, ಅವ್ರಿಗೆ ಯಾವುದೇ ಒಂದು ಅಟ್ರಾಕ್ಷನ್ ಇಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಒಂದು ಯಾವುದೇ ವಸ್ತುವನ್ನ ಹೇಳಿ ನಿಮ್ಗೆ ಅದರ ಬಗ್ಗೆ ಅವ್ರಿಗೆ ಅಟ್ರಾಕ್ಷನ್ ಇಲ್ಲ. ಅವರು ಇವಾಗ ಬೇರೆಯವರೆಲ್ಲ ಕೌಪೀನನಾದ್ರೂ ಧರಿಸ್ಕೊಂಡಿದ್ದಾರೆ, ಇವರು ಕೌಪೀನವನ್ನು ಸಹ ಧರಿಸ್ಕೊಂಡಿಲ್ಲ, ಅವರು ನಗ್ನರಾಗಿ ಇದ್ದಾರೆ. 16 ವರ್ಷದ ಬಾಲಕ ನಗ್ನರಾಗಿ ಇದ್ದಾರೆ, ಅವ್ರಿಗೆ ಏನೂ ಬೇಡ, ಅವ್ರಿಗೆ ಅವರು ಆತ್ಮಾರಾಮ, ಅವ್ರಿಗೆ ಮನಸ್ಸಲ್ಲೇ ಅವ್ರಿಗೆ ಸಂತೋಷ ಇದೆ. ನೋಡಿ, ಅಂಥವ್ರು ಸಹ ಈ ಭಾಗವತದ ಶ್ಲೋಕವನ್ನ ಓದಿದಾಗ ಅವರು ಆಕರ್ಷಿತರಾಗ್ತಾರೆ. ಆಕರ್ಷಿತರಾಗಿ ಅವರು ಮತ್ತೆ ವಾಪಸ್ಸು ಬಂದು ವೇದವ್ಯಾಸರ ಹತ್ರ ಅವರು ಭಾಗವತವನ್ನ ಅವರು ತಿಳ್ಕೊತಾರೆ. ತಿಳ್ಕೊಂಡು ಅವರು ಅದನ್ನ ಪರೀಕ್ಷಿತ ಮಹಾರಾಜನಿಗೆ ಇವಾಗ ಅವರು ವಿವರಿಸ್ತಾ ಇರ್ತಾರೆ. 7 ದಿನಗಳು 7 ರಾತ್ರಿಗಳು ಸತತವಾಗಿ ಅವರು ಪರೀಕ್ಷಿತ ಮಹಾರಾಜನಿಗೆ ಅವ್ರು ಏನು ವೇದವ್ಯಾಸರಿಂದ ತಿಳ್ಕೊಂಡಿದಾರೋ ಆ ಒಂದು ಭಾಗವತವನ್ನ ಪರೀಕ್ಷಿತ ಮಹಾರಾಜನಿಗೆ ಅವರು ತಿಳಿಸ್ತಾರೆ.
ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಈ ಭಾಗವತ ಅನ್ನೋದು ಎಂತಹ ಈ ವೈರಾಗಿಗಳನ್ನ, ಜ್ಞಾನಿಗಳನ್ನು ಸಹ, ಮತ್ತೆ ಮುಕ್ತರಾದಂತಹ ಜೀವಿಗಳನ್ನು ಸಹ ಆಕರ್ಷಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಇದರಿಂದ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಭಾಗವತದಿಂದ ಆಕರ್ಷಿತರಾಗದೇ ಇರೋರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆ ಮಾಡ್ತಾರೆ. ಮತ್ತೆ ನಮ್ಗೆ ಇಲ್ಲಿ 2 ಭಾಗವತರ ಬಗ್ಗೆ ಹೇಳ್ತಾ ಇದ್ದಾರೆ. 2 ಭಾಗವತರು ಯಾರು? ಒಂದು ಪುಸ್ತಕ ಭಾಗವತ, ಇನ್ನೊಂದು ವ್ಯಕ್ತಿ ಭಾಗವತ. ಇಬ್ರು ಭಾಗವತರಿದ್ದಾರೆ. ಅದಕ್ಕೆ ನಾವು ಹೇಳ್ತೀವಲ್ವಾ, ಎಷ್ಟೋ ಸತಿ ಭಾಗವತರು ಬಂದ್ರು ಮನೆಗೆ, ಭಾಗವತರು ಬಂದಿದ್ದಾರೆ ಏನು ಟೆಂಪಲ್ಗೆ ಅಂತ ನಾವು ಹೇಳ್ತೀವಿ ಅಲ್ವಾ. ಅವರು ವ್ಯಕ್ತಿ ಭಾಗವತ. ಸೊ ನಾವು ಆ ವ್ಯಕ್ತಿ ಭಾಗವತರಿಂದ ನಾವು ಆ ಪುಸ್ತಕ ಭಾಗವತದಲ್ಲಿ ಇರುವಂತಹ ಜ್ಞಾನವನ್ನ ನಾವು ಪಡ್ಕೊತಾ ಇದೀವಿ. ಸೊ ಅದನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಭಕ್ತರ ಗೋಷ್ಠಿಲಿ ನಾವು ಭಾಗವತ ವಚನವನ್ನ ಮಾಡ್ಬೇಕು, ವಾಚನವನ್ನ ನಾವು ಮಾಡ್ಬೇಕು. ಯಾಕೆ ಅಂತಂದ್ರೆ ಇವಾಗ ಹಾಲು ತುಂಬಾ ಶ್ರೇಷ್ಠವಾದದ್ದು ಅಲ್ವಾ, ಅದಕ್ಕೆ ಅಮೃತ ಸಮಾನ ಅಂತ ಹೇಳ್ತೀವಿ. ಆದ್ರೆ ಅದೇ ಒಂದು ಹಾಲನ್ನ ಒಂದು ಹಾವೇನಾದ್ರೂ ಅದ್ರ ಬಂದು ಹಿಂಗ್ ನಾಲ್ಗೆ ಆಡ್ಸಿದ್ರೆ ಆ ಹಾಲನ್ನ ಕುಡಿತೀರಾ ನೀವು? ಇಲ್ಲ. ಯಾಕೆ ಕುಡಿಯೋದಿಲ್ಲ? ಹಾಲು ವಿಷ. ಒಳ್ಳೇದಲ್ಲ, ಅಮೃತ. ಅದು ಇವಾಗ ವಿಷ ಆಗಿದೆ. ನಮ್ಮ ದೇಹಕ್ಕೇನೆ ಅದು ತೊಂದರೆ ಕೊಡುತ್ತೆ ಅಲ್ವಾ, ನಮ್ಮ ಪ್ರಾಣವೇ ಹೋಗುತ್ತೆ. ಅದೇ ತರನೇ ಹೌದು, ಭಾಗವತ ತುಂಬಾ ಶ್ರೇಷ್ಠ. ಆದ್ರೆ ಅದನ್ನ ನಾವು ಯಾರ ಬಾಯಿಂದ ನಾವು ವಾಚನ ಮಾಡ್ಬೇಕಂದ್ರೆ, ಯಾರು ಭಕ್ತರಿರ್ತಾರೋ, ಭಗವಂತನ ಭಕ್ತರು ಇರ್ತಾರೋ ಅವರ ಮುಖಾರವಿಂದದಿಂದ ನಾವು ಕೇಳಿಸ್ಕೊಂಡ್ರೆ ಅಷ್ಟೇನೆ ಅದು ಒಳ್ಳೆಯ ಪರಿಣಾಮವನ್ನ ಬೀರುತ್ತೆ. ಇಲ್ಲ ಅಂತಂದ್ರೆ ಏನಾಗತ್ತೆ, ಸೊ ಅದು ನಾವು ಅವೈಷ್ಣವರ ಮುಖಾರವಿಂದದಿಂದ ಅದು ನಾವು ಕೇಳಿಸ್ಕೊಂಡ್ರೆ ಅದು ವಿಷವಾಗಿ ಅದು ಪರಿಣಾಮವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಾವು ಭಕ್ತರ ಗೋಷ್ಠಿಯಲ್ಲಿ ಭಾಗವತ ವಾಚನ ಮಾಡ್ಬೇಕು ಅಲ್ವಾ. ಸೊ ಇವಾಗ ನಾವು ದಿನಾ ಈ ಭಾಗವತ ಶ್ರವಣ ಮಾಡ್ಬೇಕಾದ್ರೆ ನಾವು ಅದನ್ನ ಹೇಳ್ಕೊತೀವಿ ಅಲ್ವಾ. ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ. ಹೇಗ್ ಮಾಡ್ಬೇಕು ನಾವು ಭಾಗವತ ಸೇವೆಯನ್ನ ಪ್ರತಿನಿತ್ಯ ಮಾಡ್ಬೇಕು. ಪ್ರತಿದಿನ ನಿತ್ಯ ಶ್ಲೋಕ ಭಾಗವತ ಪಠಿಸ್ಬೇಕು. ಸೇವೆಯ ನಿತ್ಯವೂ ಪಠಣ ಮಾಡ್ಬೇಕು. ಅವಾಗ ಏನಾಗತ್ತೆ, ಹೃದಯಂತಸ್ಥೋ ಹಿ ಅಭದ್ರಾಣಿ ವಿಧುನೋತಿ ಸ್ಪೃಹುತ್ ಸತಾಂ. ಅಂದ್ರೆ ಈ ಹೃದಯದಲ್ಲಿ ಇರುವಂತಹ ಎಲ್ಲ ಕಲ್ಮಶಗಳು ಹೊಟ್ಟೋಗ್ಬಿಡುತ್ತೆ ದಿನಾ ನೀವು ಭಾಗವತವನ್ನ ನೀವು ಶ್ರವಣ ಮಾಡಿದ್ರೆ. ಅದನ್ನು ಇವಾಗ ಶ್ರೇಷ್ಠ ಭಕ್ತರ ಆ ಒಂದು ಮುಖಾರವಿಂದ ಬಂದಿರುವಂತಹ ಭಾಗವತವನ್ನ ನೀವು ಶ್ರವಣ ಮಾಡಿದ್ರೆ ಈ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಅಡೆತಡೆಗಳಿದೆಯೋ ಅದೆಲ್ಲವೂ ಸಹ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡಿ, ಪ್ರಭುಪಾದರು ಏನೆಲ್ಲ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಬೇಕು ಅದೆಲ್ಲವನ್ನ ಅವರು ಆ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಲ್ವಾ. ಇದೊಂದು ಜೀವನ ಶೈಲಿ, ಒಂದು ಜೀವನ ಕ್ರಮ ಅಲ್ವಾ. ಹೇಗೆ ಬದುಕಬೇಕು ನಾವು, ಈ ತರ ಬದುಕಿದ್ರೆ ಅಷ್ಟೇ ನಾವು ಆ ದೇಹ ಬಿಡೋ ಸಮಯದಲ್ಲಿ ನಾವು ಭಗವಂತನ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ, ಭಗವಂತನ ಲೋಕಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ನಮ್ಗೆ ಎಲ್ಲವನ್ನ ಅವರು ಅಷ್ಟು ಚೆನ್ನಾಗಿ ನಮ್ಗೆ ಕ್ರಮಬದ್ಧವಾದ ಒಂದು ಜೀವನವನ್ನ ಕೊಟ್ಟಿದ್ದಾರೆ ಪ್ರಭುಪಾದರು ಅಲ್ವಾ. ಸೊ ಇದನ್ನ ನೀವು ಭಕ್ತರ ಗೋಷ್ಠಿಲಿ ಭಾಗವತರ ವಚನವನ್ನ ನೀವು ಬೇಕಾದ್ರೆ ಇನ್ನೊಂದ್ಸತಿ ನೀವು ಓದ್ಕೋಬಹುದು. ಸೊ ನಾನು ಇದರ ಜಿಸ್ಟ್ ಅನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಮತ್ತೆ ನಮ್ಗೆ ಈ ಗುರು ಪರಂಪರೆ ಅನ್ನೋದು ತುಂಬಾ ಮುಖ್ಯ. ನೋಡಿ ಇಲ್ಲಿ ಶುಕಮುನಿಗಳು ಅವ್ರೇನು ಹೋಗ್ಬಿಟ್ಟು ಅಂದ್ರೆ ಆ ಒಂದು ಕಾಡಲ್ಲಿ ಕುತ್ಕೊಂಡ್ಬಿಟ್ಟು ನನಗೆ ಜ್ಞಾನೋದಯ ಆಯ್ತು, ನನಗೆ ಈಗ ತಕ್ಷಣ ಹಿಂಗೆ ಜ್ಞಾನೋದಯ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಈ ಭಾಗವತವನ್ನ ಅವರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಿಲ್ಲ ಅಲ್ವಾ. ಅವರು ಅವರ ತಂದೆ ವೇದವ್ಯಾಸರ ಮುಖಾಂತರ ಅವರು ತಿಳ್ಕೊಂಡಿದ್ದಾರೆ. ಸೊ ವೇದವ್ಯಾಸರು ಅವ್ರಿಗೆ ಯಾರು ಉಪದೇಶ ಮಾಡಿದ್ದು? ನಾರದರಿಗೆ ಯಾರು ಉಪದೇಶ ಮಾಡಿದ್ದು? ಬ್ರಹ್ಮನಿಗೆ ಯಾರು ಉಪದೇಶ ಮಾಡಿದ್ದು? ಅವರು ನೇರವಾಗಿ ದೇವೋತ್ತಮ ಪರಮ ಪುರುಷನಿಂದ ಈ ಜ್ಞಾನವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಅದು ಆ ಒಂದು ಗುರು ಪರಂಪರೆಯಲ್ಲಿ ಬಂದಿದೆ. ಇದು ಅಪೌರುಷೇಯ ಗ್ರಂಥ. ಸೊ ಅದಕ್ಕೆ ನಮ್ಗೆ ಏನನ್ನ ಇದು ಅರ್ಥ ಮಾಡಿಸ್ತಿದ್ದಾರೆ. ಇವಾಗ ತರ ಮಾವಿನ ಹಣ್ಣು ಫಲಭರಿತವಾಗಿದೆ ಅಲ್ವಾ. ಸೊ ಅದೇನಾದ್ರೂ ಇವಾಗ ಮರದಿಂದ ಕೆಳಗಡೆ ಬಿದ್ರೆ ಏನಾಗುತ್ತೆ, ಯಾರಿಗಾದ್ರೂ ಸಿಗುತ್ತಾ ಅದು? ಆ ಹಣ್ಣು ತಿನ್ಲಿಕ್ಕೆ ಆಗತ್ತಾ? ಮರದಿಂದ ಬಿತ್ತು ಅನ್ಕೊಳ್ಳಿ, ಆ ಹಣ್ಣನ್ನ ನೀವು ಆಸ್ವಾದನೆ ಮಾಡ್ಲಿಕ್ಕೆ ಆಗತ್ತಾ? ಏನಾಗತ್ತೆ ಅದಕ್ಕೆ? ಆ ಹಣ್ಣಿಗೆ ಏನಾಗತ್ತೆ? ಒಡೆದೋಗುತ್ತೆ ಅದು ಅಲ್ವಾ. ಅಷ್ಟು ಫಲಭರಿತವಾಗಿದೆ ಅದು. ಒಂದ್ ಸ್ವಲ್ಪ ಅದಕ್ಕೆ ಫೋರ್ಸ್ ಬಿದ್ರೇನೆ ಆಯ್ತು, ಅದು ಒಡೆದೋಗ್ಬಿಡುತ್ತೆ. ಅದೇ ಇವಾಗ ಆ ಮರದಲ್ಲಿರುವಂತ ಹಣ್ಣನ್ನ ತುಂಬಾ ಕೇರ್ಫುಲ್ ಆಗಿ ಕಿತ್ಬಿಟ್ಟು ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಟ್ರೆ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಟ್ರೆ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಟ್ರೆ ಏನಾಗುತ್ತೆ? ಅದು ಸಿಗುತ್ತೆ ನಮ್ಗೆ ಆ ಹಣ್ಣು. ಆ ತರ ಒಬ್ರ ಕೈಯಿಂದ ಒಬ್ರಿಗೆ ಅದು ಟ್ರಾನ್ಸ್ಫರ್ ಆಗಿ ಬಂದ್ರೆ ಅದು ನಿಮ್ಮ ಕೈಗೆ ಸಿಗುತ್ತಾ? ಹೌದು ಮಾತಾಜಿ. ಅವಾಗ ನೀವು ಅದನ್ನ ಆಸ್ವಾದನೆ ಮಾಡ್ಬೋದಾ? ಹೌದು ಮಾತಾಜಿ. ಯಥಾರೂಪವಾಗಿ ಆಸ್ವಾದನೆ ಮಾಡ್ಬೋದಾ? ಅದು ಹೇಗಿತ್ತು ಹಾಗೆ ಹಣ್ಣನ್ನ ನೀವು ಆಸ್ವಾದನೆ ಮಾಡ್ಬೋದಾ? ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾರೆ. ಈ ಭಾಗವತವನ್ನೇ ಆಗ್ಲಿ, ಭಗವದ್ಗೀತೆ, ಈ ಅಪೌರುಷೇಯ ಗ್ರಂಥಗಳನ್ನ ನಾವು ಗುರು ಪರಂಪರೆಯ ಮೂಲಕ ನಾವು ತಿಳ್ಕೋಬೇಕು ಅಲ್ವಾ. ಸೊ ಗುರು ತನ್ನ ಶಿಷ್ಯನಿಗೆ ಹೇಳ್ತಾರೆ, ಆ ಶಿಷ್ಯ ತನ್ನ ಶಿಷ್ಯನಿಗೆ ಹೇಳ್ತಾರೆ. ಈ ತರ ಈ ಒಂದು ಜ್ಞಾನ ಗುರು ಶಿಷ್ಯ ಪರಂಪರೆಯಲ್ಲಿ ಬರಬೇಕು. ಅಂತಹ ಒಂದು ಭಾಗವತರಿಂದ ಅಷ್ಟೇ ನೀವು ಈ ಭಾಗವತವನ್ನ ನೀವು ವಾಚನ ಮಾಡ್ಬೇಕು, ಶ್ರವಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ
ಹೇಳ್ತಾ ಇದ್ದಾರೆ. ಗುರು ಶಿಷ್ಯ ಪರಂಪರೆಯ ಆ ಒಂದು ಮಹತ್ವವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಬ್ರು ಭಾಗವತ ಇದ್ದಾರೆ. ಯಾರದು ಇಬ್ರು ಭಾಗವತ? ಇಬ್ರು ವ್ಯಕ್ತಿ ಭಾಗವತ ಭಾಗವತ, ಯಾರು? ಪುಸ್ತಕ ಭಾಗವತ. ವ್ಯಕ್ತಿ ಭಾಗವತ, ಪುಸ್ತಕ ಪುಸ್ತಕ ಭಾಗವತ ಪುಸ್ತಕ ಅಲ್ವಾ? ಇಬ್ರು ಭಾಗವತ. ಸೇರಿದ್ರೆ ಅಷ್ಟೇನೆ ಅಲ್ಲಿ ನಿಮ್ಗೆ ಆ ಒಂದು ಸವಿಯನ್ನ ನೀವು ಸವಿಬಹುದು ಅಲ್ವಾ? ಇಲ್ಲ ಅಂತಂದ್ರೆ ಅದರ ಒಂದು ಯಥಾರೂಪ ನಮ್ಗೆ ಸಿಗೋದಿಲ್ಲ ನಮ್ಗೆ. ನೋಡಿ ಅವರು ಶುಕಮುನಿಗಳಿಗೆ ಅವರು ನಿರಾಕಾರದಲ್ಲಿ ಅವರು ನಿರಾಕಾರವಾದಿಯಾಗಿದ್ರು. ಅವ್ರಿಗೆ ಒಂದು ಭಗವಂತನಿಗೆ ರೂಪ ಇದೆ ಅಂತ ಹೇಳ್ಬಿಟ್ಟು ಅವ್ರು ಆ ಒಂದು ಮಾರ್ಗದಲ್ಲಿ ಅವ್ರು ಇರ್ಲಿಲ್ಲ. ಆದ್ರೆ ಯಾವಾಗ ಆ 2 ಶ್ಲೋಕಗಳನ್ನ ಕೇಳ್ತಾರೋ ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇಂತಹ ಒಬ್ಬ ವ್ಯಕ್ತಿ ಇದಾನ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಿಗೆ ಜ್ಞಾನ ಬರುತ್ತೆ. ಓ ದೇವೋತ್ತಮ ಪರಮ ಪುರುಷ, ನಾನು ಏನದು ಬೆಳಕು ಅನ್ಕೊಂಡಿದ್ನೋ ಆ ಬೆಳಕು ಬರ್ತಿರೋದು ಒಬ್ಬ ವ್ಯಕ್ತಿಯಿಂದ, ಆ ದೇವ್ರು ಅಂತ ನಾವ್ ಏನ್ ಹೇಳ್ತೀವೋ ಅವನಿಂದ, ಪರಮ ಸತ್ಯ ಅಂತ ನಾವ್ ಹೇಳ್ತೀವಲ್ಲ ಅವನ ದೇಹದಿಂದ ಬರ್ತಿರೋಂತಹ ಬೆಳಕು ಅದು. ಆ ಬೆಳಕಿಗೆ ಕಾರಣ ಹಿಂದೆ ಇರುವಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವರು ಭಕ್ತರಾಗ್ತಾರೆ. ಆ ಒಂದು ಶುಕಮುನಿಗಳು ಅದನ್ನ ಅವರೇ ಹೇಳ್ಕೊತಾರೆ ಅಲ್ವಾ? ನಾನು ಭಕ್ತಿಯಲ್ಲಿ ಇರ್ಲಿಲ್ಲ, ನಾನು ನಿರಾಕಾರವಾದಿಯಾಗಿದ್ದೆ. ನಾನು ಯಾವಾಗ ಆ ಒಂದು ಶ್ಲೋಕಗಳನ್ನ ಕೇಳ್ಕೊಂಡು, ಯಾವಾಗ ನನ್ನ ತಂದೆಯಿಂದ ಆ ಭಾಗವತವನ್ನ ನಾವು ಕಲ್ತ್ಕೊಂಡು ಆಗ್ಲೇ ನಾನು ಭಕ್ತನಾಗಿದ್ದು ಅಂತ ಹೇಳ್ಬಿಟ್ಟು ಶುಕಮುನಿಗಳು ಹೇಳ್ತಾರೆ. ಓಕೆ, ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನೀವು ಏನನ್ನ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿ ಒಂದು ಶಕ್ತಿ ಇದೆ ಅಂತಂದ್ರೆ ಹಿಂದೆ ಯಾರಿರ್ತಾರೆ? ಆ ಶಕ್ತಿಯ ಹಿಂದೆ ಯಾರಿರ್ತಾರೆ? ಶಕ್ತಿ ಯಾರಿಂದ ಬರುತ್ತೆ? ಕೃಷ್ಣನಿಂದ. ಅಂದ್ರೆ ಶಕ್ತಿಮಾನ್ ಇರ್ತಾರೆ ಅಲ್ವಾ? ಅಲ್ಲೊಂದು ಶಕ್ತಿ ಇದೆ ಅಂದ್ರೆ ಹಿಂದೆ ಒಬ್ಬ ವ್ಯಕ್ತಿ ಅನ್ನೋರು ಇದ್ದೇ ಇರ್ತಾರೆ. ಶಕ್ತಿ ತಾನಾಗ್ ತಾನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಇವಾಗ ನೀವು ಒಂದು ಟಾರ್ಚ್ ಲೈಟ್ ಅನ್ನ ನೋಡ್ತಿದ್ದೀರಾ ಅಂತಂದ್ರೆ ಆ ಟಾರ್ಚ್ ಲೈಟು ತಾನಾಗ್ ತಾನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಒಬ್ಬ ವ್ಯಕ್ತಿ ಅದನ್ನ ಇಟ್ಕೊಂಡಿರ್ತಾರೆ ಅಲ್ವಾ? ಅಥವಾ ಅದನ್ನ ಅವರು ಫಿಕ್ಸ್ ಮಾಡಿರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಅನ್ನೋರು ಇರ್ಲೇಬೇಕು ಅಲ್ವಾ? ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ನಿರಾಕಾರವಾದಿ ಅಂತ ಏನಿದೆಯೋ, ಸೊ ಆ ಒಂದು ತತ್ವವನ್ನ ನಮ್ಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅವರು ಪರಿಪೂರ್ಣವಾದ ಜ್ಞಾನದಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಆ ಒಂದು ಬೆಳಕು ಏನಿದೆಯೋ ಅದನ್ನೇ ಅವರು ಸರ್ವಶ್ರೇಷ್ಠ ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ಆ ಬೆಳಕು ಎಲ್ಲಿಂದ ಬರ್ತಿದೆ, ಅದರ ಮೂಲ ಅವರು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ? ಸೊ ಆ ಮೂಲ ಯಾರು ಅಂತ ನೋಡಿದ್ರೆ ಅದು ಪರಮ ಸತ್ಯ, ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಮತ್ತೆ ಮುಂದುವರಿದ ಭಕ್ತರ ಸಾಹಚರ್ಯ ಅಲ್ವಾ? ನಾವು ಶುದ್ಧ ಭಕ್ತರ ಸಂಪರ್ಕದಲ್ಲಿ ಇರ್ಬೇಕು. ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾರೆ? ನಾವು ಮೊದಲನೇ ಲೆವೆಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಯಾಕೆ ನಾವು ಕೃಷ್ಣ ನಾಮಸ್ಮರಣೆ ಪ್ರತಿ ಕ್ಷಣ ಯಾಕೆ ನಾವು ಮಾಡ್ಕೋಬೇಕು? ಯಾಕೆ ನಾವು ಹೇಳ್ಕೋಬೇಕು ಪ್ರತಿ ಕ್ಷಣ? ಪಾಪ ನಿವಾರಣೆ ಆಗುತ್ತೆ. ನಾವು ಪಾಪ ನಿವಾರಣೆ ಆಗುತ್ತೆ. ನಾವು ಅಧ್ಯಾತ್ಮ ಲೋಕಕ್ಕೆ ಬರ್ತೀವಿ, ಭಗವಂತನ ಪ್ರಜ್ಞೆಯಲ್ಲಿ ಇರ್ತೀವಿ, ನಮ್ಮ ಕರ್ತವ್ಯಗಳೆಲ್ಲ ಚೆನ್ನಾಗಾಗುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಓಕೆ, ಮತ್ತೆ ಫಸ್ಟ್ಲಿ ನಾವು ಪರಿಶುದ್ಧ ಗೋಲೋಕದಲ್ಲಿ ಕೃಷ್ಣ ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮಾತಾಜಿ. ಓಕೆ, ಕೃಷ್ಣನ ಸಂಬಂಧನ ನಾವು ಮರ್ತ್ಬಿಟ್ಟಿದೀವಿ ಮಾತಾಜಿ. ಅವ್ರು ಬಂದು ನಮ್ ತಂದೆ ತಾಯಿ ಅವರೇ ನಮ್ಗೆ. ಅದಕ್ಕೋಸ್ಕರ ನಾವು ಪ್ರತಿ ಕ್ಷಣ ಅವ್ರನ್ನ ನೆನ್ಸ್ಕೋಬೇಕು ಮಾತಾಜಿ. ಓಕೆ, ಕೃಷ್ಣ ಮಾತಾಜಿ. ಕೃಷ್ಣನನ್ನ ಸದಾ ನೆನ್ಸ್ಕೊಂತಿದ್ರೆ ಮಾಯೆ ಆವರಿಸೋದಿಲ್ಲ ಅಲ್ವಾ ಮಾತಾಜಿ? ಮಾಯೆ ಆವರಿಸೋದಿಲ್ಲ. ಮತ್ತೆ ಏನ್ ಸಿಗುತ್ತೆ ನಿಮ್ಗೆ? ಏನಾದ್ರೂ ಒಂದ್ ಸಿಗ್ಬೇಕಲ್ಲ. ಕೃಷ್ಣನ ಸ್ನೇಹ ಮಾತಾಜಿ, ಕೃಷ್ಣನ ಸ್ನೇಹ, ಕೃಷ್ಣನ ಪ್ರೀತಿ ಸಿಗುತ್ತೆ ಮಾತಾಜಿ. ಆನಂದ ಸಿಗುತ್ತೆ, ಆನಂದಮಯ ಅಭ್ಯಾಸ. ನಿಮ್ಗೆ ಯಾವ್ದಾದ್ರು ಖುಷಿ ಕೊಟ್ಟಿಲ್ಲ ಅಂದ್ರೆ ಯಾವ ಕೆಲಸ ಮಾಡ್ತಾರೆ ಅಲ್ವಾ? ಯಾರು ಮಾಡೋದಿಲ್ಲ. ಆನಂದಮಯ ಅಭ್ಯಾಸ. ಯಾರು ಪರಿಪೂರ್ಣವಾಗಿ ಆನಂದರಾಗಿದ್ದಾರೆ, ಆನಂದವನ್ನ ಹೊಂದಿದ್ದಾರೆ. 100% ಆನಂದ ಯಾರಲ್ಲಿದೆ? ಕೃಷ್ಣ ಇದೆ ಅಲ್ವಾ? ನಾವಿವಾಗ ಅವ್ರ ಜೊತೆನೆ ಇದ್ರೆ ಏನಾಗತ್ತೆ? ನಮಗೂ ಆನಂದ ಅಲ್ವಾ? ಅದಕ್ಕೋಸ್ಕರ ನಾವು ಭಗವಂತನ ಜೊತೆಲಿ ನಾವಿದೀವಿ ಅಲ್ವಾ? ಇಲ್ಲಾಂದ್ರೆ ನಮ್ಗೆ ಅಲ್ಲಿ ಕಷ್ಟ ಆಗ್ತಿದೆ ಅಂದ್ರೆ ನಾವ್ ಇರ್ತಿರ್ಲಿಲ್ಲ ಅಲ್ವಾ? ಸೊ ನಾವು ಸಂಪರ್ಕದಲ್ಲಿ ಇದ್ರೆ ಏನಾಗತ್ತೆ? ನಾವು ಸಹ ಸತ್ ಚಿತ್ ಆನಂದವನ್ನ ನಾವು ಹೊಂದುತ್ತೀವಿ, ಜ್ಞಾನವನ್ನ ಹೊಂದುತ್ತೀವಿ ಅಲ್ವಾ? ಶಾಶ್ವತತೆಯನ್ನ ನಾವು ಪಡಿತೀವಿ. ಈ ದೇಹವನ್ನ ಬಿಟ್ಮೇಲೆ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ, ಸತ್ ಚಿತ್ ಆನಂದವನ್ನ ನಾವು ಪಡಿತೀವಿ ಅಲ್ವಾ? ನೋಡಿ, ಇವಾಗ ನಮ್ಗೆ ಏನನ್ನ ಅರ್ಥ ಮಾಡಿಸಿದ್ರು ಫಸ್ಟ್ ಲೆವೆಲ್ ಅಲ್ಲಿ, ಆ ಕಬ್ಬಿಣ ಅನ್ನೋದು ಎಷ್ಟು ಕಠಿಣ ಅಲ್ವಾ? ಅಂತಹ ಕಬ್ಬಿಣವನ್ನು ಸಹ ನಾವು ಸತತವಾಗಿ ನಾವು ಬೆಂಕಿಯಲ್ಲಿಟ್ರೆ ಏನಾಗತ್ತೆ? ಆ ಕಬ್ಬಿಣವು ಸಹ ಆ ಬೆಂಕಿಯ ಗುಣವನ್ನೇ ಹೊಂದುತ್ತೆ ಅಲ್ವಾ? ಅದೇ ತರ ನಾವು ಸತತವಾಗಿ ಭಗವಂತನ ಸಂಪರ್ಕದಲ್ಲಿದ್ರೆ ಏನಾಗತ್ತೆ? ನಾವು ಸಹ ಭಗವಂತನ ಗುಣವನ್ನೇ ನಾವು ಪಡಿತೀವಿ, ಸತ್ ಚಿತ್ತ ಆನಂದವನ್ನೇ ನಾವು ಪಡಿತೀವಿ ಅಲ್ವಾ? ಸೊ ಅದಕ್ಕೋಸ್ಕರ ನಾವಿಲ್ಲಿ ಯಾರ ಒಂದು ಸಾಹಚರ್ಯವನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ? ಮುಂದುವರಿದ ಭಕ್ತರ ಸಾಹಚರ್ಯ. ಇದನ್ನೇ ನಾವು ಉಪದೇಶಾಮೃತದಲ್ಲಿ ನಾವು ತಿಳ್ಕೊಂಡಿದ್ದು ಅಲ್ವಾ?
ಈಪ್ಸಿತ ಸಂಗಲಭ್ಯ ಅಲ್ವಾ? ಸೊ ನೀವೇನಾದ್ರೂ ಅಲ್ಲಿ ಉತ್ತಮ ಭಕ್ತರನ್ನ ನೋಡಿದ್ರೆ ನೀವು ಅವರ ಸಂಘವನ್ನ ನೀವು ಬಯಸ್ಬೇಕು ಅಲ್ವಾ? ಮತ್ತೆ ಅವರಿಗೆ ಸೇವೆಯನ್ನು ನೀವು ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿದ್ದು ಅಲ್ವಾ? ಸೊ ಕನಿಷ್ಠ ಭಕ್ತರಿಗೆ ನಾವು ಏನನ್ನ ಮಾಡ್ಬೇಕು? ಮನಸ್ಸಲ್ಲೇ ನಾವು ನಮಸ್ಕಾರ ಮಾಡ್ಬೇಕು. ಮಧ್ಯಮ ಭಕ್ತರಿಗೆ ನಾವು ದಂಡವತ್ ಪ್ರಣಾಮ ಮಾಡ್ಬೇಕು, ಇಲ್ಲಾಂದ್ರೆ ಪಂಚಾಂಗ ಪ್ರಣಾಮ ಮಾಡ್ಬೇಕು. ಅದೇ ಉತ್ತಮ ಭಕ್ತರಿಗೆ ನಾವು ಏನ್ ಮಾಡ್ಬೇಕು? ಸೇವೆ ಸಂಘ ಮಾಡ್ಬೇಕು. ಲಭ್ಯ. ಅವರ ಸಂಘವನ್ನ ಸಂಘ ಬಯಸ್ಬೇಕು, ಅವರ ಸೇವೆಯನ್ನು ನಾವು ಮಾಡ್ಬೇಕು ಸೇವೆಯನ್ನು ಅಲ್ವಾ? ಬಯಸ್ಬೇಕು. ಹಾ. ಸೊ ಈಗ ನಾವು ನೋಡೋಣ ಅಂತ ಇಲ್ಲಿ ಏನ್ ಹೇಳ್ತಿದ್ದಾರೆ ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿಯರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಓದಿ ಮಾತಾಜಿ, ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮುಂದುವರಿದ ಪ್ರಭುಜಿ. ಭಕ್ತರ ಸಾಹಚರ್ಯ ಶ್ರೀ ಮದ್ಭಾಗವತವನ್ನು ಶುದ್ಧ ಭಕ್ತರ ಸಹಯೋಗದಲ್ಲಿ ಚರ್ಚಿಸುವುದರ ಪ್ರಾಮುಖ್ಯವನ್ನು ನೈಮಿಷಾರಣ್ಯದಲ್ಲಿ ಸೋತ ಗೋಸ್ವಾಮಿಯವರ ಸಮ್ಮುಖದಲ್ಲಿ ಶೌನಕ ಮುನಿಗಳು ಹೇಳಿದರು. ಒಂದು ಕ್ಷಣಕಾಲವಾದರೂ ಶುದ್ಧ ಭಕ್ತನೊಬ್ಬನ ಸಂಘದಲ್ಲಿರುವ ಭಾಗ್ಯವು ಒಬ್ಬ ವ್ಯಕ್ತಿಗಿದ್ದಲ್ಲಿ ಆ ಒಂದು ಗಳಿಗೆ ಮೌಲ್ಯವನ್ನು ಸ್ವರ್ಗೀಯ ಗೃಹಲೋಕಗಳಿಗೆ ಕೊಂಡೊಯ್ಯಬಲ್ಲ ಪುಣ್ಯ ಕಾರ್ಯಗಳಿಗಾಗಲಿ ಅಥವಾ ಐಹಿಕ ಬದುಕಿನ ಯಾತನೆಗಳಿಂದ ಮುಕ್ತಿ ದೊರಕಿಸುವ ಏರ್ಪಾಡಿಗಾಗಲಿ ಹೋಲಿಸಲು ಬರುವುದಿಲ್ಲ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಶ್ರೀ ಮದ್ಭಾಗವತಕ್ಕೆ ಮನಸೋತವರು ಊರ್ಧ್ವ ಗೃಹಲೋಕಗಳಿಗೆ ಉನ್ನತಿ ಪಡೆಯುವುದನ್ನಾಗಲಿ ಅಥವಾ ಮಾಯವಾದಿಗಳ ಕಲ್ಪನೆಯ ಮುಕ್ತಿಯನ್ನಾಗಲಿ ಬಯಸುವುದಿಲ್ಲ. ಹೀಗಾಗಿ ಶುದ್ಧ ಭಕ್ತರ ಸಂಘವು ಆಧ್ಯಾತ್ಮಿಕವಾಗಿ ಎಷ್ಟು ಮಹತ್ವದೆಂದರೆ ಯಾವುದೇ ಬಗೆಯ ಐಹಿಕ ಸುಖಕ್ಕೂ ಅದನ್ನು ತುಲನೆ ಮಾಡುವಂತಿಲ್ಲ. ಹರೇ ಕೃಷ್ಣ. ಪ್ರಹ್ಲಾದ ಮಹಾರಾಜ. ಹರೇ ಕೃಷ್ಣ ಮಾತಾಜಿ. ಇನ್ಯಾರಾದ್ರೂ ಓದ್ಲಿ. ಹರೇ ಕೃಷ್ಣ. ಓದಿ ಮಾತಾಜಿ ಅಥವಾ ಪ್ರಭುಜಿ ಯಾರಾದ್ರೂ ಓದ್ಲಾ ಮಾತಾಜಿ? ಪ್ರಹ್ಲಾದ ಓದಿ. ಮಹಾರಾಜ ಹಾಗೂ ಅವನ ತಂದೆ ಹಿರಣ್ಯಕಶಿಪು ಈ ಇಬ್ಬರ ನಡುವೆ ನಡೆದ ಸಂಭಾಷಣೆಯೊಂದು ಹರಿಭಕ್ತಿ ಸುಧೋದಯದಲ್ಲಿದೆ. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಉದ್ದೇಶಿಸಿ, ಪ್ರಿಯ ಪುತ್ರ, ಸಹವಾಸವು ಬಹು ಮುಖ್ಯವಾದುದ್ದೇ ಹೌದು. ಅದು ಸ್ಫಟಿಕಮಣಿಯಂತೆ ಅದರ ದುರ್ಗಿಟ್ಟ ವಸ್ತುವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಅದೇ ರೀತಿ ನಾವು ಪುಷ್ಪ ಸದೃಶರಾದ ಭಗವದ್ಭಕ್ತರ ಸಹವಾಸ ಮಾಡಿದಾಗ ಮತ್ತು ನಮ್ಮ ಹೃದಯ ಸ್ಫಟಿಕ ಸದೃಶವಾಗಿದ್ದಲ್ಲಿ ಪ್ರತಿಫಲವು ನಿಶ್ಚಯವಾಗಿಯೂ ಅದೇ ಬಗೆಯದಾಗುವುದು. ಈ ಸಂದರ್ಭದಲ್ಲಿ ಉಚಿತವಾದ ಇನ್ನೊಂದು ಉದಾಹರಣೆ ಇದೆ. ಗಂಡಸೊಬ್ಬನು ಮೇಲೆ ಮಾಡಿ ಮತ್ತೆ ಗಂಡಸೊಬ್ಬನು ವೀರ್ಯವಂತನಾಗಿದ್ದು ಅವನ ಪಾಲಿಗೆ ಬರುವ ಹೆಂಗಸು ರೋಗಿಷ್ಠೆ ಅಲ್ಲದಿದ್ದರೂ ಅಂಥ ಹೆಣ್ಣು ಗಂಡುಗಳ ಕೂಟದಿಂದ ಸಂತಾನವೇರ್ಪಡುತ್ತದೆ. ಇದೇ ರೀತಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದವನು ಮತ್ತು ಆ ಜ್ಞಾನವನ್ನು ನೀಡುವಾತನು ಈ ಇಬ್ಬರು ಪ್ರಾಮಾಣಿಕ ಮತ್ತು ಅಧಿಕೃತವಾದಲ್ಲಿ ಸತ್ಫಲಗಳೇ ಲಭಿಸು. ಹರೇ ಕೃಷ್ಣ. ಮತ್ತೆ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಮ್ಗೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ? ನಾವು ಭಗವದ್ ಭಕ್ತರ ಸಂಘ ನಾವ್ ಎಷ್ಟೊತ್ತು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ? ಒಂದು ಕ್ಷಣ. ಶುದ್ಧ ಭಕ್ತ. ಶುದ್ಧ ಭಕ್ತರ ಸಂಘ ಎಷ್ಟೊತ್ತು ಮಾಡ್ಬೇಕು? ಒಂದು ಕ್ಷಣ ಮಾಡಿದ್ರು ಅಲ್ವಾ? ಒಂದು ಕ್ಷಣ ಮಾಡಿದ್ರು ಸಹ ನಮ್ಗೆ ಏನಾಗುತ್ತೆ? ಸೊ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ತೀರಾ ಈ ತರ ಭಕ್ತರ ಸಂಘಕ್ಕೆ ಬಂದಿರೋರು ಭಕ್ತರಾಗಿರೋದು? ಸುಧಾಮ ಶ್ರೀಕೃಷ್ಣನಿಗೆ ನಾನು ಮೊದಲಿಂದನೂ ಪ್ರಹ್ಲಾದ್ ಮಹಾರಾಜ್. ಇಲ್ಲ ಸರಿ ಮಾತಾಜಿ, ಧ್ರುವ ಮಹಾರಾಜ್ ನಾರದರ ಸಂಘದಲ್ಲಿ ಅವನು ಸಹ ಅಮ್ಮನಿಂದ ಅವನು ಭಕ್ತಿಯನ್ನ ಅವನು ಪಡ್ಕೊಂಡಿದ್ದ. ಮತ್ತಿನ್ಯಾರಾದ್ರು? ಶಬರಿನೂ ಸಹ ಗುರುಗಳ ಒಂದು ಅನುಗ್ರಹದಿಂದ ಭಕ್ತಳಾಗಿದ್ಲು. ಮತ್ತಿನ್ಯಾರಾದ್ರು? ತುಂಬಾ ಅಂದ್ರೆ ಅವ್ರ ಭಕ್ತಿಯಲ್ಲಿ ಇರೋದಿಲ್ಲ, ಅವರು ತುಂಬಾ ಕ್ರೂರವಾಗಿರ್ತಾರೆ. ವಾಲ್ಮೀಕಿ ಅವ್ರ ಹಿಂದಿನ ಅವರ ಹೆಸರೇನು? ರತ್ನಾಕರ. ರತ್ನಾಕರನಾಗಿರ್ತಾನೆ ಅಲ್ವಾ? ದರೋಡೆಕೋರನಾಗಿರ್ತಾನೆ ಅಲ್ವಾ? ನಾರದ್ರೇನ್ ಅವ್ರ ಜೊತೆ ತುಂಬಾ ದಿವಸ ಇದ್ರಾ? ಇಲ್ಲ. ಒಂದು ಕ್ಷಣ ಅಷ್ಟೇ, ಒಂದೇ ಮಾತು ಹೇಳಿದ್ದವ್ರು ಅಲ್ವಾ? ನೀನು ಮನೆಗೆ ಹೋಗಿ, ನೀನ್ ಇಷ್ಟೆಲ್ಲ ನೀನು ಪಾಪ ಕಾರ್ಯ ಮಾಡ್ತಿದ್ಯಲ್ಲ, ಯಾರಿಗೋಸ್ಕರ ಮಾಡ್ತಾ ಇದೀಯಾ ಅಂದಿದ್ದಕ್ಕೆ ಕುಟುಂಬ ಪೋಷಣೆಗೆ ಅಂತ ಹೇಳಿದಾಗ, ಸರಿ ಇದರಿಂದ ಎಷ್ಟು ಪಾಪ ಬರ್ತಿದೆ ನಿನ್ಗೆ ಗೊತ್ತಾಗ್ತಿದ್ಯಾ ಅಂತಂದಾಗ, ನೀನು ಇಷ್ಟು ಪಾಪವನ್ನು ನೀನ್ ಅದನ್ನ ಪಡ್ಕೋತಾ ಇದೀಯಾ, ಈ ಪಾಪದಲ್ಲಿ ಯಾರಾದ್ರೂ ಭಾಗಿಯಾಗ್ತಾರಾ, ಪಾಲನ ತಗೋತಾರ ಅಂತ ಹೇಳ್ಬಿಟ್ಟು ನಿನ್ ಮನೆಗೆ ಹೋಗಿ ಕೇಳ್ಕೊಂಬ ಅಂತಂದ್ರೆ ಎಲ್ಲರನ್ನೂ ಕೇಳ್ತಾರೆ ರತ್ನಾಕರ. ಅವಾಗ ಅವ್ರ ತಂದೆ ತಾಯಿ ಏನ್ ಹೇಳ್ತಾರೆ? ನಾವೇನಾದ್ರೂ ನಿನ್ಗೆ ಹೇಳಿದ್ವಪ್ಪ ಈ ತರ ತಪ್ಪು ಕೆಲಸಗಳನ್ನ ಮಾಡಿ ನಮ್ಮನ್ನ ಪೋಷಣೆ ಮಾಡುವಂತ ನಾವೇನಾದ್ರೂ ನಿನ್ಗೆ ಹೇಳಿದ್ವಾ? ನೀನ್ ಆತರ ಮಾಡ್ತಾ ಇದೀಯಾ, ನಾವು ನಿನ್ನ ಒಂದು ಪಾಪದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳ್ತಾರೆ. ಅದೇ ತರನೇ ಹೆಂಡತಿ ಮಕ್ಕಳು ಸಹ ಹೇಳ್ತಾರೆ. ಆಗ ಓಡಿ ಬರ್ತಾರೆ ಅವರು ರತ್ನಾಕರ, ಬಂದು ಕಾಲಿಗೆ ಬೀಳ್ತಾನೆ, ನೋಡಿ ಯಾರು ನನ್ನ ಪಾಪವನ್ನು ತಗೋತಾ ಇಲ್ಲ, ನೀವೇ ನನ್ನನ್ನ ಉದ್ಧರಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ. ಸೊ ಆಗ ಅವರು ಏನ್ ಹೇಳ್ತಾರೆ? ನೀನು ಹರಿನಾಮವನ್ನ ಹೇಳು, ರಾಮನ ನಾಮವನ್ನ ಹೇಳು ಅಂತ ಹೇಳ್ಬಿಟ್ಟು ರಾಮ ರಾಮ ಅಂತ ಹೇಳ್ಕೊಟ್ರೆ ಅದೇ ರತ್ನಾಕರನ್ಗೆ ಹೇಳಲಿಕ್ಕಾಗತ್ತಾ?
ಅವನ ಬಾಯಲ್ಲಿ ಇಲ್ಲ ರಾಮನಾಮವೂ ಇಲ್ಲ ಬರೋದಿಲ್ಲ ನೋಡಿ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಆ ರಾಮನಾಮ ಬರ್ಬೇಕಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ. ರಾಮ ಅಂತ ಹೌದು. ಹೆಸರೇ ಅವ್ರಿಗೆ ತಿರ್ಚಲಿಕ್ಕೆ ಮಾತಾಜಿ ಆಗೋದಿಲ್ಲ ನಾಲಿಗೆಯಲ್ಲಿ. ರತ್ನಾಕರ್ ಅಂದ್ರೆ ವಾಲ್ಮೀಕಿ ಇನ್ನೊಂದು ಹೆಸರು ಮಾತಾಜಿ. ಅವ್ರ ಹಿಂದಿನ ವಾಲ್ಮೀಕಿ ಆಗಿನ ಮುಂಚೆ ಇರುವಂತ ಹೆಸರು ಪ್ರಭುಜಿ. ಹ್ಮ್. ಆ ರತ್ನಾಕರನೇ ವಾಲ್ಮೀಕಿ ಆಗಿದ್ದು. ಅವ್ರಿಗೆ ಅವರು ರಾಮ ರಾಮ ನಾಮವನ್ನ ಅವ್ರು ಹೇಳ್ಕೊಂಡ ಕುತ್ಕೊಂಡಾಗ ಅವರ ದೇಹದ ಮೇಲೆ ಉತ್ತ ಬೆಳೆಯುತ್ತಲ್ಲ, ಅದಕ್ಕೋಸ್ಕರ ಆ ಉತ್ತವನ್ನ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಏನೋ ಕರೀತಾರೆ. ಅದಕ್ಕೋಸ್ಕರ ಅವ್ರಿಗೆ ವಾಲ್ಮೀಕಿ ಅಂತ ಹೆಸರು ಬರುತ್ತೆ. ಅಂದ್ರೆ ಅವ್ರಿಗೆ ಒಂದೇ ಕ್ಷಣನೇ ನಾರದರ ಸಂಘ ಆಗಿದ್ದು ಅಲ್ವಾ. ಆದ್ರೆ ನೋಡಿ ಅದನ್ನ ಅವರು ಸೀರಿಯಸ್ ಆಗಿ ತಗೊಂಡವರು ರಾಮಾಯಣ ಅಂತಹ ಒಂದು ಅಪೌರುಷೇಯ ಗ್ರಂಥವನ್ನ ಬರೆಯುವಂತಹ ಒಬ್ಬ ಭಕ್ತನಾಗ್ಬಿಡ್ತಾರೆ ರತ್ನಾಕರ. ಅಲ್ಲ, ನಮ್ಗೆ ಊಹೆ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ. ವಾಲ್ಮೀಕಿಯವರ ಹಿಂದಿನ ಒಂದು ಜೀವನವನ್ನ ನೋಡಿದ್ರೆ, ಅವರ ಪೂರ್ವ ಜೀವನವನ್ನ ನೋಡಿದ್ರೆ ಈ ತರ ಇದ್ರ ವಾಲ್ಮೀಕಿ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಮತ್ತೆ ಅದೇ ತರ ಇನ್ನೊಬ್ರು ಯಾರು ತುಂಬಾ ಕ್ರೂರವಾಗಿದ್ದವರು, ಪ್ರಾಣಿಗಳನ್ನ ಅರ್ಧ ಹತ್ಯೆ ಮಾಡ್ತಾ ಇದ್ರು. ಹಿರಣ್ಯಕಶಿಪು. ಇಲ್ಲ, ಅವ್ರ ಹೆಸರು ನೆನಪು ಬರ್ತಾ ಇಲ್ಲ ಮಾತಾಜಿ. ಅವ್ರ ಹೆಸರು ಹೇಳಿ ಹೌದು ಮಾತಾಜಿ, ಹೇಳಿದ್ರಿ ಮಾತಾಜಿ. ನೀವೇ ಹೇಳಿದ್ರಿ ಸ್ಟೋರಿ ಮಾತಾಜಿ, ಕೇಳಿದ್ರಿ, ಮರ್ತಾ ಇದ್ರಿ. ಗೊತ್ತಿದೆ ಮಾತಾಜಿ, ಅವ್ರ ಹೆಸರು ನೆನಪು ಬರ್ತಿಲ್ಲ. ಬರ್ತಾ ಇಲ್ಲ. ಮೃಗಾರಿ. ಮೃಗರು ಮಾತಾಜಿ. ಮತ್ತೆ ಅವನು ಪ್ರಾಣಿಗಳನ್ನ ಪೂರ್ತಿ ಕೊಲ್ತಾ ಇರಲಿಲ್ಲ, ಅರ್ಧ ಬರ್ಧ ಕೊಲ್ತಾ ಇರ್ತಾನೆ. ಯಾಕಂದ್ರೆ ಅವ್ನಿಗೆ ಅಷ್ಟೇ ಜ್ಞಾನ ಅವ್ರ ಅಪ್ಪನಿಂದ ಕಲ್ತ್ಕೊಂಡಿದ್ದು, ದೇಹ ಅಂದ್ರೆ ಜೀವನ ಪೋಷಣೆ ಮಾಡ್ಲಿಕ್ಕೆ. ಸೊ ಕೊನೆಗೆ ನಾರದ್ರು ಏನ್ ಹೇಳ್ತಾರೆ, ಯಾಕೆ ಹಿಂಗ್ ಮಾಡ್ತಿದ್ಯ ಅಂದ್ರೆ ನನ್ಗೆ ಇದೊಂದೇ ಗೊತ್ತಿರೋದು ವಿದ್ಯೆ, ನಮ್ಮಪ್ಪ ಹೇಳ್ಕೊಟ್ರೆ ಇದೊಂದೇ ಸಂಸಾರ ನಡೆಸ್ಲಿಕ್ಕೆ ಅಂದಾಗ, ಸರಿ ನಿನಗೆ ಅದೊಂದಕ್ಕೆ ನಿನಗೆ ಈ ತರ ನೀನು ಪ್ರಾಣಿಗಳಿಗೆ ಈ ತರ ಹಿಂಸೆ ಮಾಡ್ತಿದ್ಯಾ ಅಂತಂದ್ರೆ ನಾನು ನಿನಗೆ ಜೀವನವನ್ನ ನಡೆಸ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನಾನು ಅಗತ್ಯಗಳನ್ನ ಕೊಡ್ತೀನಿ, ನೀನ್ ಇದನ್ನ ಮಾಡ್ಕೂಡ್ದು ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಬಿಲ್ಲನ್ನ ಮುರಿ ಅಂತ ಹೇಳಿದಾಗ ಇಮಿಡಿಯೇಟ್ ಮುರಿತಾರೆ ಅವರು. ಅಂದ್ರೆ ಗುರುಗಳ ಒಂದು ಮಾತನ್ನ ಅವ್ರು ಪಾಲಿಸ್ತಾರೆ ಇಮಿಡಿಯೇಟ್ ಆಗಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಸಾಧು ಸಂಘ ಅಂದ್ರೆ ಇದನ್ನೇ, ಗುರುಗಳು ಹೇಳಿರೋದನ್ನ ನಾವು ಫಾಲೋ ಮಾಡ್ಬೇಕು ಅಲ್ವಾ. ಇಲ್ಲಾಂದ್ರೆ ನಾವು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಆ ಕಿವಿಯಲ್ಲಿ ಬಿಟ್ರೆ ನಾವು ಅವಾಗ ಮುಂದುವರಿಲಿಕ್ಕೆ ಆಗೋದಿಲ್ಲ. ನೋಡಿ, ಇಮಿಡಿಯೇಟ್ ಆಗಿ ಅವನು ಇರೋದು ಅವನತ್ರ ಒಂದು ಬಿಲ್ಲು ಅಷ್ಟೇ, ಅದನ್ನೇ ಮುರಿತಾನೆ ಅವನು. ಮುರಿದು ನಾರದ್ರು ಏನ್ ಹೇಳ್ತಾರೆ, ನೀನು ಈ ಊರಿನ ಹೊರಗಡೆ ಕುತ್ಕೊಂಡು ನೀನು ಒಂದು ಗುಡಿಸಲನ್ನ ಹಾಕೊಂಡು ಒಂದು ತುಳಸಿ ಒಂದು ವೃಂದಾವನವನ್ನ ಇಟ್ಕೊಂಡು ನೀನು ಹರಿನಾಮವನ್ನ ಜಪ ಮಾಡು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ಅಲ್ವಾ. ಸೊ ಕೊನೆಗೆ ಏನಾಗುತ್ತೆ, ಎಲ್ಲರಿಗೂ ಈ ವಿಷಯ ಗೊತ್ತಾಗೋಗ್ಬಿಡುತ್ತೆ. ಎಲ್ಲರೂ ಹೌದಾ, ಈ ತರ ಮೃಗಾರಿ ಇಂತಹ ಕ್ರೂರಿ ಅವನು ಈ ತರ ಹರಿನಾಮವನ್ನ ಹೇಳ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನನ್ನ ನೋಡ್ಲಿಕ್ಕೆ ಎಲ್ಲರೂ ಬರ್ತಾರೆ. ಸೊ ಯಾರನ್ನನ್ನಾದ್ರೂ ನಾವು ನೋಡ್ಲಿಕ್ಕೆ ಹೋದಾಗ ನಾವು ಬರಿಗೈಯಲ್ಲಿ ಹೋಗ್ಬಾರ್ದು, ಏನನ್ನಾದ್ರೂ ತಗೊಂಡ್ ಹೋಗ್ಬೇಕು ಅಲ್ವಾ. ಇದೇ ತರ ಊರಿನವರೆಲ್ಲರನ್ನು ಬಂದು ನೋಡಿದಾಗ ಅವ್ನು ಎಷ್ಟು ಕೊಡ್ತಾರೆ ಅಂದ್ರೆ ಅವನ ಒಂದು ದಿನಕ್ಕೆ ಏನೆಲ್ಲ ಅಗತ್ಯ ಇತ್ತೋ ಅದಕ್ಕಿಂತ ಹೆಚ್ಚು ಬರುತ್ತೆ ಅಲ್ವಾ. ಸೊ ಇವರು ಅಂದ್ರೆ ಇವರು ಹೆಂಡತಿ ಮಕ್ಳ ಜೊತೆ ಅವರು ಹರಿನಾಮವನ್ನ ಹೇಳ್ಕೊಂಡು ಆ ಗುಡಿಸಲಲ್ಲಿ ವಾಸ ಮಾಡ್ತಿರ್ತಾರೆ. ಅದಾದ್ಮೇಲೆ ಹತ್ತತ್ರ 1 ವರ್ಷ ಆಗೋಗುತ್ತೆ. ಅವಾಗ ನಾರದ್ರು ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬಂದಾಗ ಅವ್ರಿಗೆ ಜ್ಞಾಪಕ ಬರುತ್ತೆ, ಓ ಇಲ್ಲಿ ಮೃಗಾರಿ ಇದ್ನಲ್ಲ, ಅವನನ್ನ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತನ್ನ ಸ್ನೇಹಿತನ ಜೊತೆ ಅವರು ಪರ್ವತ ಮುನಿ ಜೊತೆ ಅವರು ಬರ್ತಾ ಇರ್ತಾರೆ. ಬಂದಾಗ ಇವರಿಬ್ರು ಬರೋದನ್ನ ಮೃಗಾರಿ ದೂರದಿಂದ ನೋಡ್ತಾರೆ ಅಲ್ವಾ. ಅವ್ರಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಗುರುಗಳು ಬರ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಬೇಕು, ಅವ್ರನ್ನ ನಾನು ಏನು ಸ್ವಾಗತ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಓಡೋಡಿ ಬರ್ತಾ ಇರ್ತಾನೆ. ಬಂದಾಗ ಅವನು ಅಂಕುಡೊಂಕಾಗಿ ಬರ್ತಿರ್ತಾನೆ ಅಲ್ವಾ. ಬಂದ್ಬಿಟ್ಟು ಅವರು ನಾರದರಿಗೆ ಮತ್ತೆ ಪರ್ವತಮುನಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಕೇಳ್ತಾರೆ ಪರ್ವತಮುನಿ, ಯಾಕೆ ನೀನ್ ಈ ತರ ಸೊಟ್ಟ ನಡ್ಕೊಂಡ್ ಬರ್ತಿದ್ದೆ ಅಂತ ಹೇಳಿದಾಗ, ನಾನು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಇರುವೆಗಳಿತ್ತು, ಆ ಇರುವೆಗಳನ್ನ ನಾನು ತುಳಿಬಾರ್ದಲ್ವಾ, ಅದಕ್ಕೋಸ್ಕರ ನಾನು ಆತರ ನಡ್ಕೊಂಡ್ ಬರ್ತಿದ್ದೆ ಅಂತ ಹೇಳ್ತಾರೆ. ಮತ್ತೆ ನಮಸ್ಕಾರ ಮಾಡ್ಬೇಕಾದ್ರೂ ಅಷ್ಟೇನೆ, ಅವ್ರು ತಮ್ಮ ಹೆಗಲ ಮೇಲೆ ಒತ್ಕೊಂಡಿರುವಂತಹ ಆ ಒಂದು ಏನು ಟವಲ್ ಅನ್ನ ತಗೊಂಡು ಅವರು ಅಲ್ಲಿರುವಂತಹ ಇರುವೆಗಳನ್ನೆಲ್ಲ ಅವರು ಆ ಕಡೆಗೆ ತಳ್ಳಿ ಅವರು ನಮಸ್ಕಾರ ಮಾಡ್ತಾರೆ. ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಅವನು ಅಷ್ಟಷ್ಟು ದೊಡ್ಡ ಕಾಡು ಮೃಗಗಳನ್ನ ಅರ್ಧ ಬರ್ಧ ಕೊಲ್ತಾ ಇರೋನು ಒಂದು ಇರುವೆಗೂ ಸಹ ಈಗ ಅವನು ನೋವನ್ನ ಉಂಟು ಮಾಡ್ಲಿಕ್ಕೆ ಅವನಿಗೆ ಇಷ್ಟ ಆಗ್ತಿಲ್ಲ, ಆ ಇರುವೆಯನ್ನು ಕೊಲ್ಲಲಿಕ್ಕೆ ಅವನಿಗೆ ಇಷ್ಟ ಆಗ್ತಿಲ್ಲ. ಅಂದ್ರೆ ಇದು ಆ ಒಂದು ಹರಿನಾಮದ ಒಂದು ಮಹಿಮೆ, ಅಷ್ಟು ಮನಸ್ಸನ್ನ ಅದು ಶುದ್ಧ ಮಾಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ಸ್ಫಟಿಕ ತರ ಮಾಡುತ್ತೆ ಅದು. ನಮ್ಮ ಪ್ರತಿಬಿಂಬವನ್ನ ನಾವು ನೋಡ್ಕೋಬಹುದು, ಅಷ್ಟು ಅಂದ್ರೆ ಅದು ಶುದ್ಧವಾಗಿ ಮಾಡುತ್ತೆ. ಸೊ ಅದೇ ತರ ನಾವ್ ಇವಾಗ ಶುದ್ಧ ಭಕ್ತರ ಸಂಘದಲ್ಲಿ ಇದ್ರೆ ಅವ್ರನ್ನು ಸ್ಫಟಿಕವಾಗಿ ಅವರು ನಿರ್ಮಲವಾಗಿರ್ತಾರಲ್ಲ. ಸೊ ನಾವು ಸಹ ಅವರ ಜೊತೆ ಇದ್ರೆ ನಮ್ಗೂ ಸಹ ಆ ಒಂದು ನಿರ್ಮಲವಾದಂತಹ ಮನಸ್ಸು, ಪರಿಶುದ್ಧ ಮನಸ್ಸು ನಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಇಲ್ಲಿ ಒಂದು ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ. ಒಬ್ಬ ಗಂಡು ವೀರ್ಯವಂತನಾಗಿದ್ರೆ ಹೆಣ್ಣಿಗೆ ಏನೇ ಒಂದು ಇಲ್ಲದಿದ್ರೆ ಅವರಿಬ್ರು ಸಂಭೋಗ ನಡೆಸಿದಾಗ ಒಂದು ಸಂತಾನ ಉತ್ಪತ್ತಿ ಆಗತ್ತೆ ಅಲ್ವಾ. ಸೊ ಅಂದ್ರೆ ಇಬ್ರು ಸಹ ಅಲ್ಲಿ ಶುದ್ಧವಾಗಿರ್ಬೇಕು ಅಲ್ವಾ. ಅಂದ್ರೆ ಕೇಳುಗ ಮತ್ತೆ ಹೇಳುಗ, ಯಾರು ಭಾಗವತವನ್ನ ಹೇಳ್ತಾರೆ ಅದೇ ತರ ಯಾರು ಕೇಳಿಸ್ಕೋತಾರೆ, ಸೊ ಇಬ್ರು ಸಹ ಅಲ್ಲಿ ಏನು
ಪರಿಶುದ್ಧರಾಗಿದ್ದಾಗ ಅವರಿಬ್ಬರನ್ನು ಸಹ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಈ ಒಂದು ಮುಂದುವರಿದ ಭಕ್ತರ ಸಾಹಚರ್ಯ ಮಾಡಿದ್ರೆ ಅಷ್ಟೇ ನಾವು ಈ ಭಕ್ತಿಯಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಹ್ಲಾದ ಮಹಾರಾಜ ಅವ್ರ ತಂದೆ ಹಿರಣ್ಯಕಶಿಪುಗೆ ಹೇಳ್ತಾ ಇದ್ದಾರೆ. ಹರಿಭಕ್ತಿ ಸುಧೋದಯದಲ್ಲಿ ಇದೆ ಇದು. ಹಿರಣ್ಯಕಶಿಪು ಏನ್ ಹೇಳ್ತಾ ಇದ್ದಾರೆ, ಪ್ರಹ್ಲಾದನನ್ನ ಪ್ರಿಯಪುತ್ರ ಸಹವಾಸ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ನೋಡಿ, ಇದು ಉಲ್ಟಾ ಹೇಳ್ಬೇಕಾಗಿತ್ತು ಅಲ್ವಾ? ಆದ್ರೆ ಹಿರಣ್ಯಕಶಿಪು ಅವರೇನ್ ಅನ್ಕೊಂಡಿದ್ದಾರೆ ನೋಡಿ ಎಷ್ಟು ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇಲ್ಲಿ ಐಕ ಸುಖಕ್ಕೂ ತುಲನೆ ಮಾಡುವಂತಿಲ್ಲ ಅಂತಿದೆಯಲ್ಲ, ಇದು ಏನ್ ಮಾತಾಜಿ ಇದು? ಅಂದ್ರೆ ನಾವು ಭಕ್ತರ ಸಂಘದಲ್ಲಿ ಬರುವಂತಹ ಒಂದು ಅದರ ಫಲ ಪ್ರಭುಜಿ, ಅದರ ಫಲವನ್ನು ಯಾವ್ದಕ್ಕೂ ನಾವು ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವ್ ಇವಾಗ ಬೇರೆ ಯಾರ್ದಾದ್ರು ಸಂಘ ಮಾಡಿದ್ರೆ ಏನಾಗುತ್ತೆ, ಇವಾಗ ನೋಡಿ ತುಂಬಾ ಸಾಹುಕಾರರು ಸಂಘ ಮಾಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಏನ್ ಸಿಗುತ್ತೆ, ನೀವು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೋದು ಅಲ್ವಾ? ಹೌದು. ಸೊ ಅದೇ ತರ ನೀವು ಯಾರೋ ಇವಾಗ ಜ್ಞಾನ ಮಾರ್ಗ ಕರ್ಮ ಮಾರ್ಗದಲ್ಲಿ ಏನಾದ್ರು ನೀವು ಅನುಸರಿಸಿದ್ರೆ ನೀವು ಮ್ಯಾಕ್ಸಿಮಮ್ ಎಲ್ಲಿಗೆ ಹೋಗ್ಬೋದು, ಈ ಭೌತಿಕ ಪ್ರಪಂಚದಲ್ಲೇ ಬ್ರಹ್ಮನ ಲೋಕ ತನಕ ಹೋಗ್ಬೋದು. ಮತ್ತೆ ಏನಾಗುತ್ತೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಅದು ಪರಿಪೂರ್ಣವಾದದ್ದಲ್ಲ. ನೀವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ಭಗವಂತನ ಜೊತೆ ಭಗವಂತನ ಭಕ್ತರ ಸಾಹಚರ್ಯದಲ್ಲಿದ್ರೆ ಏನಾಗುತ್ತೆ, ಸತ್ ಚಿತ್ ಆನಂದ 3 ಸಿಕ್ಬಿಡುತ್ತೆ ನಿಮ್ಗೆ. ಆನಂದ ಸಿಗುತ್ತೆ, ಜ್ಞಾನ ಸಿಗುತ್ತೆ, ಸತ್ ಅಂದ್ರೆ ಶಾಶ್ವತತೆ ಸಿಗುತ್ತೆ. ಈ ದೇಹ ಬಿಟ್ಮೇಲೆ ನೀವು ಭಗವಂತನ ಬಳಿಗೆ ಹೋಗ್ತೀರಾ. ಸರಿ. ಸೊ ಇಲ್ಲಿ ನೋಡಿ ಹಿರಣ್ಯಕಶಿಪು ಹೇಳ್ತಾ ಇರೋದು ಪ್ರಹ್ಲಾದ ಮಹಾರಾಜನಿಗೆ. ಸಾರಿ, ನೋಡಿ ನಾವು ಇಲ್ಲಿ ಎಂತವ್ರು ಸಹವಾಸ ಮಾಡ್ಬೇಕು ಅಂತ ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜನಿಗೆ ಹೇಳ್ತಾ ಇದಾರೆ. ಅಂದ್ರೆ ಅವ್ರು ಇವಾಗ ಭಕ್ತಿ ಮಾಡ್ತಾ ಇದಾರಲ್ಲ, ಅದು ಅವ್ರಿಗೆ ಆಗ್ತಾ ಇಲ್ಲ. ಅವರು ವಿಷ್ಣುವನ್ನ ಅವರು ದ್ವೇಷಿಸ್ತಾ ಇದಾರೆ ಹಿರಣ್ಯಕಶಿಪು. ಅದಕ್ಕೋಸ್ಕರ ನೀನು ಯಾರ ಸಹವಾಸ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವರು ಸಾರಿ ಸಹವಾಸದ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಪ್ರಭು ನಾಮ ಸಂಕೀರ್ತನೆ ನೋಡೋಣಂತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಪ್ರಭುಜಿ. ಪ್ರಭು ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸುವುದರ ಮಹತ್ವವನ್ನು ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ 1ನೇ ಅಧ್ಯಾಯ ಶ್ಲೋಕ 11 ಒತ್ತಿ ಹೇಳಲಾಗಿದೆ. ಅಲ್ಲಿ ಸುಖಮುನಿಗಳು ಪರೀಕ್ಷಿತ್ ಮಹಾರಾಜರನ್ನು ಉದ್ದೇಶಿಸಿ ಹೀಗೆ ಎನ್ನುತ್ತಾರೆ: ಪ್ರಿಯ ದೊರೆಯೇ, ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸ್ವಪ್ರೇರಣೆಯ ಒಲವು ತಾಳಿರುವ ವ್ಯಕ್ತಿಯು ಅತ್ಯುನ್ನತ ಸಿದ್ಧಿಯ ಸೋಪಾನವನ್ನು ಗಳಿಸಿದ್ದಾನೆಂದು ತಿಳಿಯಬೇಕು. ಪ್ರತಿ ಫಲಾಪೇಕ್ಷೆಯಿಂದ ಕಾರ್ಯಶೀಲರಾಗುವ ಕರ್ಮಿಗಳು ಪರಮ ಪುರುಷನಲ್ಲಿ ಐಕ್ಯರಾಗಲು ತೊರೆಯುವ ಮುಕ್ತವಾದಿಗಳು ಹಾಗೂ ಯೋಗ ಸಾಧನೆಯಿಂದ ಪಡೆದ ಸಿದ್ಧಿಗಳಿಗಾಗಿ ಹಂಬಲಿಸುವ ಯೋಗಿಗಳು ಗಳಿಸುವ ಎಲ್ಲಾ ಸಿದ್ಧಿಗಳ ಫಲಗಳನ್ನು ಕೇವಲ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ ಪಡೆಯಬಹುದಾಗಿದೆ ಎಂದು ವಿಶೇಷ ಒತ್ತು ಕೊಟ್ಟು ಹೇಳಿರುವುದಾಗಿದೆ. ಈ ಸಂದರ್ಭದಲ್ಲಿ ಸುಖಮುನಿಗಳು ನಿರ್ಣೀತಾಂ ಎನ್ನುವ ಪದವನ್ನು ಬಳಸಿದ್ದಾರೆ. ಈ ಪದಕ್ಕೆ ಇದು ಈಗಾಗಲೇ ನಿರ್ಧರಿತವಾದ ವಿಚಾರ ಎಂದು ಅರ್ಥ. ಸುಖಮುನಿಗಳು ಮುಕ್ತಾತ್ಮರು, ಹಾಗಾಗಿ ನಿರ್ಧರಿತವಾದ ಒಂದನ್ನಲ್ಲ ಬೇರೊಂದನ್ನು ಅವರು ಹೇಗೆ ತಾನೇ ಒಪ್ಪಿಕೊಂಡರು. ಆದ್ದರಿಂದ ದೃಢ ನಿಶ್ಚಯ ಹಾಗೂ ಒಂದೇ ಮನಸ್ಸಿನಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ನೈದಿರುವ ವ್ಯಕ್ತಿಯು ಕಾಮ್ಯಕರ್ಮಗಳು, ಮನೋಕಲ್ಪನೆಗಳ ಹಾಗೂ ಹಠಯೋಗದ ಮಾರ್ಗಗಳನ್ನು ಈಗಾಗಲೇ ಕ್ರಮಿಸಿದ್ದಾಗಿದೆ ಎಂದು ಎಣಿಸಬೇಕೆಂದು ಸುಖಮುನಿಗಳು ವಿಶೇಷ ಒತ್ತು ಕೊಟ್ಟು ಹೇಳುತ್ತಾರೆ. ಇದೇ ಅಭಿಪ್ರಾಯವನ್ನು ಕೃಷ್ಣನು ಆದಿಪುರಾಣದಲ್ಲಿ ಈ ಮಾತುಗಳ ದ್ವಾರ. ಬೇರೆಯವರು ಯಾರಾದ್ರೂ ಓದ್ಲಿ. ಹರೇ ಕೃಷ್ಣ. ಮಾತಾಜಿ, ಇದೇ ಅಭಿಪ್ರಾಯವನ್ನು ಕೃಷ್ಣನು ಆದಿಪುರಾಣದಲ್ಲಿ ಮಾತುಗಳ ದ್ವಾರ ದೃಢಪಡಿಸುತ್ತಾನೆ. ಕೃಷ್ಣನು ಅರ್ಜುನನನ್ನು ಉದ್ದೇಶಿಸಿ ಮಾತನಾಡುತ್ತಾ, ನನ್ನ ದಿವ್ಯನಾಮ ಸಂಕೀರ್ತನೆಯಲ್ಲಿ ತೊಡಗಿರುವ ಯಾವ ವ್ಯಕ್ತಿಯೇ ಆಗಲಿ ಸದಾ ನನ್ನೊಂದಿಗೆ ಸಹವಾಸ ಮಾಡುತ್ತಿದ್ದಾನೆಂದು ಬಗೆಯಬೇಕು. ಅಂತಹ ಭಕ್ತನು ನನ್ನನ್ನು ಬಹು ಸುಲಭವಾಗಿ ವಶಪಡಿಸಿಕೊಳ್ಳುತ್ತಾನೆಂದು ಸಂಕೋಚವಿಲ್ಲದೆ ಹೇಳುತ್ತೇನೆ ಎಂದಿದ್ದಾರೆ. ಪದ್ಮಪುರಾಣದಲ್ಲಿ ಈ ಮಾತು ಬರುತ್ತದೆ: ಹಲವು 10 ಜನ್ಮಗಳಲ್ಲಿ ವಾಸುದೇವನ ಪೂಜೆ ಮಾಡಿದ ವ್ಯಕ್ತಿಯ ತುಟಿಗಳ ಮೇಲೆ ಮಾತ್ರ ಹರೇ ಕೃಷ್ಣ ಮಹಾಮಂತ್ರವು ನಲಿಯುತ್ತದೆ. ಅದೇ ಪದ್ಮಪುರಾಣದ ಇನ್ನೂ ಕೆಲವು ವಚನಗಳು ಇಂತಿವೆ: ಪ್ರಭುವಿನ ಪವಿತ್ರ ನಾಮಕ್ಕೂ ಸ್ವಯಂ ಪ್ರಭುವಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಹೀಗಾಗಿ ಪೂರ್ಣತೆ, ಪಾವಿತ್ರ್ಯ ಹಾಗೂ ನಿತ್ಯತೆಗಳ ದೃಷ್ಟಿಯಿಂದ ಪ್ರಭುವಿನ ಪವಿತ್ರ ನಾಮವು ಪ್ರಭುವಿನಷ್ಟೇ ಶ್ರೇಷ್ಠವಾದುದು. ಪವಿತ್ರ ನಾಮವು ಇಹಲೋಕದ ಶಬ್ದವಾಹಿನಿಯಲ್ಲ, ಅದಕ್ಕೆ ಅಹಿಕಾಲುಷ್ಯವೂ ಇಲ್ಲ.
ಆದ್ದರಿಂದ ಇಂದ್ರಿಯ ಶುದ್ಧಿ ಮಾಡಿಕೊಳ್ಳುವುದರಲ್ಲಿ ವಿಫಲನಾದಾತನು ಪ್ರಭುವಿನ ಪವಿತ್ರ ನಾಮವನ್ನು ಅಪರಾಧವಿಲ್ಲದಂತೆ ಉಚ್ಚರಿಸಲಾರನು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿನ ಪವಿತ್ರ ನಾಮಗಳನ್ನು ಐಹಿಕ ಇಂದ್ರಿಯಗಳು ಸರಿಯಾಗಿ ಉಚ್ಚರಿಸಲಾರವು. ಈ ಜಪದ ಪ್ರಕ್ರಿಯೆಯನ್ನು ಅಂಗೀಕರಿಸುವುದರಿಂದ ತನ್ನನ್ನು ಶುದ್ಧೀಕರಿಸಲು ವ್ಯಕ್ತಿಗೆ ಅವಕಾಶ ಕಲ್ಪಿತವಾಗುತ್ತದೆ. ಹೀಗೆ ಅವನು ಶೀಘ್ರದಲ್ಲೇ ಅಪರಾಧ ರಹಿತ ಜಪವನ್ನು ಮಾಡಬಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದು ಪ್ಯಾರ ಇದೆ, ಅದನ್ನು ಓದಿ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೀನಿ. ಓದಿ ಮಾತಾಜಿ. ಅವರವರ ಹೃದಯಗಳಲ್ಲಿ ಸೇರಿಕೊಂಡಿರುವ ಕಲ್ಮಶಗಳನ್ನು ತೊಡೆದು ಹಾಕಲು ಪ್ರತಿಯೊಬ್ಬನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕೆಂದು ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ್ದಾರೆ. ಹೃದಯದ ಮಲಿನತೆಯನ್ನು ಪರಿಶುದ್ಧಗೊಳಿಸಿಕೊಂಡರೆ ವ್ಯಕ್ತಿಯು ನಿಜವಾಗಿಯೂ ಪವಿತ್ರ ನಾಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು. ತಮ್ಮ ಹೃದಯಗಳಲ್ಲಿನ ಅಶುದ್ಧತೆಯನ್ನು ಕಂಡುಕೊಳ್ಳಲು ಇಷ್ಟವಿಲ್ಲದ ಜನರು ಹರೇ ಕೃಷ್ಣ ಮಹಾಮಂತ್ರ ತಮ್ಮ ಹೃದಯಗಳಲ್ಲಿನ ಅಶುದ್ಧತೆಯನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದ ಜನರು ಹರೇ ಕೃಷ್ಣ ಮಂತ್ರ ಸಂಕೀರ್ತನೆಯಿಂದ ಬರುವ ದಿವ್ಯ ಫಲವನ್ನು ಪಡೆಯುವುದು ಸಾಧ್ಯವಾಗದು. ಆದ್ದರಿಂದ ಪ್ರಭು ಸೇವೆಯ ಮನೋಧರ್ಮವನ್ನು ಬೆಳೆಸಿಕೊಳ್ಳಲು ವ್ಯಕ್ತಿಗೆ ಪ್ರೋತ್ಸಾಹ ನೀಡಬೇಕು, ಏಕೆಂದರೆ ಇದು ಅವನನ್ನು ಅಪರಾಧವಿಲ್ಲದೆ ಜಪ ಮಾಡಲು ಸಹಾಯ ಮಾಡುತ್ತದೆ. ಹೀಗೆ ಶಿಷ್ಯನಿಗೆ ಗುರುಗಳ ಮಾರ್ಗದರ್ಶನದಲ್ಲಿ ಸೇವೆಯ ಹಾಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ಉಚ್ಚರಿಸುವ ಶಿಕ್ಷಣ ಸಿಗುತ್ತದೆ. ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ಸೇವಾ ಮನೋಧರ್ಮವನ್ನು ಬೆಳೆಸಿಕೊಂಡರೆ ಅವನು ಆ ಕ್ಷಣವೇ ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರ ನಾಮಗಳ ದಿವ್ಯ ಗುಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಪ್ರಭುನಾಮ ಸಂಕೀರ್ತನೆ ಬಗ್ಗೆ ನಮ್ಗೆ ಸಾಕಷ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಇಲ್ಲಿ ಮುಖ್ಯವಾಗಿ ನೀವೇನನ್ನ ತಿಳ್ಕೊಂಡ್ರಿ? ಹರೇ ಕೃಷ್ಣ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದ್ರಿಂದ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ ಫಲಾಪೇಕ್ಷೆ ಇಲ್ದೇನೆ ಮಾತಾಜಿ ಅರ್ಥ ಆಗ್ಲಿಲ್ಲ. ಫಲಾಪೇಕ್ಷೆ ಇಲ್ದೇನೆ ನಮ್ಗೆಲ್ಲ ರೀತಿ ಸಹಕಾರ ಕೊಡ್ತಾನೆ ಭಗವಂತ. ನಮ್ಮ ಹೃದಯದಲ್ಲಿದ್ದ ಕಶ್ಮಲ ಎಲ್ಲ ಹೋಗ್ತದೆ. ನಮ್ಮ ಹೃದಯದಲ್ಲಿರುವಂತಹ ಕಶ್ಮಲ ಹೋಗುತ್ತೆ ಅಲ್ವಾ? ಸೊ ಅದ್ರ ಜೊತೆ ನಾವ್ ಇನ್ನ ಏನನ್ನ ಮಾಡ್ಬೇಕು? ಯಾಕಂದ್ರೆ ನಮ್ಗೆ ಅಪರಾಧ ರಹಿತ ಹರಿನಾಮ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ನಾವ್ ಏನನ್ನ ಮಾಡಿದ್ರೆ ನಮ್ಗೆ ಅಪರಾಧ ರಹಿತ ಹರಿನಾಮ ಹೇಳಲಿಕ್ಕೆ ಸಾಧ್ಯ ಆಗತ್ತೆ? ಏನನ್ನ ಮಾಡ್ಬೇಕು ಅಂತ ಹೇಳಿದ್ರು ತುಂಬಾ ಮುಖ್ಯ ಇದು. ಮಾತಾಜಿ ಅಪರಾಧ ರಹಿತ ಅಂದ್ರೆ ಅಪರಾಧಗಳು ಇವಾಗ 10 ಅಪರಾಧಗಳಿದೆಯಲ್ಲ ಮಾತಾಜಿ, ನಾವು ದಿನ ಬೆಳಿಗ್ಗೆ 4:15 ಗಂಟೆ ಮಂಗಳಾರತಿಲಿ ನಾವು ಓದ್ತೀವಲ್ಲ, ನಾಮ ಅಪರಾಧಗಳು ಅಂದ್ರೆ ನಾವು ಯಾರು ಈ ಒಂದು ಭಕ್ತಿಯಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ, ಅಂದ್ರೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರ್ತಾರೋ ಅವ್ರಿಗೆ ನಾವು ಏನು ಬ್ಲಾಸ್ಫೇಮ್, ನನ್ಗೆ ಇಂಗ್ಲಿಷ್ ಅಲ್ಲೇ ಬರೋದದು, ಅದಕ್ಕೆ ನಂಗೆ ಕನ್ನಡದಲ್ಲಿ ಕಷ್ಟ ಆಗ್ತಿದೆ ಅಂತ ಹೇಳೋದು. ಒಂದೇ ಮನಸ್ಸಿನಿಂದ to blaspheme the devotees who have dedicated their life for the propagation of this holy name. ಅಂದ್ರೆ ಯಾರು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಆ ಒಂದು ಭಕ್ತರನ್ನ ನಾವು ಏನು ಅವ್ರ ಬಗ್ಗೆ ನಾವೇನು ಮಾತಾಡಬಾರ್ದು, ಅವ್ರನ್ನ ಅಲ್ಲಗಳಿಬಾರ್ದು ನಾವು. ಸೊ ಬ್ಲಾಸ್ಫೇಮ್ ಮಾಡಬಾರ್ದು ನಾವು ಅವ್ರ ಬಗ್ಗೆ. ಸೊ ಅದು ಫಸ್ಟ್ನೇದು ಅಪರಾಧ. ಸೊ ಎರಡನೇ ಅಪರಾಧ ಏನು? ಸೊ ನಾವು ದೇವತೆಗಳು ಯಾರಿದ್ದಾರೆ, ಬ್ರಹ್ಮ ಮತ್ತೆ ಶಿವನನ್ನ ನಾವು ವಿಷ್ಣುವಿಗೆ ಸಮ ಅಂತ ನಾವು ಹೇಳ್ಬಾರ್ದು. ಸೊ ಅದು ಎರಡನೇ ಅಪರಾಧ. ಇದ್ರ ಬಗ್ಗೆ ನೀವು ತಿಳ್ಕೊಂಡಿಲ್ವಾ ಮಾತಾಜಿ? ಅದೇನೇನೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಅದು ನಾಮ ಅಪರಾಧ. ಸೊ ಈ ಅಪರಾಧಗಳನ್ನ ನಾವು ಮಾಡಿದ್ರೆ ಏನಾಗತ್ತೆ? ಸೊ ನಮ್ಗೆ ಆ ಒಂದು ಸಂತೋಷ ಅನ್ನೋದು ಸಿಗೋದಿಲ್ಲ. ಇವಾಗ ಭಗವಂತನ ಜೊತೆ ಇದ್ದಾಗ ನಮ್ಗೆ ಏನ್ ಸಿಗ್ಬೇಕು? ನಮ್ಗೆ ಭಗವಂತನ ಸಂಪರ್ಕಕ್ಕೆ ನಾವು ನಿಜವಾಗ್ಲೂ ಬಂದ್ರೆ ಏನ್ ಸಿಗ್ಬೇಕು? ನಮ್ಗೆ ಆನಂದ ಸಿಗ್ಬೇಕು. ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಆನಂದ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಮಾತಾಜಿ. ಸಿಗ್ತಾ ಇದೆ ಅಂದ್ರೆ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ, ಇಲ್ಲ ಅಂತಂದ್ರೆ ನೀವು ಚೆನ್ನಾಗಿ ಮಾಡ್ತಿಲ್ಲ ಅಂತ. ಯಾವಾಗ ಮುಗಿತಪ್ಪ ಇದೊಂದು ರೌಂಡ್ ಅಂತ ನೀವು ಅನ್ನೋ ಒಂದು ಮನಸ್ಥಿತಿಲಿ ಮಾಡ್ತಿದ್ದೀರಾ ಅಂದ್ರೆ ನೀವು ಸಂಪರ್ಕ ಇಲ್ಲ ಅಂತಾನೆ ಅರ್ಥ ಅಲ್ವಾ? ನೀವು ಹೇಗೆ ಅಂದ್ರೆ ಇವಾಗ ನಾವೆಲ್ಲ ಮೊದಲೆಲ್ಲ ಟಿವಿ ನೋಡ್ಬೇಕಾದ್ರೆ ಆಂಟೆನಾ ಅಂತ ಇರ್ತಿತ್ತು, ಜ್ಞಾಪಕ ಇದೆಯಾ ನಿಮ್ಗೆ? ಸ್ಟಾರ್ಟಿಂಗ್ ಅಲ್ಲಿ ಆಂಟೆನಾ ಇರ್ತಿತ್ತು. ಆ ಆಂಟೆನಾ ಅದು ಸರಿಯಾದ ಡೈರೆಕ್ಷನ್ ಇದ್ರೆ ಅಷ್ಟೇ ನಮ್ಗೆ ಇಲ್ಲಿ ಟಿವಿ ಪರದೆ ಮೇಲೆ ನಮ್ಗೆ ರಾಮಾಯಣ ಅದೆಲ್ಲ ನೋಡ್ಲಿಕ್ಕೆ ಆಗ್ತಿತ್ತು ಅಲ್ವಾ? ಇಲ್ಲಾಂದ್ರೆ ಏನಾಗ್ತಿತ್ತು? ಸೊ ಅದು ಸ್ವಲ್ಪ ಚೇಂಜ್ ಆದ್ರೂ ನಮ್ಗೆ ಏನೇ ಒಂದು ಬಿಂಬ ಕಾಣಿಸ್ತಾ ಇರೋದು ಅಲ್ವಾ? ಒಂದ್ ಸ್ವಲ್ಪ ಅಲ್ಲಿ ಡಿಸ್ಟರ್ಬ್ ಆದ್ರೂ ನಮ್ಗೆ ಕಾಣಿಸ್ತಿಲ್ಲ. ಅವಾಗ ನಾವೇನ್ ಮಾಡ್ತಿದ್ವಿ? ಯಾರಿಗಾದ್ರೂ ಹೋಗಿ ಒಂದ್ ಸ್ವಲ್ಪ ಆಂಟೆನಾ ತಿರುಗಿಸು ಅಂತ ಹೇಳ್ತಾ ಇದ್ವಿ ಅಲ್ವಾ? ಅಂದ್ರೆ ಅಲ್ಲಿ ಸಂಪರ್ಕ ಬಂದ್ರೆ ಅಷ್ಟೇ ನಮ್ಗೆ ಇಲ್ಲಿ ಟಿವಿ ಪರದೆ ಮೇಲೆ ಬಿಂಬ ಕಾಣೋದು, ಅದರಿಂದ ಅಲ್ಲಿರುವಂತಹ
ಒಂದು ಹೌದು ಪಿಕ್ಚರ್ ಕಾಣೋದು ಅಲ್ವಾ? ಅದೇ ತರನೇ ಇವಾಗ ನಾವು ಅಷ್ಟೇ ಭಗವಂತನ ಸಂಪರ್ಕಕ್ಕೆ ಬರ್ಬೇಕಂದ್ರೆ ನಾವು ಪ್ರತಿಯೊಂದು ಪದವನ್ನು ನಾವು ಕೇಳಿಸ್ಕೋಬೇಕು. ಕೇಳಿಸ್ಕೊತಾ ಇಲ್ಲ ಅಂದ್ರೆ ನಾವು ಭಗವಂತನ ಸಂಪರ್ಕಕ್ಕೆ ಬರ್ತಾ ಇಲ್ಲ ಅಲ್ಲಿ ಅಲ್ವಾ? ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಭಗವಂತನಿಗೆ ನಾವು ರಿಂಗ್ ಮಾಡ್ತಾ ಇದೀವಿ ಅಲ್ವಾ? ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೃಷ್ಣನ್ ನಾವು ರಾಧಾರಾಣಿ ಮುಖಾಂತರ ನಾವು ಕೇಳ್ಕೊತಾ ಇದೀವಿ. ನಾವು ಇವಾಗ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಡಯಲ್ ಮಾಡ್ತಾ ಇದ್ದಾಗೆ ನಾವ್ ಇವಾಗ ಕೃಷ್ಣ ಅಂತ ಕೂಗಿದಾಗ ಅವರು ನಮ್ಗೆ ಹಿಂತಿರುಗಿ ನೋಡ್ಲೇಬೇಕು, ಅವರು ನಾವು ಅವ್ರ ಸಂಪರ್ಕಕ್ಕೆ ಬರ್ಲೇಬೇಕು. ನಾನಿವಾಗ ಅಲ್ಲಿ ಕೃಷ್ಣನನ್ನ ಸುಮ್ನೆ ಏನೋ ಒಂದು ಕೂಗಿದ್ರೆ ಅವ್ರು ಬರೋದಿಲ್ಲ. ಕೃಷ್ಣ ಅಂತ ಕೂಗಿದ್ರೆ ಇವಾಗ ಅಂದ್ರೆ ಅಳ್ತಾ ಇರೋ ಮಗು, ಇವಾಗ ಹೊಟ್ಟೆ ಹಸಿತಾ ಇರುತ್ತೆ, ಅಳ್ತಾ ಇರೋ ಮಗು ಅದ್ರ ಹಳು ನೋಡಿದ್ರೆ ಅಮ್ಮಗೆ ಗೊತ್ತಾಗತ್ತೆ, ಅಮ್ಮ ಓಡಿ ಬರ್ತಾಳೆ ಅಲ್ವಾ? ನನ್ನ ಮಗುಗೆ ದ್ರೌಪದಿ ಆಗ್ತಾ ಇದೆ ಅಂತ ಹೇಳಿ ದ್ರೌಪದಿ ಕೃಷ್ಣ ಅವಳ ಅವಳು ಬರ್ತಾರೆ. ಅಂದ್ರೆ ನಮ್ಮ ಕರೆ ಆತರ ಇರ್ಬೇಕು. ನಾನು ಇವಾಗ ಕೃಷ್ಣ ಅಂತ ಕೂಗ್ದಾಗ ಭಗವಂತ ನನ್ನ ಸಮೀಪಕ್ಕೆ ಅವ್ರು ಖಂಡಿತ ಬರ್ತಾರೆ ಅಂತಾನೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದಕ್ಕೆ ಇಲ್ಲಿ ನಿರ್ಣೀತಂ ಅನ್ನೋ ಒಂದು ಪದವನ್ನ ಹೇಳ್ತಾ ಇದಾರೆ. ಆ ನಿರ್ಣೀತಂ ಅಂದ್ರೆ ನಿರ್ಧಾರ ಆಗೋಗಿದೆ. ಅವ್ರು ಅಂತಹ ವಿಷಯಗಳನ್ನೇ ಶುಕಮುನಿಗಳು ಹೇಳದ್ ನಮ್ಗೆ. ನಿರ್ಧಾರ ಆಗ್ದಲಿರೋ ವಿಚಾರಗಳನ್ನ ಅವ್ರು ಹೇಳೋದೇ ಇಲ್ಲ ಅವರು. ಅಂದ್ರೆ ಇವಾಗ ಭಗವಂತ ಬರ್ತಾರೆ ಅಂದ್ರೆ ಬರ್ತಾರೆ, ನಮ್ಮ ನಾಲಿಗೆ ಮೇಲೆ ಅವರು ಕುಣಿತಾರೆ. ನಾನು ಇವಾಗ ಹರೇ ಅಂತ ಹೇಳಿದಾಗ ಭಗವಂತ ಅಲ್ಲಿ ಕುಣಿತಾ ಇದ್ದಾರೆ. ಆ ಪ್ರತಿಯೊಂದು ನಾಮದಲ್ಲೂ ಅವ್ರು ಇದ್ದಾರೆ ಅಲ್ಲಿ. ನಾವದನ್ನ ಆಸ್ವಾದನೆ ಮಾಡುವಷ್ಟು ನಮ್ಗೆ ಅದು ಜ್ಞಾನ ಆಗ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ನಾವು ಇಲ್ಲಿ ಅಪರಾಧ ಮಾಡ್ತಾ ಇದೀವಿ. ನಾವು ಅಪರಾಧ ಮಾಡ್ದಲೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹೇಳ್ಕೋಬೇಕು ಅಂತಂದ್ರೆ ನಾವ್ ಏನನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಇಲ್ಲಿ ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು. ನಾವು ಏನಾದ್ರೂ ಒಂದು ಸೇವೆನ ನೀವು ಮಾಡ್ಲೇಬೇಕು. ನೀವು ಇವಾಗ ಭಕ್ತಿಲಿ ಮುಂದುವರಿಬೇಕು ಅಂದ್ರೆ ನಿಮ್ಗೆ ಇವಾಗ ಯಾವ್ದಾದ್ರು ಒಂದು ಸೇವೆನ ನೀವು ಇವಾಗ ಟೆಂಪಲ್ಗೆ ಮಾಡ್ಲೇಬೇಕಾಗತ್ತೆ. ನೀವು ಇಲ್ಲಾಂದ್ರೆ ಮುಂದುವರಿಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇವಾಗ ನೋಡಿ ಕೋ ಹೋಸ್ಟ್ ಕೆಲ್ಸನೋ ನಿಮ್ ಕೈಯಲ್ಲಿ ಏನಾಗುತ್ತೆ, ನಿಮ್ಗೆ ಏನು ಭಗವಂತ ಸ್ಕಿಲ್ ಅನ್ನ ಕೊಟ್ಟಿದ್ದಾನೆ ಅದನ್ನ ನೀವು ಮಾಡಿ. ಸೊ ನೀವು ಅಕಸ್ಮಾತ್ ನಿಮ್ಗೆ ಆ ಟೆಂಪಲ್ ಹತ್ರನೇ ಇದೆ ಅಂತಂದ್ರೆ ನೀವು ಹೋಗಿ ಅಲ್ಲಿ ಫಿಸಿಕಲ್ ಆಗಿ ನೀವು ಸೇವೆ ಮಾಡ್ಬೋದು. ಅಲ್ಲಿ ಎಷ್ಟೊಂದು ಕೆಲಸಗಳಿರುತ್ತೆ, ಭಗವಂತನ ಕೈಂಕರ್ಯ ಇರುತ್ತೆ, ನೀವು ಅದನ್ನ ಮಾಡಿ. ಇಲ್ಲ ಆನ್ಲೈನ್ ಅಲ್ಲೇ ನನಗೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ನೀವೇ ಕೇಳಿ, ನಾನು ಈ ಕೆಲಸ ಮಾಡ್ಬೋದಾ, ನಾನು ಈ ಕೋಹೋಸ್ಟ್ ಕೆಲಸ ಮಾಡ್ಬೋದಾ ಅಂತ. ಮತ್ತೆ ನಮ್ಗೆ ಅಲ್ಲಿ ಗ್ರೂಪ್ ಅಲ್ಲಿ ಕಳಿಸ್ತಾರೆ, ನಿಮ್ಗೆ ಈ ತರ ಎಲ್ಲ ಸೇವೆಗಳಿದೆ, ನಿಮ್ಗೆ ಯಾವ್ದಾದ್ರು ಇದಕ್ಕೆ ನಿಮ್ಗೆ ಜ್ಞಾನ ಇದೆ, ನಾಲೆಡ್ಜ್ ಇದೆ, ಸ್ಕಿಲ್ ಇದೆ ಅಂದ್ರೆ ನೀವು ಈ ಸೇವೆನ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಿಮ್ಗೆ ಜ್ಯೋತಿಲಕ್ಷ್ಮಿ ಮಾತಾಜಿ ನಿಮ್ಗೆ ಆ ಕೆಲಸವನ್ನ ಕೊಡ್ತಾರೆ ನೋಡಿ. ಇವಾಗ ನಿಮ್ಗೆಲ್ಲ ನನಗೆ ಗೊತ್ತಿರೋ ಹಾಗೇನೆ ನನಗೆ ಈ ಬ್ಯಾಚ್ ಅಲ್ಲೇ ನಾನು ನೋಡಿದ್ ಎಷ್ಟು ಉತ್ಸಾಹ ಓದ್ಲಿಕ್ಕೆ. ಸೊ ಮೊದ್ಲೆಲ್ಲ ನಾವೇ ಓದ್ಕೊಂಡ್ಬಿಡ್ತಾ ಇದ್ವಿ ಹಾಗೆ, ಅಥವಾ ಜಸ್ಟ್ ಅನ್ನ ಹೇಳ್ತಿದ್ವಿ. ನೀವೆಲ್ಲಾನು ಎಷ್ಟು ತುದಿಗಾಲಲ್ಲಿ ಇರ್ತೀರಾ, ನಾನ್ ಓದ್ಬೇಕು ಅಂತ ಹೇಳಿ ಅಲ್ವಾ? ನೀವೀಗ ಈ ತರ ಓದ್ತಿದ್ದೀರಾ ಅಂದ್ರೆ ನೀವು ಇವಾಗ ಒಂದು ಪುಸ್ತಕವನ್ನ ನೀವು ಪೂರ್ತಿ ಎಲ್ಲ ಚಾಪ್ಟರ್ನ ಒಂದು ಚಾಪ್ಟರ್ ಆದ್ಮೇಲೆ ಇನ್ನೊಂದು ಚಾಪ್ಟರ್ ಆತರ ನೀವು ಓದ್ಕೊಂಡು ನೀವು ಬೇಕಾದ್ರೆ ಲೈವ್ ಅಲ್ಲಿ ನೀವು ಲೈವ್ ಮಾಡ್ಕೊಡಿ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಸೊ ದಟ್ ಆ ಪುಸ್ತಕ ನಿಮ್ಗೆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಬರುತ್ತೆ. ಆಗ ನೀವು ಓಡಾಡ್ಕೊಂಡು ನೀವು ಅಡಿಗೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನೀವು ಕೇಳಿಸ್ಕೋಬಹುದು ಆ ಒಂದು ಚಾಪ್ಟರ್ ಅನ್ನ. ನೀವು ನೋಡಿ ಈ ತರ ಮಾಡ್ತೀರಂದ್ರೆ ಮಾಡ್ಬೋದು ನೀವು. ಅಥವಾ ನಿಮ್ಗೆ ಯಾವ್ದೋ ಒಂದು ಮನಸ್ಸಿಗೆ ಹೊಳಿತು ಈ ತರ ಮಾಡಿದ್ರೆ ಎಲ್ಲ ಭಕ್ತರಿಗೂ ಸಹ ಇದು ಸಹಾಯ ಮಾಡುತ್ತಲ್ಲ ಅಂದ್ರೆ ಅದನ್ನ ನೀವು ಮಾಡಿ ಸೇವೆ. ಸೊ ನೀವು ಸೇವೆ ಮಾಡಿದ್ರೆ ಅಷ್ಟೇ ನೀವು ಈ ಒಂದು ಹರಿನಾಮವನ್ನ ನೀವು ಅಪರಾಧ ರಹಿತ ಹೇಳ್ಕೊಳ್ಲಿಕ್ಕೆ ಸಾಧ್ಯ, ಮತ್ತೆ ನೀವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನೂ ಒಂದು ವಿಷಯ ತುಂಬಾ ಮುಖ್ಯವಾದದನ್ನ ಏನನ್ನ ಹೇಳಿದ್ರು, ನಾವ್ ಇಲ್ಲಿ ಹರಿನಾಮ ನಮ್ಮ ನಾಲಿಗೆ ಮೇಲೆ ಬರ್ಬೇಕಂದ್ರೆ ನಾವು ಮಿನಿಮಮ್ 10 ಜನ್ಮದಲ್ಲಿ ನಾವು ಆ ಒಂದು ಭಗವಂತನ ಭಕ್ತಿಯನ್ನ ನಾವು ಮಾಡಿರ್ಬೇಕು. ನೋಡಿ ಇಲ್ಲಿ ಹೇಳ್ತಾ ಇದಾರೆ, ಪದ್ಮಪುರಾಣದಲ್ಲಿ ಹೇಳ್ತಾ ಇದಾರೆ, 10 ಜನ್ಮಗಳಲ್ಲಿ ವಾಸುದೇವನ ಪೂಜೆ ಮಾಡಿದ ವ್ಯಕ್ತಿಯ ತುಟಿಗಳ ಮೇಲೆ ಮಾತ್ರ ಹರೇ ಕೃಷ್ಣ ಮಹಾಮಂತ್ರ ನೆಲೆಯುತ್ತದೆ. ನೋಡಿ ನೀವೆಲ್ಲ ಎಷ್ಟು ಪುಣ್ಯ ಮಾಡಿದಿರಾ ಅಂತ ಅನ್ಕೊಳ್ಳಿ ಅಲ್ವಾ? ನಿಮ್ಮ ಒಂದು ಬಾಯಲ್ಲಿ ಇವಾಗ ಹರಿನಾಮ ಬರ್ತಿದೆ ಅಂದ್ರೆ ನೀವು ಹಿಂದಿನ 10 ಜನ್ಮದಲ್ಲಿ ನೀವು ಆ ಭಗವಂತನಿಗೆ ಪೂಜೆನ ಮಾಡಿದಿರ. ಒಂದೇ ಒಂದು ಹೂವನ್ನು ನೀವು ಹಾಕಿರ್ಬೋದು. ಇವಾಗ ನೋಡಿ ಎಷ್ಟೊಂದು ಜನ ನಿಮ್ಮ ಜೊತೆನೆ ಬಂದಿದ್ದಾರೆ, ಈ ಒಂದು ಭಗವದ್ಗೀತೆ ಕ್ಲಾಸ್ನ ನಾನು ಕೇಳ್ಕೋಬೇಕಪ್ಪ ತಿಳ್ಕೊಬೇಕು ಅಂತ. ಆದ್ರೆ ಒಂದು ಚಾಪ್ಟರ್ನ ಅಷ್ಟೇ ಅವ್ರು ಕೇಳ್ಕೊಂಡು ಹೋಗಿದ್ದಾರೆ ಅಲ್ವಾ? ಸೊ ಈ ತರ ನಾವು 10 ಜನ್ಮದಲ್ಲಿ ಈ ತರ ಒಂದು ಅರ್ಧ ಬರ್ಧ ಎಲ್ಲ ಮಾಡ್ಕೊಂಡು ಬಂದಿದೀವಿ. ಈಗ ನಮ್ಗೆ ನೋಡಿ ಆ ಹರಿನಾಮ ಹೇಳುವಂತಹ ಒಂದು ಸುಕೃತಿ ನಮ್ಗೆ ಸಿಕ್ಕಿದೆ ಅಲ್ವಾ? ನೋಡಿ ನಮ್ಗೆ ಇದರಿಂದ ಅರ್ಥ ಆಗುತ್ತೆ ಅದೆಷ್ಟು ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಇದೆಲ್ಲ ಸಹ ಸುಮ್ನೆ ಹೇಳ್ತಿಲ್ಲ, ಅದನ್ನೇ ನಮ್ಗೆ ಇದಕ್ಕಿಂತ ಮುಂಚೆ ನಮ್ಗೆ ಹೇಳ್ತಾ ಇದಾರೆ. ಇದೆಲ್ಲ ನಿರ್ಧಾರಿತ ಆಗಿದೆ, ನಿರ್ಣೀತಂ. ಇಲ್ಲಾಂದ್ರೆ ಶುಕಮುನಿಗಳು ಇದನ್ನ ಹೇಳ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ? ಶುಕಮುನಿಗಳಿಗೆ ಏನ್ ಬೇಕು, ಅವ್ರಿಗೆ ಏನು ಬೇಡ, ಅವರು ಮುಕ್ತಾತ್ಮರು. ಅವ್ರು ಯಾವ್ದು ಈ ಭೌತಿಕ ಪ್ರಪಂಚ ಇರುವಂತಹ ಒಂದು ವಸ್ತುವಿನ ಮೇಲೂ ಅವ್ರಿಗೆ ಆಸೆ ಅನ್ನೋದು ಇಲ್ಲ. ಸೊ ನೋಡಿ ಅವ್ರು ಬರೇ ಮೈಯಲ್ಲಿ ಇದ್ದಾರೆ ಅಷ್ಟೇ. ಅವ್ರು ಎಲ್ಲಂದ್ರೆ ಅಲ್ಲಿ ಓಡಾಡ್ತಿದ್ದಾರೆ. ಅವ್ರು ಇವಾಗ ಒಂದು ಮನೆ ಮುಂದೆ ನಿಂತ್ಕೋತಾರೆ, ಅವ್ರೇನಾದ್ರು ಹಾಲನ್ನ ಕೊಟ್ರೆ ಕುಡಿತಾರೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇನೇನೆ. ಸೊ ಅವ್ರು ಆತರ ಜೀವನವನ್ನ ಮಾಡ್ತಿದ್ದಾರೆ. ಅವ್ರ ಹತ್ರ ಒಂದು ತಟ್ಟೆ ಏನೂ ಇಲ್ಲ, ಲೋಟ ಸಹನೂ ಇಲ್ಲ, ಒಂದು ಬಟ್ಟೆನೂ ಸಹ ಇಲ್ಲ. ಅಂತವ್ರು ಇಲ್ಲಿ ಹೇಳ್ತಾ ಇದಾರೆ ಈ ಭಾಗವತಂ ಅಂತ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಕೇಳ್ತಿರೋರಾದ್ರೂ ಯಾರು? ಪರೀಕ್ಷಿತ ಮಹಾರಾಜ. ಅವ್ರಿಗೆ ಏನ್ ಬೇಕು? ಅವ್ರು ಇನ್ನೊಂದು ವಾರ ಇರ್ತಾ ಇದ್ದಾರೆ, ಅವ್ರಿಗೆ ಅಷ್ಟೊಂದು ಸಿರಿ ಸಂಪತ್ತಿದೆ, ಅದನ್ನೆಲ್ಲವನ್ನು ಅನುಭವಿಸ್ಬೋದಾಗಿತ್ತು ಒಂದು ವಾರದಲ್ಲಿ. ಆದ್ರೆ ಅವ್ರು ಏನ್ ಮಾಡಿದ್ರು? ಬಂದು ಭಾಗವತಮನ್ನ ಕೇಳಿದ್ದಾರೆ. ಅಂದ್ರೆ ಸಾಯುವ ಮನುಷ್ಯ ಮಾಡುವಂತಹದ್ದು ಕೆಲಸ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಅದರಿಂದ ಗೊತ್ತಾಗತ್ತೆ ಅಲ್ವಾ? ಹರೇ ಕೃಷ್ಣ ಮಾತಾಜಿ, ಸಾರಿ.
ಸೊ ಇವಾಗ ಪ್ರಭುವಿನ ಪವಿತ್ರ ನಾಮವನ್ನ ಅಪರಾಧವಿಲ್ಲದೆ ಉಚ್ಚರಿಸಬೇಕು ಅಂತಂದ್ರೆ ನಾವೇನನ್ನ ಮಾಡ್ಬೇಕು ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸೇವಾ ಮನೋಧರ್ಮವನ್ನ ಬೆಳೆಸಿಕೊಂಡ್ರೆ ಅಷ್ಟೇ ನಾವು ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರ ನಾಮಗಳ ದಿವ್ಯ ಗುಣವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ನಾವು ಈ ಭಕ್ತಿಯಲ್ಲಿ ಮುಂದುವರಿಬೇಕು. ನಾವು ಅಪರಾಧ ರಹಿತವಾದಂತಹ ಈ ಜಪವನ್ನ ಬಿಟ್ಟು ನಾವು ಅಪರಾಧ ಇಲ್ದಲಿರೋ ತರ ನಾವು ಜಪವನ್ನ ಮಾಡೋ ಹಂತಕ್ಕೆ ಬರ್ಬೇಕು. ಅದಾದ್ಮೇಲೆ ಲಾಸ್ಟ್ ಅಂತ ಏನು, ನಾವು ಶುದ್ಧ ನಾಮ ಜಪ ಮಾಡ್ಬೇಕು. ಆ ಹಂತಕ್ಕೆ ಬಂದ್ರೆ ನಾವು ಭಗವಂತನ ಆ ಒಂದು ಇರುವಿಕೆಯನ್ನು ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ತಿಳಿಸಿಕೊಡ್ತಾರೆ. ಆಚಾರ್ಯರು ಸುಮ್ನೆ ಹೇಳೋದಿಲ್ಲ ಅಲ್ವಾ. ಆ ಒಂದು ಹಂತಕ್ಕೆ ಹೋಗ್ಬೇಕು, ಶುದ್ಧ ನಾಮ ಹಂತಕ್ಕೆ ಹೋಗ್ಬೇಕು. ಹಂತಕ್ಕೆ ಬಂದ್ರೆ ಭಗವಂತನ ಇರುವಿಕೆ ಗೊತ್ತಾಗುತ್ತೆ. ಸೊ ನಮ್ಗೆ ಆ ಲಕ್ಷಣಗಳೆಲ್ಲನೂ ಸಹ ನಮ್ಮ ದೇಹದಲ್ಲಿ ಪ್ರಕಟಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಭಾವಭಕ್ತಿ ಪ್ರೇಮ ಭಕ್ತಿ ಹಂತಕ್ಕೆ ಹೋಗ್ತೀವಲ್ಲ, ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ಸ್ಗಳು, ಅದರಿಂದ ನಮಗೆ ಗೊತ್ತಾಗುತ್ತೆ. ಆ ಭಾವಭಕ್ತಿ ಹಂತಕ್ಕೆ ಹೋದಾಗ ಈ ದೇಹದಲ್ಲೆಲ್ಲ ಏನೆಲ್ಲ ಬದಲಾವಣೆಗಳಾಗುತ್ತೆ, ಒಳಗಡೆ ಅಂತರಂಗವಾಗಿ ಮತ್ತೆ ಬಹಿರಂಗವಾಗಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನಮಗೆ ಮುಂದೆ ತಿಳಿಸಿಕೊಡ್ತಾರೆ. ನಾನು ಇಲ್ಲಿ ಲೈನ್ ಬೈ ಲೈನ್ ಹೇಳಿಲ್ಲ, ನೀವು ಲೈನ್ ಬೈ ಲೈನ್ ಅನ್ನ ಓದ್ಕೊಳ್ಳಿ. ಈಗ ನಾನು ಇಷ್ಟು ಮಿನಿಮಮ್ ಹೇಳಿದೀನಿ, ತುಂಬಾ ಚೆನ್ನಾಗಿದೆ ಇದು. ಯಾರು ರೂಪ ಗೋಸ್ವಾಮಿ ಅವರು ಹೇಳಿರೋದನ್ನ ಇದ್ರ ಕೊನೆದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ, ಯಾಕಂದ್ರೆ 8:20 ಆಗ್ತಿದೆ. ಮಥುರಾವಾಸ ಇದಕ್ಕಿಂತ ಮುಂಚೆ ಬಂದಿತ್ತು, ಮತ್ತೆ ಅವ್ರು ನಮ್ಗೆ ಸ್ಟ್ರೆಸ್ ಮಾಡ್ತಾ ಇದ್ರೆ ಮಥುರಾವಾಸ ತುಂಬಾ ಮುಖ್ಯ ಅಲ್ವಾ. 5 ಪ್ರಬಲ ಸೇವೆಗಳು ಯಾವ್ದು ಅಂತ ನಾವು ತಿಳ್ಕೊಂಡ್ವಿ. 5 ಪ್ರಬಲ ಸೇವೆಗಳು ನಾವು ನೆನೆನೂ ತಿಳ್ಕೊಂಡ್ವಿ. ಮತ್ತೆ ನಾವು ಜ್ಞಾಪಿಸ್ಕೋಬೇಕಿಲ್ಲ ಅಂದ್ರೆ ಮರ್ತು ಹೋಗ್ತಾ ಇರ್ತೀವಿ. 5 ಪ್ರಬಲ ಸೇವೆಗಳು ಯಾವುದು? ಸಾಧು ಸಂಘ, ಸಾಧು ಸಂತರ ಸಹವಾಸ, ಮತ್ತೆ ಎರಡನೇದು ಭಕ್ತರ ಸಹವಾಸ. ಅದೇ ಎರಡು ಒಂದೇನೆ. ಸಾಧು ಸಂಘ ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಎರಡನೇದು ಹರಿನಾಮವನ್ನು ಭಜನ ಕ್ರಿಯಾ. ಮೂರನೇದೇನು? ಇಲ್ಲ ಮಾತಾಜಿ, ಅದು ಬೇರೆ. ಅದು 9 ಹಂತಗಳು, ಭಕ್ತಿಯ 9 ಹಂತಗಳು. ನಾನ್ ಕೇಳ್ತಿರೋದು ಸೇವೆಗಳು, 5 ಪ್ರಬಲ ಸೇವೆಗಳು ಯಾವುದು ಅಂತ. ಒಂದು ಸಾಧು ಸಂಘ, ಎರಡನೇದು ಹರಿನಾಮ ಸಂಕೀರ್ತನೆ, ಮೂರನೇದು ಭಾಗವತ ಶ್ರವಣ, ನಾಲ್ಕನೇದೇನು ವಿಗ್ರಹಾರಾಧನೆ, ಮಥುರಾವಾಸ ಅಲ್ವಾ. 5 ಮಥುರಾವಾಸ. ಸೊ ಅದಕ್ಕೆ ಇಲ್ಲಿ ನೋಡಿ, ಮಥುರಾವಾಸ ತುಂಬಾ ಮುಖ್ಯ ಅಲ್ವಾ. ನಾವು ಆ ಭಗವಂತ ಲೀಲೆ ಮಾಡಿರುವಂತಹ ಒಂದು ಕ್ಷೇತ್ರದಲ್ಲಿ ನಾವು ಹೋದ್ರೆ ಸೊ ನಮ್ಮೆಲ್ಲ ಪಾಪಗಳು ನಾಶ ಆಗುತ್ತೆ. ನಾವು ಭಕ್ತಿಲಿ ತುಂಬಾ ಮುಂದೆ ಬರ್ಲಿಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ ಅಲ್ವಾ. ಸೊ ಇಲ್ಲಿ ಮಥುರಾವಾಸದ ಬಗ್ಗೆ ಏನೇನ ಹೇಳ್ತೀರ ಅಂತ ಬಿಟ್ಟು ನೋಡೋಣಂತೆ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ. 2 ಪ್ಯಾರ ಇದೆ, 2 ಪ್ಯಾರಗಳು, ಒಬ್ಬೊಬ್ರು ಒಂದೊಂದು ಪ್ಯಾರವನ್ನ ಓದಿ. ಹರೇ ಕೃಷ್ಣ ಮಾತಾಜಿ, ನಾವು ಓದ್ಲಾ? ಓದಿ ಮಾತಾಜಿ. ಮಥುರಾವಾಸ. ಮಥುರಾ ಅಥವಾ ದ್ವಾರಕಾ ಪಟ್ಟಣಗಳಂತಹ ಪವಿತ್ರ ಕ್ಷೇತ್ರಗಳಲ್ಲಿ ವಾಸ ಮಾಡುವುದರ ಮಹತ್ವವನ್ನು ಕುರಿತಂತೆ ಪದ್ಮಪುರಾಣದ ವಚನವು ಹೀಗಿದೆ: ವಿವಿಧ ಯಾತ್ರಾ ಸ್ಥಳಗಳ ಪರ್ಯಟನೆ ಮಾಡುವುದೆಂದರೆ ಐಹಿಕ ಬಂಧನದಿಂದ ವಿಮೋಚನೆ ಸಾಧಿಸುವುದೆಂದೇ ಅರ್ಥ. ಹೀಗಿದ್ದು ಈ ವಿಮೋಚನೆಯ ಅತ್ಯುನ್ನತ ಸಿದ್ಧಿ ಏನಲ್ಲ. ಈ ಮುಕ್ತ ಸ್ಥಿತಿಯನ್ನು ಗಳಿಸುವುದಾದಲ್ಲಿ ಬಳಿಕ ವ್ಯಕ್ತಿಯು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಬ್ರಹ್ಮಭೂತ ಅಥವಾ ಮುಕ್ತ ಸ್ಥಿತಿಯನ್ನು ಗಳಿಸಿದ್ದಾದ ಬಳಿಕ ವ್ಯಕ್ತಿಯು ಭಗವತ್ ಸೇವೆ ಮಜಲಿಗೆ ಮೇಲೇರಬಹುದಾಗಿದೆ. ಆದ್ದರಿಂದ ಪ್ರಭುವಿನ ದಿವ್ಯ ಪ್ರೇಮ ಸೇವೆಯ ಸೋಪಾನ ಗಳಿಕೆಯೇ ಬದುಕಿನ ಅಂತಿಮ ಗುರಿ. ಮಥುರಾ ಮಂಡಲದಲ್ಲಿ 1 ಕ್ಷಣ ಕಾಲ ವಾಸಿಸಿದರೂ ಕೂಡ ಪ್ರಭುವಿನ ದಿವ್ಯ ಪ್ರೇಮ ಸೇವೆಯ ಸೋಪಾನವನ್ನು ಬಹು ಸುಲಭವಾಗಿ ಗಳಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪದ್ಮಪುರಾಣದ ಇನ್ನು ಕೆಲವು ಉಕ್ತಿಗಳು ಹೀಗಿವೆ. ಮಥುರಾ ಪಟ್ಟಣದ ನೆಲವನ್ನು ಪೂಜಿಸಲೊಲ್ಲದ ವ್ಯಕ್ತಿ ಯಾರು? ಮಥುರಾ ಪಟ್ಟಣವು ಕಾಮ್ಯ ಕರ್ಮಗಳ ಆಸೆ, ದಿವ್ಯ ಸೇವೆಯ ಮಗ್ಗಲುಗಳು ಮತ್ತಷ್ಟು ಅಪೇಕ್ಷೆಗಳೆಲ್ಲವನ್ನೂ ಪೂರೈಸುತ್ತದೆ. ಪರಬ್ರಹ್ಮನಲ್ಲಿ ಒಂದಾಗಬೇಕೆನ್ನುವ ಮುಕ್ತಿವಾದಿಗಳ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತದೆ. ಭಕ್ತಿ ಸೇವೆಯಲ್ಲಿ ಮಗ್ನರಾಗಿರಲು ಬಯಸುವ ಭಕ್ತರ ಬಯಕೆಯನ್ನು ಮಥುರಾ ಪಟ್ಟಣವು ನಿಶ್ಚಯವಾಗಿಯೂ ನೆರವೇರಿಸಿಕೊಡುತ್ತದೆ. ಈ ಬಗ್ಗೆ ವೈದಿಕ ಗ್ರಂಥಗಳಲ್ಲಿಯೂ ಅನೇಕ ಉಕ್ತಿ ಉಂಟು. ಅವುಗಳಲ್ಲೊಂದು ಹೀಗಿದೆ: ಒಬ್ಬ ವ್ಯಕ್ತಿಯು ಒಂದೇ ಒಂದು ದಿನದ ಅವಧಿಗೆ ಮಥುರಾ ಪಟ್ಟಣದಲ್ಲಿ ವಾಸಿಸಿದರೂ ಸಾಕು, ಅವನಲ್ಲಿ ದೇವೋತ್ತಮ ಪರಮ ಪುರುಷನ ದಿವ್ಯ ಪ್ರೇಮ ಮನೋಧರ್ಮವು ಉದಯಿಸುತ್ತದೆ ಎಂಬುದು ಆಶ್ಚರ್ಯವೇ ಸರಿ. ಈ ಮಥುರಾ ಪಟ್ಟಣವು ಭಗವಂತನ ಸಾಮ್ರಾಜ್ಯದ ವೈಕುಂಠಧಾಮಕ್ಕಿಂತಲೂ ಹೆಚ್ಚಿನ ಮಹಿಮೆಯುಳ್ಳದಾಗಿರಬೇಕು. ಹರೇ ಕೃಷ್ಣ. ಧನ್ಯವಾದಗಳು. ಇವಾಗ ಸಾಧು ಸಂಘ ನಾವು ನೋಡಿದ್ವಿ ಅಲ್ವಾ. ಸಾಧು ಸಂಘ ಸರ್ವಸಿದ್ಧಿ ಹಯ್ಯ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಸಾಧು ಸಂಘವನ್ನ ನಾವು 1 ಕ್ಷಣ
ಕ್ಷಣ ನಾವು ಪಡೆದ್ರೂ ಸಾಕು. ಸೊ ನಮ್ದು ಎಲ್ಲ ಅಂದ್ರೆ ನಾವು ಆ ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಅರ್ಹತೆನ ನಾವು ಪಡ್ಕೊಂಡ್ಬಿಡ್ತೀವಿ. ನಾವ್ ಅದನ್ನ ನೋಡಿದ್ವಿ. ಸೊ ಅದನ್ನು ಸಹ ಪ್ರಬಲ ಸೇವೆಯಲ್ಲಿ ಒಂದು ಬರುತ್ತೆ. ಮತ್ತೆ ಎರಡನೇದು ಹರಿನಾಮ ಸಂಕೀರ್ತನೆ ನಾವು ನೋಡಿದ್ವಿ. ಹರಿನಾಮ ಸಂಕೀರ್ತನೆಯ ಮಹಿಮೆ ಏನು, ಅಪರಾಧ ರಹಿತವಾಗಿ ನಾವು ಮಾಡ್ಬೇಕು. ಅಪರಾಧ ರಹಿತವಾಗಿ ನಾವು ಮಾಡ್ಬೇಕಂದ್ರೆ ನಾವು ಸೇವಾ ಮನೋಧರ್ಮವನ್ನ ನಾವು ಬೆಳೆಸ್ಕೋಬೇಕು ಅಂತ. ಮತ್ತೆ ಭಾಗವತ ಶ್ರವಣವನ್ನು ನಾವು ನೋಡಿದ್ವಿ. ಅದಕ್ಕಿಂತ ಮುಂಚೆ ನಾವು ವಿಗ್ರಹಾರಾಧನೆ ನೋಡಿದ್ವಿ. ಈಗ ಕೊನೆಯದಾಗಿ ಮಥುರಾ ವಾಸವನ್ನ ನಾವು ನೋಡ್ತಾ ಇದೀವಿ. ಮಥುರಾ ದ್ವಾರಕಾ ಪಟ್ಟಣ ಅಥವಾ ಮಥುರಾ ಮಂಡಲ ಅಂದ್ರೆ ಆ ಒಂದು ಅದೆಷ್ಟು 84 ಆ ಒಂದು ಅದು ಯೋಜನೆ ಅಂತ ಏನೋ ಹೇಳ್ತಾರಲ್ಲ, ಆ ಮೆಜರ್ಮೆಂಟ್ ಅಷ್ಟರಲ್ಲಿ ನಾವೆಲ್ಲೇ ಒಂದು ಕ್ಷಣ ಅಥವಾ ಒಂದು ದಿನ ವಾಸ ಮಾಡಿದ್ರೂ ಸಾಕು, ನಮ್ಗೆ ಆ ಭಗವಂತನ ಪ್ರೇಮ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಮತ್ತೆ ನೋಡಿ ಇನ್ನೊಂದು ಏನನ್ನ ಹೇಳ್ತಾರೆ ಅಂದ್ರೆ, ನಾವ್ ಇಲ್ಲಿ ಆ ಭಗವಂತನ ತೀರ್ಥಕ್ಷೇತ್ರಗಳ ಎಲ್ಲಿ ಅವ್ರದ್ದು ಕಾಲಕ್ಷೇಪಗಳು ನಡೆದಿದೆಯೋ ಅಲ್ಲಿ ನಾವು ಪರ್ಯಟನೆ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಮೇಲೆ ಕೆಳಗಡೆ ಅಲ್ವಾ, ಪುಣ್ಯ ಮಾಡಿದ್ರೆ ಮೇಲೆ ಹೋಗೋದು, ಪಾಪ ಮಾಡಿದ್ರೆ ಕೆಳಗಡೆ ಬರೋದು, ಈ ತರ ಸುತ್ತಾಡ್ತಾ ಇದೀವಲ್ಲ, ಇದ್ರಿಂದ ನಮ್ಗೆ ಮುಕ್ತಿ ಆಗತ್ತೆ ಅಲ್ವಾ. ಆದ್ರೆ ನಮ್ಗೆ ಮುಕ್ತಿಗಿನ್ನ ಇನ್ನ ಶ್ರೇಷ್ಠ ಏನಂತ ನಮ್ಗೆ ಗೊತ್ತಾಗಿದೆ, ಆ ಭಗವಂತನ ಭಕ್ತಿ ಮಾಡೋದೇ ಶ್ರೇಷ್ಠ ಅಂತ ನಮ್ಗೆ ಗೊತ್ತಾಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏನನ್ನ ಮಾಡ್ಬೇಕು, ಆ ದಿವ್ಯ ಪ್ರೇಮವನ್ನ ಪಡ್ಕೋಬೇಕಂದ್ರೆ ನಾವಿಲ್ಲಿ ಆ ಮಥುರಾ ಮಂಡಲದಲ್ಲಿ ಒಂದು ಕ್ಷಣ ನಾವು ವಾಸ ಮಾಡಿದ್ರು ಸಾಕು, ಒಂದು ರಾತ್ರಿ ನಾವು ಮಲ್ಕೊಂಡ್ರು ಸಾಕು ಅಂತ ಹೇಳ್ತಾ ಇದಾರೆ ನೋಡಿ. ಮಧುರಾ ಪಟ್ಟಣದಲ್ಲಿ ನಾವು ಒಬ್ಬ ವ್ಯಕ್ತಿಯು ಒಂದೇ ಒಂದು ದಿನದ ಅವಧಿಗೆ ಮಧುರಾ ಪಟ್ಟಣದಲ್ಲಿ ವಾಸಿಸಿದ್ರೂ ಸಾಕು, ಏನಾಗುತ್ತೆ ಅವನಲ್ಲಿ ದೇವೋತ್ತಮ ಪರಮಪುರುಷನ ದಿವ್ಯ ಪ್ರೇಮ ಮನೋಧರ್ಮವು ಉದಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈ ತರ ಎಲ್ಲ ಇದ್ದಾಗ ನೋಡಿ ಎಲ್ಲಾ ಆಸೆಗಳು ಪೂರೈಸುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಮುಕ್ತಿ ಬೇಕಾ, ಮುಕ್ತಿ ಸಿಗುತ್ತೆ. ಅಥವಾ ನಿಮ್ಗೆ ಏನಾದ್ರು ಒಂದು ಕಾಮ್ಯ ಕರ್ಮ ಅಂದ್ರೆ ಯಾವ್ದಾದ್ರು ಒಂದು ಫಲ ಬೇಕು ಅನ್ಕೊಂಡಿದೀರಾ, ನನಗೆ ಅಂದ್ರೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಅಥವಾ ಒಂದು ಆಸ್ತಿ ಪಾಸ್ತಿ ಬೇಕು, ಅಥವಾ ಇನ್ನೇನೋ ಬೇಕು ಅಂತ ನೀವು ಅನ್ಕೋತಿದ್ರು, ಅದನ್ನು ಸಹ ನೆರವೇರುತ್ತೆ. ಆದ್ರೆ ನಮ್ಗೆ ಇವಾಗ ಗೊತ್ತಾಗೋಗಿದೆ, ನಾವು ಅದನ್ನೆಲ್ಲ ಬೇಡ್ಬೇಕಾ, ಮುಕ್ತಿ ಬೇಕು ಅಂತ ಕೇಳ್ಕೊತೀರಾ, ಏನನ್ನ ಕೇಳ್ಕೊತೀರಾ ಭಗವಂತನ ಇದು ಧಾಮ ಬೇಕು, ಅವನ ಸೇವೆ ಬೇಕು, ನಿರಂತರವಾಗಿ ಅವ್ರ ಸೇವೆ ಮಾಡ್ತಾ ಇರ್ಬೇಕು. ಭಗವಂತನ ಸೇವೆ ಬೇಕು, ಅದನ್ನ ನಾವು ಕೇಳ್ಕೋಬೇಕು. ಇಲ್ಲ ಅಂದ್ರೆ ನಾವು ಭಗವಂತರ ಭಕ್ತರ ಸಂಘ ಬೇಕು. ಭಗವಂತರ ಭಕ್ತರ ಸಂಘದಲ್ಲಿ ಬಿಟ್ರೆ ನಾವು ಬರೇ ಭಕ್ತಿ ಕೆಲ್ಸನೇ ನಾವು ಮಾಡೋದು. ನಾವಿವಾಗ ಕುತ್ಕೊಂಡು ನೋಡಿ 1.5 ಗಂಟೆ ಸತ್ಯಮುನಿಗಳು ಕೇಳ್ದ ಹಾಗೆ, ಸತ್ಯವ್ರತ ಮುನಿಗಳು ಹಾಗೆ ಕೇಳ್ಕೊಂಡ್ರು ಅಲ್ವಾ. ನಾವೇನಾದ್ರೂ ಬೇರೆದ್ ಮಾತಾಡಿದ್ವಾ, ನಾವ್ 1.5 ಗಂಟೆಗಳ ಕಾಲ ಇದ್ವಿ. ನೀವೇನಾದ್ರೂ ಬೇರೆಯವರು ಪಕ್ಕದ ಮನೆಯವ್ರ ಜೊತೆ ನೀವು ಇವಾಗ 1.5 ಗಂಟೆಗಳ ಕಾಲ ಇದ್ರೆ ನೀವೇನು ಮಾತಾಡ್ತೀರಾ ಅಲ್ವಾ. ಬೇಡವಾದ ವಿಷಯವನ್ನ ಮಾತಾಡ್ತೀವಿ. ನಾವಿವಾಗ 1.5 ಗಂಟೆಗಳ ಕಾಲ ಇದ್ವಿ, ನಾವೇನಾದ್ರೂ ಅಂತ ವಿಷಯ ಮಾತಾಡಿದ್ವಾ, ಇಲ್ಲ ಮಾತಾಡ್ತೀವಿ. ಭಗವಂತನೇ ಧ್ಯಾನ ಮಾತಾಡ್ತೀವಿ. ಸಹವಾಸ ಮಾಡಿದ್ರೆ ಸಾಕು, ಎಲ್ಲ ಮಾಡ್ಬಿಡ್ತೀವಿ ನಾವು. ಏನೆಲ್ಲ ಭಕ್ತಿ ಎಲ್ಲಿ ಸೇವೆಗಳಿದೆಯೋ ಎಲ್ಲ ಸೇವೆಗಳನ್ನ ನಾವು ಮಾಡ್ಬಿಡ್ತೀವಿ ಅಲ್ವಾ. ಇದನ್ನೇ ನಾವು ಕೇಳ್ಕೋಬೇಕು. ನೋಡಿ ನಮ್ಗೆ ಎಷ್ಟು ಬದಲಾವಣೆ ಆಯ್ತು ಅಲ್ವಾ. ನಾವು ಮೊದ್ಲೆಲ್ಲ ನಾವು ಏನನ್ನ ಕೇಳ್ಕೊತಾ ಇದ್ವಿ, ಸೊ ನಮ್ಗೆ ಅದನ್ನ ಕೊಡು ಅಲ್ವಾ, ಧನಂ ದೇಹಿ ಪುತ್ರಂ ದೇಹಿ ಅದನ್ನ ದೇಹಿ 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 ಅಂತ ಕೇಳ್ಕೊತೀವಿ ಅಲ್ವಾ. ಈಗ ನಾವು ಏನ್ ಮಾಡ್ತೀವಿ, ಮುಕ್ತಿನೂ ಬೇಡ ಅಂತ ಅನ್ಕೊಂಡ್ವಿ, ಸ್ವರ್ಗನೂ ಬೇಡ ಮುಕ್ತಿನೂ ಬೇಡ, ನಾವೇನ್ ಕೇಳ್ಕೊತಾ ಇದ್ವಿ, ಭಗವಂತ ನಿನ್ನ ಭಕ್ತಿ ಕೊಡು, ನಿರಂತರ ಸೇವೆ ಕೊಡು, ಭಕ್ತರ ಸಂಘ ಕೊಡು ಅಂತ ಅಷ್ಟೇ ಕೇಳ್ಕೊತಾ ಇರೋದು ನಾವು ಅಲ್ವಾ. ಒಂದು ಇದು ವೃಂದಾವನದಲ್ಲಿ ಕೃಷ್ಣ ಹುಟ್ಟಿದ್ದು, ಮಥುರಾದಲ್ಲಿ ಹೆಜ್ಜೆ ದೊಡ್ಡವನಾದ್ಮೇಲೆ ವಾಸ ಮಾಡಿದ್ದು, ದ್ವಾರಕಾದಲ್ಲಿ ಮಥುರಾದಲ್ಲಿ ಹುಟ್ಟಿರೋದು ಮಾತಾಜಿ, ಭಗವಂತ ಹುಟ್ಟಿರೋದು ಮಥುರಾದಲ್ಲಿ, ಜೈಲಲ್ಲಿ ಹುಟ್ಟಿರೋದು ವೃಂದಾವನದಲ್ಲಿ ಬೆಳೆದಿರೋದು ಮಾತಾಜಿ, ಬೆಳೆದಿರೋದು ದ್ವಾರಕದಲ್ಲಿ. ಆಮೇಲೆ ಅದು ಗುಜರಾತ್ ತುಂಬಾ ದೂರ ಇದೆ ಅದು. ಅಲ್ಲಿ ಏನ್ ಅಲ್ಲಿ ಅವರು ರಾಜ್ಯಭಾರ ಮಾಡಿದ್ದು ಮಾತಾಜಿ. ಅವ್ರಿಗೆ 16 ಪತ್ನಿಯರಿದಾರಲ್ಲ, ಅವ್ರ ಜೊತೆ ಅವರು ಅಲ್ಲಿ ಜೀವನವನ್ನ ನಡೆಸಿದ್ದು, ರಾಜ್ಯಭಾರ ಮಾಡಿರೋದು ಮಾತಾಜಿ ಅಲ್ಲಿ, ಸಾರಿ ದ್ವಾರಕದಲ್ಲಿ. ಹಾ ಮಾತಾಜಿ, ವೃಂದಾವನ ಮತ್ತೆ ಮಥುರಾ ಹತ್ತತ್ರ ಇದೆ ಮಾತಾಜಿ. ಬಟ್ ಇದು ಯಾವ್ದು ದ್ವಾರಕ ತುಂಬಾ ದೂರ. ಹೌದಾ, ಗುಜರಾತ್ ಅದೆಷ್ಟು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಅಷ್ಟು ತುಂಬಾ ದೂರ ಇದೆ ಅದು, ಗುಜರಾತ್ ಅಲ್ಲಿ ಇರೋದು ಅದು. ಓಕೆ, ಮತ್ತೆ ನೋಡಿ ಇಲ್ಲಿ ಏನನ್ನ ಹೇಳ್ತಾರೆ, ಮಥುರಾ ಪಟ್ಟಣ ಅನ್ನೋದು ಭಗವಂತನ ಆ ಒಂದು ಸಾಮ್ರಾಜ್ಯ ಏನಿದೆ, ವೈಕುಂಠ ಧಾಮಕ್ಕಿಂತನೂ ಹೆಚ್ಚಿನ ಮಹಿಮೆ ಉಳ್ಳದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಾವ್ ಇದನ್ನ ತಿಳ್ಕೊಂಡ್ವಿ ಅಲ್ವಾ, ಉಪದೇಶಾಮೃತದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ಲ, ನಾವೇನನ್ನ ತಿಳ್ಕೊಂಡ್ವಿ, ಯಾವ್ದಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ನಾವು ತಿಳ್ಕೊಂಡ್ವಲ್ಲ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಇದೊಂದೇ ಹೇಳ್ಬಿಟ್ಟು ಮುಗಿಸ್ತೀನಿ ನಾನು, 9:30 ಆಗೋಗ್ತದೆ. ಜ್ಞಾಪಕ ಇದೆಯಾ ಯಾರಿಗಾದ್ರೂ? ಟ್ರೈ ವೈಕುಂಠ ಶ್ರೇಷ್ಠ ಮಥುರಾ ನಗರಿ, ವೈಕುಂಠ ಶ್ರೇಷ್ಠ ಮಥುರಾ ನಗರಿ, ಮಥುರಕ್ಕಿಂತ ಶ್ರೇಷ್ಠ ಯಾವುದು? ವೃಂದಾವನಕ್ಕಿಂತ ಶ್ರೇಷ್ಠ
ಗೋವರ್ಧನ ಬೆಟ್ಟ. ಗಿರಿ. ಗೋವರ್ಧನಗಿರಿಗಿಂತ ಶ್ರೇಷ್ಠ ರಾಧಾಕುಂಡ. ರಾಧಾಕುಂಡ. ಸೊ ನಮ್ಗೆ ಅದನ್ನ ತಿಳಿಸಿಕೊಟ್ರು, ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನ ಮರೆತು ಇರಬೇಡಿ. ಭಕ್ತಿ ರಸಾಮೃತ ಸಿಂಧು ಗ್ರಂಥ ಮಹಾರಾಜ್ ಕಿ ಜೈ, ರೂಪ ಗೋಸ್ವಾಮಿ ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿದ್ರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶುಭರಾತ್ರಿ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನಾಳೆ ಮತ್ತೆ ಇನ್ನೊಂದು ತುಂಬಾ ಮುಖ್ಯವಾದಂತಹ ವಿಷಯದೊಂದಿಗೆ ಭೇಟಿಯಾಗೋಣಂತೆ. 5 ಪ್ರಬಲ ಸೇವೆಗಳನ್ನ ನಾಳೆ ತಿಳ್ಕೊತಾ ಇದೀವಿ. ಹರೇ ಕೃಷ್ಣ. ಈ 5 ನಾವು ಮಾಡ್ಲೇಬೇಕು. ಹಾ ಹೇಳಿ ಪ್ರಭು. ಒಂದೇ ಒಂದು ಮಾತು ಮಾತಾಜಿ, ನೀವು ಹೇಳಿದ್ರಲ್ಲ ಇಂಥ ಕಷ್ಟದಲ್ಲೂ ಕೃಷ್ಣ ಅಂತ ಕರೆದ್ರೆ ಓಡ್ ಬರ್ತಾ ಅಂತ, ಅದರಲ್ಲಿ ಈ ಗಜೇಂದ್ರ ಮೋಕ್ಷ ಒಂದು ಚೂರು ಹೇಳಿ ಮಾತಾಜಿ. ಹಂಗೆ ಗಜೇಂದ್ರ ಮೋಕ್ಷ ಹಾ ಪ್ರಭುಜಿ. ಗಜರಾಜ ಯಾರಿಗಾದ್ರೂ ಲೀವ್ ಆಗ್ಬೇಕಂದ್ರೆ ಪ್ಲೀಸ್ ಲೀವ್ ಆಗಿ. 9:30 ಇದೆ, ಅದಕ್ಕೋಸ್ಕರ ಇದೊಂದು ಹೇಳ್ಬಿಟ್ಟು ನಾನು ಅಂದ್ರೆ ಎಂಡ್ ಮಾಡ್ತೀನಿ ಕ್ಲಾಸ್ ಅನ್ನ. ಸೊ ಗಜೇಂದ್ರ ಅವರು ಇಂದ್ರದ್ಯುಮ್ನ ಮಹಾರಾಜರಾಗಿರ್ತಾರೆ ಪ್ರಭುಜಿ. ಹಿಂದಿನ ಜನ್ಮದಲ್ಲಿ ಅವರು ಧ್ಯಾನಾಸಕ್ತರಿದ್ದಾಗ ಅಗಸ್ತ್ಯ ಮುನಿ ಬಂದಾಗ ಅವ್ರಿಗೆ ಗೌರವವನ್ನ ಕೊಡೋದಿಲ್ಲ. ಸೊ ಗೌರವವನ್ನ ಕೊಡದಲೇ ಇದ್ದಾಗ ಅವರು, ನೀನು ಅಂದ್ರೆ ಈ ತರ ಮಂದಮತಿಯಾಗಿ ನೀನ್ ಇದೆಯಲ್ವಾ, ಸೊ ನೀನು ಮುಂದಿನ ಜನ್ಮದಲ್ಲಿ ಒಂದು ಆನೆಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಅವರು ಮುಂದಿನ ಜನ್ಮದಲ್ಲಿ ಅವರು ಆನೆಯಾಗಿ ಹುಟ್ಟುತ್ತಾರೆ. ಅದೇ ತರ ಇನ್ನ ಒಂದು ಏನು ಊಹು ಅನ್ನೋ ಒಂದು ಒಬ್ಬ ಗಂಧರ್ವ ಇರ್ತಾನೆ. ಅವನು ಎಲ್ಲರನ್ನು ಕೀಟಲ್ಲೇ ಮಾಡ್ತಾ ಇರ್ತಾನೆ. ಸೊ ಒಬ್ಬ ಋಷಿ, ಅವರು ಆ ನದಿಯಲ್ಲಿ ನಿಂತ್ಕೊಂಡು ಅವರು ಸ್ನಾನ ಮಾಡ್ತಿದ್ದಾಗ ಅವನು ಒಳಗಡೆಯಿಂದ ಆ ಋಷಿಯ ಕಾಲನ್ನ ಎಳಿತಾರೆ. ಎಳ್ದಾಗ ಆ ಋಷಿಗೆ ತುಂಬಾ ಕೋಪ ಬರುತ್ತೆ. ಸೊ ಕೋಪ ಬಂದಾಗ, ನೀನ್ ಈ ತರ ನನ್ನ ಕಾಲನ್ನ ಎಳ್ದಿದ್ಯಲ್ಲ, ನೀನು ಮುಂದಿನ ಜನ್ಮದಲ್ಲಿ ನೀನು ಒಂದು ಏನು ಅದ್ರ ಹೆಸರು ಏನ್ರಿ, ಮಕರ ಅಂದ್ರೆ ಮೊಸಳೆಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಮೊಸಳೆಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಸೊ ಇದೇ ತರ ಇದ್ದಾಗ ತ್ರಿಕೂಟ ಪರ್ವತ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಇವಾಗ ಆನೆ, ಇಂದ್ರದ್ಯುಮ್ನ ಮಹಾರಾಜ ಆನೆಯಾಗಿ ಹುಡ್ತಾನೆ. ಅವನು ತುಂಬಾ ದೊಡ್ಡ ರಾಜನಾಗಿರ್ತಾನೆ, ಕಾಡಿಗೆನೆ ರಾಜನಾಗಿರ್ತಾನೆ. ಸೊ ಎಲ್ಲರನ್ನೂ ಸಹ ಅವನ ನೋಡಿದ್ರೆ ಎದುರ್ಕೊತಾ ಇರ್ತಾರೆ, ಅಂತಹ ರಾಜ ಅವನು, ಆನೆಗಳ ರಾಜನಾಗಿರ್ತಾನೆ. ಸೊ ಅವನು ಇವಾಗ ತನ್ನ ಪರಿವಾರದೊಂದಿಗೆ ಆ ಒಂದು ಸರೋವರದಲ್ಲಿ ಈಜಾಡಿ ಮೋಜನ ಮಾಡ್ಬೇಕಂತ ಬಿಟ್ಟು ಬರ್ತಾನೆ. ಬಂದಾಗ ಅವರು ಅಲ್ಲಿ ಈಜಾಡಿ ಎಲ್ಲ ಮಾಡ್ತಾರೆ. ಕೊನೆಗೆ ಏನಾಗುತ್ತೆ, ಅಲ್ಲಿ ಮೊಸಳೆ ಏನ್ ಮಾಡುತ್ತೆ, ಈ ಗಜೇಂದ್ರನ ಕಾಲನ್ನ ಇಟ್ಕೊಂಡ್ಬಿಡುತ್ತೆ. ಸೊ ಕಾಲನ್ನ ಇಟ್ಕೊಂಡು ಎಷ್ಟು ಎಷ್ಟು ಪ್ರಬಲವಾಗಿರುತ್ತೆ, ಅದು ತುಂಬಾ ಶಕ್ತಿಶಾಲಿ ಆ ಒಂದು ಆನೆ. ಅದು ರಾಜ ಆಗಿರುತ್ತೆ, ಆ ಕಾಡಿನ ರಾಜ. ಅಲ್ಲಿ ಮೊದಲು ನಾಡಿನ ರಾಜ ಆಗಿರ್ತಾನೆ, ಈಗ ಕಾಡಿಗೂ ಸಹ ರಾಜನಾಗಿರ್ತಾನೆ ಇಂದ್ರದ್ಯುಮ್ನ. ಆದ್ರೆ ಆ ಮೊಸಳೆಯ ಆ ಒಂದು ಹಿಡಿತದಿಂದ ಬಿಡಿಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ತುಂಬಾ ಹರಿಸಾಹಸ ಪಡ್ತಾರೆ. 10,000 ವರ್ಷಗಳ ಕಾಲ ಹೋರಾಟ ನಡೆಯುತ್ತೆ ಇಲ್ಲಿ ಮೊಸಳೆಗೂ ಮತ್ತೆ ಆನೆಗೂ. ಆದ್ರೂ ಸಹ ಆನೆಗೆ ಇಲ್ಲಿ ಏನಾಗ್ತಿದೆ, ಸೋಲಾಗ್ತಿದೆ. ಯಾಕಂದ್ರೆ ಆನೆಯ ನಿಜವಾದ ಜಾಗ ನೀರಲ್ಲ ಅಲ್ವಾ, ಭೂಮಿ. ಆದ್ರೆ ಮೊಸಳೆಯ ನಿಜವಾದ ಜಾಗ, ವಾಸ ಮಾಡುವಂತಹ ಜಾಗ ನೀರು. ಅದಕ್ಕೋಸ್ಕರ ಆ ಮೊಸಳೆಗೆ ಅದು ಪ್ರಬಲವಾಗಿರುತ್ತೆ, ಆದ್ರೆ ಆನೆ ಅದರ ಶಕ್ತಿ ತುಂಬಾ ಕ್ಷೀಣಿಸ್ತಾ ಬರುತ್ತೆ. ಸೊ ಕೊನೆಗೆ ಆನೆಗೆ ಗೊತ್ತಾಗುತ್ತೆ, ನನ್ಗಿನ್ನ ನಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಬೇರೆ ಇನ್ನ ಯಾರೇ ದೇವತೆಗಳನ್ನು ಸಹ ಅವ್ರು ಕರೆಯೋದಿಲ್ಲ. ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಅವನು ಭಗವಂತನ ಭಕ್ತನಾಗಿರ್ತಾನೆ. ಸೊ ಅದಕ್ಕೋಸ್ಕರ ಆ ಒಂದು ಭಗವಂತನ ಅನುಗ್ರಹದಿಂದ ಅವನಿಗೆ ನೆನಪಿನ ಶಕ್ತಿ ಬಂದು ಅವನು ಒಂದು ಪ್ರಾರ್ಥನೆನ ಕಲ್ತ್ಕೊಂಡಿರ್ತಾನೆ. ಇಂದ್ರದ್ಯುಮ್ನ ಮಹಾರಾಜನಾಗಿದ್ದಾಗ ಅದೇ ಪ್ರಾರ್ಥನೆನ ಅವನು ಮಾಡ್ತಾನೆ, ಭಗವಂತ ನೆನಪಿನ ಶಕ್ತಿನ ಕೊಡ್ತಾನೆ. ಅದಕ್ಕೇನೆ ಆ ಸ್ಮರಣೆ, ನೆನಪಿನ ಶಕ್ತಿ, ಮರೆವು ಎಲ್ಲವೂ ಸಹ ನನ್ನಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ 15.15 ಹೇಳಿದ್ದಾರೆ ಅಲ್ವಾ. ನೋಡಿ, ಅದನ್ನ ನಾವಿಲ್ಲಿ ನೋಡ್ಬೋದು. ಸೊ ಅವರು ಆ ಒಂದು ಪ್ರಾರ್ಥನೆನ ಮಾಡಿದಾಗ ವಿಷ್ಣು ಅವರು ಆ ಗರುಡನ ಮೇಲೆ ಅವರು ವೇಗವಾಗಿ ಬಂದು ಅವ್ರು ತಮ್ಮ ಸುದರ್ಶನ ಚಕ್ರದಿಂದ ಆ ಮೊಸಳೆಯ ಕತ್ತನ್ನ ಕತ್ತರಿಸ್ತಾರೆ. ಸೊ ಈ ಆನೆಯನ್ನ ಅವ್ರು ಕಾಪಾಡ್ತಾರೆ. ಸೊ ಇವಾಗ ಆನೆಗೂ ಏನೂ ಬೇಕಾಗಿಲ್ಲ, ಅವರು ನನಗೆ ನಿನ್ನ ಧಾಮಕ್ಕೆ ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ನೋಡಿ, ಆನೆಯ ಶರೀರದಲ್ಲೇ, ಅಂದ್ರೆ ಆನೆಯ ಶರೀರ ಅಂದ್ರೆ ಪ್ರಾಣಿಯ ದೇಹದಲ್ಲಿ ಯೂಶಲಿ ನಮ್ಗೆ ಏನು ಮುಕ್ತಿ ಅನ್ನೋದು ಸಿಗೋದಿಲ್ಲ. ಆದ್ರೆ ಇಲ್ಲಿ ಗಜೇಂದ್ರನಿಗೆ ಅವರು ಏನು ಭಗವಂತನ ಲೋಕಕ್ಕೆ ಹೋಗ್ತಾರೆ, ಯಾಕಂದ್ರೆ ಅವರು ಭಕ್ತಿಯನ್ನ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವರು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ಪಡ್ಕೋತಾರೆ. ಮತ್ತೆ ಈ ಮೊಸಳೆನಿಗೂ ಸಹ ಏನು ಆ ಒಂದು ಮುಕ್ತಿ ಅನ್ನೋದು ಸಿಗುತ್ತೆ. ಯಾಕಂದ್ರೆ ಭಗವಂತನ ಕೈಯಿಂದ ಯಾರೇ ಸಂಹಾರ ಆದ್ರೂ ಸಹ ಅವರಿಗೆ ಮುಕ್ತಿ ಅನ್ನೋದು ಗ್ಯಾರಂಟಿ. ನಾವು ಇವಾಗ ಕುರುಕ್ಷೇತ್ರ ರಣರಂಗದಲ್ಲೂ ನೋಡಿದ್ವಿ, ಆ ಕೌರವರೆಲ್ಲರೂ ಸಹ ಆ ಭಗವಂತನ ಒಂದು ಏನು ಅವರಿರುವಂತಹ ಜಾಗದಲ್ಲಿ ಅವರು ದೇಹವನ್ನ ಬಿಟ್ಟಿರೋದ್ರಿಂದ ಅವರೆಲ್ಲರನ್ನೂ ಸಹ ಆ ಒಂದು ಬ್ರಹ್ಮ ಜ್ಯೋತಿಗೆ ಅವರು ಹೋಗ್ತಾರೆ. ಆದ್ರೆ ಭಕ್ತಿ ಮಾಡಿದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾವು ಮ್ಯಾಕ್ಸಿಮಮ್ ನಮ್ಗೆ ಏನ್ ಸಿಗುತ್ತೆ, ನಾವು ಭಕ್ತಿಯನ್ನ ಮಾಡಿಲ್ಲ ಆದ್ರೆ ಆ ಭಗವಂತನ ಒಂದು ಅನುಗ್ರಹದಿಂದ ನಾವು ಸಾವನ್ನ ಅಪ್ಪದ್ವಿ ಅಂತಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ನಮ್ಗೆ ಆ ಬ್ರಹ್ಮ ಜೊತೆಲಿ ನಾವು ಲೀನ ಆಗ್ಬೋದು. ಸೊ ನಾವು ಭಕ್ತಿಯನ್ನ ಮಾಡಿದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಇಲ್ಲಿ ಗಜೇಂದ್ರನ ಆ ಒಂದು ಸ್ತುತಿ ಇದೆಯಲ್ಲ, ಅದು ತುಂಬಾ ಸುಂದರವಾಗಿದೆ. ಭಗವಂತನನ್ನ ಅವರು ಹಾಡಿ ಹೊಗಳ್ತಾರೆ. ಅವರು ಆ ಭಗವಂತನ ಅವರ ಕಾರ್ಯಗಳನ್ನೆಲ್ಲ ಅವರು ಸ್ತುತಿ ಮಾಡ್ತಾರೆ ಪ್ರಭುಜಿ.
ಸೊ ಇವಾಗ ಹೌದೌದು ಮಾತಾಜಿ, ಈಗ ನಾವು ಭಾನುವಾರ ನಾವು ಭಕ್ತಿ ಸದಾಚಾರ ತರಗತಿಯಲ್ಲಿ ಇದನ್ನೇ ಮಾಡ್ತಾ ಇರೋದು ಪ್ರಭುಜಿ. ಗಜೇಂದ್ರ ಸ್ತುತಿಯನ್ನೇ ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲನೂ ಜಾಯಿನ್ ಆಗ್ಬೋದು ಅದಕ್ಕೆ. ಧನ್ಯವಾದಗಳು ಮಾತಾಜಿ, ತುಂಬಾ ಧನ್ಯವಾದಗಳು ಚೆನ್ನಾಗಿತ್ತು ಮಾತಾಜಿ. ಪ್ರಭುಜಿ, ಧನ್ಯವಾದಗಳು. ಶೀಲ ಪ್ರಭುಪಾದ್ಕಿ. ಮಾತಾಜಿ ಭಾನುವಾರ ಟೈಮಿಂಗ್ಸ್ ಏನ್ ಲಿಂಕು ಮಾತಾಜಿ ಮಾತಾಜಿ ಸಂಡೇ? ಅದಕ್ಕೆ ಅದ್ ಲಿಂಕ್ ಹಾಕಿದೆ ಯಾವ್ದು? ಮಾತಾಜಿ, ಇದಕ್ಕಿಂತ ಮುಂಚೆ ನಾನು ಹಾಕಿದ್ದೆ, ನಾನು ಇನ್ನೊಮ್ಮೆ ಹಾಕ್ತೀನಿ ಮಾತಾಜಿ, ಎಲ್ಲ ಗ್ರೂಪ್ ಅಲ್ಲಿ ಹಾಕ್ತೀನಿ. ಅಂದ್ರೆ ಲೆವೆಲ್ 3 ಗ್ರೂಪ್ ಅಲ್ಲಿ ಹಾಕ್ತೀನಿ. ಸಾರಿ, ಲೆವೆಲ್ 3 ಗ್ರೂಪ್ ಅಲ್ಲಿ ನನ್ನ ಒಂದು ಲಿಂಕ್ ಅನ್ನ ಹಾಕ್ತೀನಿ.